ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. 2020ರಲ್ಲಿ ರಿಲೀಸ್ ಆದ ಅಯ್ಯಪ್ಪನಂ ಕೋಶಿಮ್ ಅನ್ನೋ ಮೂವಿಯನ್ನ ನಾವಿವತ್ತು ನೋಡ್ತಾ ಇದೀವಿ. ಕೇರಳ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ತುಂಬಾ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಹೊಡೆದ ಮೂವಿ ಅಂತಾನೆ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸೂಪರ್ ಆದ ಮೂವಿನೇ ಇದು. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಾಮಾನ್ಯವಾಗಿ ಎಲ್ಲ ಮೂವಿಯಲ್ಲೂ ಹೀರೋ ಮತ್ತೆ ವಿಲನ್ ಇರ್ತಾರೆ, ಆದ್ರೆ ಈ ಮೂವಿಯಲ್ಲಿ ಹೀರೋ ಯಾರು ವಿಲನ್ ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಅಯ್ಯಪ್ಪನಿಗೆ ಸಮನಾಗಿ ಕೋಶಿ ಇರ್ತಾನೆ, ಕೋಶಿಗೆ ಸಮನಾಗಿ ಅಯ್ಯಪ್ಪ ಇರ್ತಾನೆ. ಇವರಿಬ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಚಿಕ್ಕದಾಗಿ ಒಂದು ಇಂಟ್ರೋ ಕೊಟ್ಬಿಡ್ತೇನೆ. ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಮತ್ತೆ ದೊಡ್ಡ ವ್ಯಕ್ತಿಯ ಮಗನ ನಡುವೆ ನಡೆಯುವ ಕಥೆನೇ ಇದು. ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದ ಅಯ್ಯಪ್ಪನಿಗೆ ಆ ಪ್ರಾಮಾಣಿಕತೆನೆ ಅವನ ಕೆಲಸಕ್ಕೆ ಮುಳ್ಳಾಗಿ ಬಿಡುತ್ತೆ. ಮತ್ತೆ ಈ ಅಯ್ಯಪ್ಪ ಏನ್ ಮಾಡ್ತಾನೆ, ಈ ಕೋಶಿ ಅಂದ್ರೆ ಯಾರು, ಇವರಿಬ್ಬರ ಮಧ್ಯೆ ಏನೆಲ್ಲಾ ಆಗುತ್ತೆ ಅಂತ ನೋಡೋದ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಫಾಲೋ ಮಾಡದೇ ಇದ್ದರೂ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಕತೆ ಒಳಗಡೆ ಹೋಗೋಣ. ಸ್ವಲ್ಪ ವರ್ಷಗಳ ಹಿಂದೆ ಮುಂಟೂರು ಅನ್ನೋ ಗ್ರಾಮದಲ್ಲಿ ಹಬ್ಬವನ್ನ ಆಚರಿಸ್ತಾ ಇರ್ತಾರೆ. ಅದರಲ್ಲಿ ಸ್ವಲ್ಪ ಜನ ವೇಷ ಧರಿಸಿ ಹಬ್ಬವನ್ನ ಆಚರಿಸ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಅವನ ವೇಷವನ್ನ ತೆಗೆದಿಟ್ಟು ಒಬ್ಬನ ಹಿಂದೆ ಫಾಲೋ ಮಾಡಿ ಅವನ ಹಿಂದೆಯಿಂದ ಲಾಕ್ ಮಾಡ್ತಾನೆ. ಹಾಗೆ ತುಂಬಾ ಗಟ್ಟಿಯಾಗಿ ಇಟ್ಕೊಂಡ ಕಾರಣ ಅವನ ಬೆನ್ನು ಮೂಳೆ ಎಲ್ಲ ಮುರಿಯುತ್ತೆ. ಹಾಗೆ ಸ್ಥಳದಲ್ಲಿ ಆ ವ್ಯಕ್ತಿ ಸಾವನ್ನ ಅಪ್ತಾನೆ. ಕಟ್ ಮಾಡಿದ್ರೆ ಈ ಘಟನೆ ನಡೆದು ತುಂಬಾ ವರ್ಷಗಳೇ ಆಗಿರುತ್ತೆ. ಈಗ ಪ್ರೆಸೆಂಟ್ ಅಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ತೋರಿಸ್ತಾರೆ. ದಟ್ಟವಾದ ಕಾಡಿನಲ್ಲಿ ಒಂದು ಕಾರ್ ಹೋಗ್ತಾ ಇರುತ್ತೆ. ಆ ಊರಿನ ಹೆಸರು ಅಟ್ಟಪಾಡಿ. ಒಬ್ರು ವಯಸ್ಸಾದ ಡ್ರೈವರ್ ಕಾರನ್ನ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಚೆಕ್ ಪೋಸ್ಟ್ ಓಪನ್ ಆಗೇ ಇರುತ್ತೆ. ಅಲ್ಲಿ ಕೆಲಸ ಮಾಡ್ತಿದ್ದ ಆಫೀಸರ್ಸ್ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಹೇಗಿರು ಚೆಕ್ ಪೋಸ್ಟ್ ತೆಗ್ದಿದ್ಯಲ್ಲ ಅಂತ ಅಲ್ಲಿಂದಾನೆ ಹೋಗ್ತಾರೆ. ಕಾರ್ನ ಹಿಂದೆಯ ಸೀಟ್ ನಲ್ಲಿ ಕಾರ್ನ ಓನರ್ ಮಲಗಿರ್ತಾನೆ. ಇವನೇ ನೋಡಿ ಕೋಶಿ ಕುರಿಯನ್ ಅಂತ. ಡ್ರೈವರ್ ಹತ್ರ ಯಾವ ರೂಟ್ ಇಂದ ಹೋಗ್ತಾ ಇದೆಯಾ ಅಂತ ವಿಚಾರಿಸಿ ನಾನ್ ಹೇಳಿದ ರೂಟ್ ಇಂದ ಹೋದ್ರೆ ಬೇಗ ಹೋಗ್ಬೋದು ಅಂತ ಹೇಳ್ತಾನೆ. ಮುಂದೆ ದಾರಿಯಲ್ಲಿ ಪೊಲೀಸ್ ಆಫೀಸರ್ಸ್ ಎಲ್ಲ ಗಾಡಿಗಳನ್ನ ಚೆಕ್ ಮಾಡ್ತಾ ಇರ್ತಾರೆ. ಆಗ ನಮಗೆ ಒಬ್ರು SI ಅನ್ನ ತೋರಿಸ್ತಾರೆ. ಇವರೇ ನೋಡಿ ಅಯ್ಯಪ್ಪನ್. ಎಲ್ಲ ಗಾಡಿಗಳನ್ನ ಚೆಕ್ ಮಾಡಿ ಇನ್ನೇನು ಹೊರಡ್ಬೇಕು ಅನ್ನೋ ಸಮಯದಲ್ಲಿ ಕೋಶಿ ಕಾರ್ ಅಲ್ಲಿಗೆ ಬರುತ್ತೆ. ಸರಿ, ಈ ಕಾರ್ ಅನ್ನ ಚೆಕ್ ಮಾಡಿ ಆಮೇಲೆ ಹೊರಡೋದಂತ ಹೇಳಿ ಆ ಕಾರನ್ನ ಚೆಕ್ ಮಾಡ್ತಾರೆ. ಇವರೇನಾದ್ರೂ ಈ ಕಾರನ್ನ ಚೆಕ್ ಮಾಡಿರ್ಲಿಲ್ಲ ಅಂದ್ರೆ ಈ ಕತೆ ಇಲ್ಲಿಗೆ ಮುಗ್ದಿರ್ತಿತ್ತು. ಲಾಸ್ಟ್ ಕಾರ್ ಚೆಕ್ ಮಾಡಿ ಹೋಗೋದಾ ಅಂತ ಹೇಳಿ ಒಬ್ಬ ಪೊಲೀಸ್ ಆಫೀಸರ್ ಡ್ರೈವರ್ ಹತ್ರ ಬಂದು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ವಿಚಾರಿಸ್ತಾರೆ. ಆಗ ಡ್ರೈವರ್ ಊಟಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಈ ಮಧ್ಯರಾತ್ರಿಯಲ್ಲಿ ಕಾಡೊಳಗಿಂದ ಹೋಗೋದ್ ಬಿಟ್ಟು ಹೈವೇ ಇಂದ ಹೋಗ್ಬೋದಲ್ವಾ ಅಂತ ವಿಚಾರಿಸಬೇಕಾದ್ರೆ ನಮ್ಮ ಓನರ್ ಈ ರೂಟ್ ಇಂದ ಹೋದ್ರೆ ಬೇಗ ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ಈ ರೂಟ್ ಇಂದ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಕಾರ್ನ ಒಳಗೆ ಯಾರೋ ಇನ್ನೊಬ್ಬ ಇದ್ದಾರೆ ಅಂತ ಪೊಲೀಸ್ ಆಫೀಸರ್ಗೆ ಗೊತ್ತಾಗುತ್ತೆ. ಲೈಟ್ ಅನ್ನೆಲ್ಲ ಬಿಟ್ಟು ಚೆಕ್ ಮಾಡ್ತಾರೆ. ಒಳಗೆ ಡ್ರಿಂಕ್ಸ್ ಬಾಟಲ್ ಗಳು ಇರೋದನ್ನ ನೋಡಿ ಆ ಪೊಲೀಸ್ ಆಫೀಸರ್ ಇನ್ನೊಬ್ಬ ಪೊಲೀಸ್ ಆಫೀಸರ್ಗೆ ಸಾರ್ ಒಳಗೆ ಡ್ರಿಂಕ್ಸ್ ಬಾಟಲ್ ಗಳಿದೆ ಅಂತ ಹೇಳ್ತಾರೆ. ಕಾಡಿನಿಂದ ಹೋಗ್ಬೇಕಾದ್ರೆ ಯಾವುದೇ ರೀತಿ ಡ್ರಿಂಕ್ಸ್ ಬಾಟಲ್ ಗಳನ್ನ ತಗೊಂಡು ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಕಾಡಿನಿಂದ ಹೋಗ್ಬೇಕಾದ್ರೆ ಡ್ರಿಂಕ್ಸ್ ಅನ್ನ ಮಾಡಿ ಬಾಟಲ್ ಗಳನ್ನ ಅಲ್ಲೇ ಬಿಸಾಕಿ ಹೋಗ್ತಾರೆ. ಯಾವ್ದಾದ್ರು ಪ್ರಾಣಿ ಬಾಟಲ್ ಅನ್ನ ತುಳಿದು ಅದರಿಂದ ಪ್ರಾಣಿಗೆ ಅಪಾಯ ಆಗ್ಬಾರ್ದು ಅಂತ ಅದಕ್ಕೆ ಕಾಡಿನ ಕೆಲವು ಏರಿಯಾಗಳಲ್ಲಿ ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಮಾಡೋ ಹಾಗಿಲ್ಲ, ಮತ್ತೆ ಡ್ರಿಂಕ್ಸ್ ಬಾಟಲ್ ಗಳನ್ನ ಕೂಡ ಕ್ಯಾರಿ ಮಾಡೋ ಹಾಗಿಲ್ಲ. ಈ ತರ ಬಾಟಲ್ ಗಳನ್ನ ತಗೊಂಡ್ ಬರ್ಬಾರ್ದು, ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಒಬ್ಬ ಪೊಲೀಸ್ ಆಫೀಸರ್ ತುಂಬಾ ಕೋಪದಿಂದ ಹೋಗಿ ಆ ಡೋರ್ ಅನ್ನ ಓಪನ್ ಮಾಡ್ತಾನೆ. ಒಳಗೆ ಮಲಗಿದ ಕೋಶಿ ತುಪ್ಪ ಅಂತ ಹೇಳಿ ಕೆಳಗೆ ಬೀಳ್ತಾನೆ. ತುಂಬಾನೇ ಟೈಟ್ ಆದ ಕೋಶಿ ನಾನು ಯಾಕೆ ಬಿದ್ದೆ ಹೇಗೆ ಬಿದ್ದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗೆ ಮೇಲಕ್ಕೆ ಎದ್ದು ತೂರಾಡ್ತಿದ್ದ ಕೋಶಿಯನ್ನ ಡ್ರೈವರ್ ಹಿಡ್ಕೋತಾರೆ. ಹಾಗೆ ಒಬ್ಬ ಪೊಲೀಸ್ ಆಫೀಸರ್ ಈ ತರ ಡ್ರಿಂಕ್ಸ್ ಬಾಟಲ್ ಗಳನ್ನ ತರಬಾರ್ದು ಅಂತ ಗೊತ್ತಿಲ್ವಾ ಅಂತ ಕೇಳಬೇಕಾದ್ರೆ ಅದೆಲ್ಲ ನನಗ್ ಗೊತ್ತಿಲ್ಲ, ನಾನೊಬ್ಬ ಮಿಲಿಟರಿ ಮ್ಯಾನ್, ಎಕ್ಸ್ ಮಿಲಿಟರಿ ಮ್ಯಾನ್, ರಿಟೈರ್ಡ್ ಆದ್ಮೇಲೆ ಅವರೇ ಈ ಬಾಟಲ್ ಎಲ್ಲ ಫ್ರೀ ಆಗಿ ಕಳ್ಸಿಕೊಟ್ಟಿದ್ದಾರೆ, ನಾನ್ ಕುಡಿಬಾರ್ದ ಅಂತ ಕೇಳ್ತಾರೆ. ಸರಿ ಅದು ಬಿಡಿ, ಯಾರೋ ಅದು ನನ್ನ ಆಚೆಗೆಳೆದು ಬೀಳ್ಸಿದ್ದು ಅಂತ ತುಂಬಾ ಪೊಗರಿಂದಾನೆ ಕೇಳ್ತಾರೆ. ಕಾಡಿಗೆ ಬರ್ಬೇಕಾದ್ರೆ ಡ್ರಿಂಕ್ಸ್ ಬಾಟಲ್ ಗಳನ್ನ ತರೋದೇ ತಪ್ಪು, ಅದರಲ್ಲಿ ತುಂಬಾ ಟೈಟ್ ಆಗಿ ದಿಮಾಕಿನಿಂದ ಮಾತಾಡ್ತಿದ್ಯಾ, ಏಯ್ ನೀ ಸ್ಟೇಷನ್ ಬಾರೋ ಅಂತ ಹೇಳಿ ಕೋಶಿಯ ಕಾಲರ್ ಅನ್ನ ಹಿಡಿದು ಎಳ್ಕೊಂಡು ಬರ್ತಾ ಇರ್ತಾರೆ. ಕಾಲರ್ ನ ಮೇಲೆ ಕೈ ಇಟ್ಟಿದ್ದಕ್ಕೆ ಹೀಗೆ ಹೊರಟಾಗಿ ಪೊಲೀಸ್ ನ ಮೇಲೆನೆ ಕೈ ಮಾಡ್ತಾನೆ. ಹಿಡಿದುಕೊಳ್ಳೋಕೆ ಬಂದ ಪೊಲೀಸ್ ಆಫೀಸರ್ನೆಲ್ಲ ತಳ್ಳಿ ಕೆಟ್ಟ ಮಾತಿನಿಂದ ಬೈತಾ ಇರ್ತಾನೆ. ಪೊಲೀಸ್ ಆಫೀಸರ್ಗೆಲ್ಲ ಕೋಪ ಬಂದು ಎಲ್ಲಾರು ಅವನನ್ನ ಹಿಡ್ಕೋತಾರೆ. ಅವನಿಗೆ ಇನ್ನೂ ಕೋಪ ಬಂದು ಪೊಲೀಸ್ ಜೀಪಿನ ಲೈಟ್ ಅನ್ನೆಲ್ಲ ಹೊಡೆದಾಕ್ತಾನೆ. ಹಾಗೆ ಹಿಡ್ಕೊಂಡಿದ್ದ ಪೊಲೀಸ್ ಆಫೀಸರ್ನೆಲ್ಲ ತಳ್ಳಬೇಕಾದ್ರೆ ಅಯ್ಯಪ್ಪನ್ ಬಂದು ಒಂದು ಕೊಡ್ತಾನೆ ನೋಡಿ. ಹಾಗೆ ಒದೆತಿಂದ ಕೋಶಿ ಸ್ವಲ್ಪ ಕಂಟ್ರೋಲ್ ಆಗ್ತಾನೆ. ಅಯ್ಯಪ್ಪನ್ ಏಯ್ ಅವನನ್ನ ಎತ್ತಿ ಜೀಪ್ ಒಳಗೆ ಹಾಕ್ರೋ ಅಂತ ಹೇಳಿ ಅವನನ್ನ ಜೀಪ್ ಒಳಗೆ ಹಾಕ್ಬೇಕಾದ್ರೆ ಒಬ್ಬ ಪೊಲೀಸ್ ಆಫೀಸರ್ ಅವನ ಕಟ್ಕೊಂಡಿದ್ದ ಪಂಚೆಯನ್ನೇ ಎಳೆದು ಬಿಡ್ತಾನೆ. ಇದು ಅವನಿಗೆ ಹರ್ಟ್ ಆಗುತ್ತೆ. ಮತ್ತೆ ಡ್ರೈವರ್ ಕೂಡ ಅದನ್ನ ನೋಡ್ಬಿಡ್ತಾನೆ. ಹಾಗೆ ಡ್ರೈವರ್ ಯಾರಿಗೂ ಫೋನ್ ಮಾಡ್ತಿರೋದನ್ನ ಪೊಲೀಸ್ ಆಫೀಸರ್ ನೋಡಿ ಅವನ ಫೋನ್ ಮತ್ತೆ ಕೋಶಿಯ ಫೋನ್ ಅನ್ನ ಈಸಿಟ್ಕೋತಾರೆ. ಹಾಗೆ ಚಡ್ಡಿಯಲ್ಲಿ ಕೋಶಿಯನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ತಗೊಳ್ಳೋ ಪಂಚೆನ ಹಾಕು ಅಂತ ಕೊಡ್ಬೇಕಾದ್ರೆ ಯೋ ನನ್ನ ಯಾಕಯ್ಯ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ, ನಾನೇನು ದೇಶದ್ರೋಹಿನ ಅಥವಾ ಏನಾದ್ರು ಕಳ್ತನ ಮಾಡಿದಿನ, ಯಾಕೆ ಒಳ್ಳೆ ನನ್ನ ಅಕ್ಯೂಸ್ ರೀತಿ ನೋಡ್ತಾ ಇದೀರಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ
ಅಯ್ಯಪ್ಪನ್ ನೀನು ಡ್ರಿಂಕ್ಸ್ ಮಾಡದೇ ಇರೋ ಜಾಗಕ್ಕೆ ಡ್ರಿಂಕ್ಸ್ ಅನ್ನ ತಗೊಂಡ್ ಬಂದಿದ್ಯಾ, ಅದಕ್ಕಿಂತ ಹೆಚ್ಚಾಗಿ 3 ಲೀಟರ್ ಮೇಲೆ ಡ್ರಿಂಕ್ಸ್ ಅನ್ನ ಇಡಬಾರ್ದು, ನೀನು 3-4 ಬಾಟಲ್ ಜಾಸ್ತಿನೇ ಇಟ್ಟಿದೀಯಾ, ಈ ಕೇರಳ ಸ್ಟೇಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಿನ್ನ ಅರೆಸ್ಟ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಕೋಶಿ ಪೊಲೀಸ್ ಆಫೀಸರ್ ನ ಮೇಲೆ ಕೈ ಮಾಡಿದ್ದು, ಕೆಟ್ಟದಾಗಿ ಬೈದಿದ್ದು, ಡಿಪಾರ್ಟ್ಮೆಂಟ್ ಗಾಡಿಯ ಲೈಟ್ ಅನ್ನೆಲ್ಲ ಹೊಡೆದಾಕಿದ್ದಕ್ಕೆ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದೀವಿ ಅಂತ ಅಯ್ಯಪ್ಪನ್ ಹೇಳ್ತಾರೆ. ಅದಕ್ಕೆ ಕೋಶಿ ನೀನು ಯಾರಾದ್ರೂ ಆಗಿರು, ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಪೊಲೀಸ್ಗೆ ಯಾರೋ ಅದು ನಾನು ಹೇಳೋ ಎಲ್ಲಾ ಸೆಕ್ಷನ್ ನ ಅವನ ಮೇಲೆ ಕೇಸ್ ಹಾಕಿ ಅಂತ ಹೇಳಿ FIR ಅನ್ನು ಫೈಲ್ ಮಾಡುವಂತ ಸಹ ಹೇಳ್ತಾರೆ. ಹಾಗೆ ಕೋಶಿ ಬೆಂಚ್ ನ ಮೇಲೆ ಕೂತಿರ್ತಾನೆ. ಅವ್ರ ಹತ್ರ ಇದ್ದ ಎಲ್ಲ ಡ್ರಿಂಕ್ಸ್ ಬಾಟಲ್ ಗಳನ್ನ ಸೀಲ್ ಮಾಡಿ ಕೋರ್ಟಿಗೆ ಪ್ರೆಸೆಂಟ್ ಮಾಡ್ಬೇಕು ಅಂತ ಅಲ್ಲೇ ಇಟ್ಟಿರ್ತಾರೆ. ಹಾಗೆ ಸ್ವಲ್ಪ ಸಮಯ ಆದ್ಮೇಲೆ ಕೋಶಿಯ ಫೋನ್ ಗೆ ಕಾಲ್ ಬರುತ್ತೆ. ಅಲ್ಲೇ ಇದ್ದ ಪೊಲೀಸ್ ಆಫೀಸರ್ ಸುಮ್ಮನೆ ಇಲ್ಲದೆ ಕೋಶಿಯ ಫೋನ್ ನಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕೋಶಿ ಕೂಡ ತುಂಬಾ ಕ್ಯಾಶುವಲ್ ಆಗಿ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಹಾಗೆ ಕಾಂಟ್ಯಾಕ್ಟ್ಸ್ ಇರೋರು ಯಾರು ಅಂತ ಓದ್ತಾ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಇಂತಿಂತವರೆಲ್ಲ ಕಾಂಟ್ಯಾಕ್ಟ್ ಇದ್ದಾರ ಅಂತ ಶಾಕ್ ಆಗ್ತಾರೆ. ಯಾರ್ಯಾರು ಇರ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾ ಡೈರೆಕ್ಟರ್ಸ್ ಗಳು ಮತ್ತೆ ನ್ಯೂಸ್ ರಿಪೋರ್ಟರ್ ಗಳು. ಅಷ್ಟೇ ಯಾಕೆ ಪೊಲೀಸ್ ಆಫೀಸರ್ IG ನಂಬರ್ ಕೂಡ ಅವನ ಫೋನ್ ಇರುತ್ತೆ. ಇವರು ಏನ್ ಅನ್ಕೋತಾರೆ ಅಂದ್ರೆ ಯಾರೋ ಒಬ್ಬ ರೋಡ್ ಅಲ್ಲಿ ಹೋಗೋ ಕುಡ್ಕ ಎಕ್ಸ್ ಮಿಲಿಟರಿ ಮ್ಯಾನ್, ಇವನ ಮೇಲೆ ಕೇಸ್ ಹಾಕಿ ಕೂರ್ಸಿದೀವಿ ಅಂತ ಅನ್ಕೋತಾರೆ. ಆದ್ರೆ ಇವನು ಇಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗಿ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ನೋಡಿದ SI ಕೂಡಲೇ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ನಡೆದ ವಿಷಯನೆಲ್ಲ ಹೇಳ್ತಾರೆ. ಗಾಡಿಗಳನ್ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಬನನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಕೇಸ್ ಎಲ್ಲ ಹಾಕಾಗಿದೆ. ಈಗ ಅವನ ಫೋನ್ ಅನ್ನ ಚೆಕ್ ಮಾಡಿದ್ರೆ ಸಿನಿಮಾ ಡೈರೆಕ್ಟರ್ಸ್, ದೊಡ್ಡ ದೊಡ್ಡ ನ್ಯೂಸ್ ರಿಪೋರ್ಟರ್ಸ್ IG ನಂಬರ್ ಸಹ ಅವನ ಹತ್ರ ಇದೆ. ಇವಾಗ ಏನ್ ಮಾಡೋದು ಅಂತ ಇನ್ಸ್ಪೆಕ್ಟರ್ ನ ಕೇಳ್ಬೇಕಾದ್ರೆ ಅದಕ್ಕೆ ಇನ್ಸ್ಪೆಕ್ಟರ್ ಕೇಸ್ ಫೈಲ್ ಮಾಡಾಯ್ತಲ್ವಾ, ಇವಾಗ ಏನ್ ಮಾಡೋದಕ್ಕೂ ಆಗೋದಿಲ್ಲ, ದೊಡ್ಡ ವ್ಯಕ್ತಿ ಅಂತ ಬೇರೆ ಹೇಳ್ತಾ ಇದೀಯಾ, ಅವನಿಗೆ ಏನ್ ಬೇಕಾದನ್ನೆಲ್ಲ ಕೊಟ್ಟು ಆರಾಮಾಗಿ ಸ್ಟೇಷನ್ ಅಲ್ಲೇ ಅವನ್ನ ನೋಡ್ಕೋ, ಅವನನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋ, ಅವನಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೊಡು, ಯಾಕಂದ್ರೆ ದೊಡ್ಡ ವ್ಯಕ್ತಿ ಅಂತ ಬೇರೆ ಹೇಳ್ತಾ ಇದೀಯಾ, ಅವನಿಂದ ನಾಳೆ ನಮ್ಗೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ ಅಂತ ಹೇಳ್ಬೇಕಾದ್ರೆ ಅಯ್ಯಪ್ಪ ಸರಿ ಸರ್ ನೀವ್ ಹೇಳ್ದಾಗೆ ಮಾಡ್ತೀನಿ ಅಂತ ರೂಲ್ಸ್ ಅನ್ನೆಲ್ಲ ಸೈಡ್ ಅಲ್ಲಿ ಇಟ್ಟು ಕೋಶಿಯನ್ನ ಸರ್ ಅಂತ ಮಾತಾಡಿಸ್ತಾನೆ ಅಯ್ಯಪ್ಪ. ಕೋಶಿಯನ್ನ ತನ್ನ ಚೇಂಬರ್ ಅಲ್ಲೇ ಕೂರಿಸ್ಕೋತಾನೆ. ಕೋಶಿ ತುಂಬಾ ದುರಾಂಕಾರದಿಂದ ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಮೇಲೆ ಕೈ ಮಾಡಿದ್ಯಾ ಅಲ್ವಾ, ತೋರಿಸ್ತೀನಿ, ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಯ್ಯಪ್ಪನ್ ಸರ್ ಚೆಕಿಂಗ್ ಟೈಮ್ ನಲ್ಲಿ ನೀವು ಡ್ರಿಂಕ್ಸ್ ಮಾಡಿ ತುಂಬಾನೇ ವೈಲೆಂಟ್ ಆಗಿ ಆಡ್ತಾ ಇದ್ರಿ, ಅದಕ್ಕೆ ನಮ್ ಕೈಯಿಂದ ಹಾಗೆ ಮಾಡ್ಬೇಕಾಯ್ತು, ನೀವ್ ಯಾರು ಏನು ಅಂತ ಗೊತ್ತಿಲ್ಲದೆ ನಮ್ ಕೈಲಿ ಈ ತರ ಎಲ್ಲ ಆಗೋಯ್ತು, ಒಬ್ಬ ಸಾಧಾರಣ SI ನಾನು, ನನ್ ಕೈಯಿಂದ ಇನ್ನೇನ್ ತಾನೇ ಮಾಡಕ್ಕಾಗುತ್ತೆ ಅಂತ ಅಯ್ಯಪ್ಪನ್ ಕೇಳ್ತಾರೆ. ಅದಕ್ಕೆ ಕೋಶಿ ನಾನು ಯಾರು, ನನ್ ಕೈಲಿ ಏನೆಲ್ಲ ಆಗುತ್ತೆ ಅಂತ ನಿನಗೆ ಇವಾಗ ಗೊತ್ತಾಯ್ತಲ್ವಾ ಅಂತ ಕೇಳ್ಬೇಕಾದ್ರೆ ಸರ್ ನಾನು ಹೇಳೋಕೆ ಬಂದಿರೋ ವಿಷಯನೇ ಬೇರೆ, ನಿಮ್ಮ ಮೇಲೆ ಹಾಕಿರುವ ಕೇಸು ಯಾವ್ದೋ ಸಾಧಾರಣವಾದ ಕೇಸ್ ಅಲ್ಲ. ಅದಕ್ಕೆ ಕೋಶಿ ಅಷ್ಟೇ ತಾನೆ, ಇದು ಯಾವ್ದೇ ಕೊಲೆ ಮರ್ಡರ್ ಕೇಸ್ ಅಲ್ವಲ್ಲ, ನಾನ್ ನಾಳೆನೆ ಆಚೆ ಬಂದು ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಅಯ್ಯಪ್ಪನ್ ಅದೇ ಸರ್ ನಾನು ಹೇಳ್ತಾ ಇರೋದು, ಈ ಕೇಸಲ್ಲಿ ನಿಮ್ಗೆ ಬೇಗ ಬೇಲ್ ಸಿಗೋದಿಲ್ಲ, 10 ರಿಂದ 12 ದಿನ ಆದ್ರೂ ನೀವು ಸಬ್ ಜೈಲಲ್ಲಿ ಇರಬೇಕಾಗುತ್ತೆ. ಇದನ್ನ ಕೇಳಿದ ಕೋಶಿ ಕೋಪದಿಂದ ಎದ್ ನಿಂತ್ಕೊಂಡು ನನ್ನ ಕಾರಿನಲ್ಲಿ ನನ್ನ ಡ್ರಿಂಕ್ಸ್ ಬಾಟಲ್ ತಗೊಂಡೋದ್ರೆ ನನ್ನನ್ನೇ ಜೈಲ್ಗೆ ಹಾಕ್ತೀರಾ, 17 ವರ್ಷ ಒಬ್ಬ ಸರ್ವಿಸ್ ಮಾಡಿದ ಎಕ್ಸ್ ಮಿಲಿಟರಿ ಮ್ಯಾನ್ ಗೆ ಕೊಡೋ ರೆಸ್ಪೆಕ್ಟ್ ಇದೇನಾ ಅಂತ ಜೋರಾಗಿ ಕೂಗಿ ಮಾತಾಡ್ತಾ ಇರ್ಬೇಕಾದ್ರೆ ಹೊರಗೆ ಇದ್ದ ಪೊಲೀಸ್ ಆಫೀಸರ್ಸ್ ಎಲ್ಲ ಏನಿವನು ಇಷ್ಟು ದಿಮಾಕಿಂದ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಕೋಶಿ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನಿಮ್ ಕೈಲಿ ಏನ್ ತಾನೇ ಮಾಡಕ್ಕಾಗುತ್ತೆ, ಏನ್ ನನ್ನ ಸುಟ್ಟು ಬಿಡ್ತೀರಾ ಅಂತ ಜೋರಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಆಚೆ ಇದ್ದ ಪೊಲೀಸ್ ಆಫೀಸರ್ಸ್ ಎಲ್ಲ ಸ್ಟೇಷನ್ ಡೋರ್ ಅನ್ನ ಲಾಕ್ ಮಾಡ್ತಾರೆ. ಕೈಯಲ್ಲಿ ಲಾಠಿಗಳನ್ನ ಇಟ್ಕೊಂಡು ಸೆಲ್ ಒಳಗೆ ಚಾರ್ಜ್ ಮಾಡ್ಬೇಕು ಅಂತ ಸೆಲ್ ನ ಡೋರ್ ಅನ್ನ ಓಪನ್ ಮಾಡಿ ಇಟ್ಟಿರ್ತಾರೆ. ಕೋಶಿ ನಾನು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ನನ್ನ ಸುಟ್ಬಿಡ್ತೀರಾ ಅಂತ ಕೇಳಬೇಕಾದ್ರೆ ಅಯ್ಯಪ್ಪನ್ ಎದ್ ನಿಂತ್ಕೊಂಡು ಹಾಗೆಲ್ಲ ಮಾಡೋದಿಕ್ಕಾಗಲ್ಲ ಸರ್, ನೀವಿಂದ ತಪ್ಪಿಸ್ಕೊಂಡ್ರೆ ನಮಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಕೈಯಿಂದ ಹೊರಗೆ ಹೋಗೋಕ್ಕಾಗಲ್ಲ, ಹಾಗೇನಾದ್ರು ಟ್ರೈ ಮಾಡಿದ್ರೆ ನಿಮ್ಮನ್ನ ಸೆಲ್ಗೆ ಹಾಕ್ಬೇಕಾಗತ್ತೆ ಅಂತ ತುಂಬಾ ಡೀಸೆಂಟ್ ಆಗಿ ಹೇಳ್ತಾನೆ. ಸರಿ ಅಂತ ಹೇಳಿ ಕೋಶಿ ಹಾಗೆ ಸೈಲೆಂಟ್ ಆಗಿ ಕೂತ್ಕೋತಾನೆ. ಸರ್ ನನ್ನ ಕ್ಲೋಸ್ ಫ್ರೆಂಡ್ ಆದ ಜಾನಿ ಒಬ್ಬ ಸಿನಿಮಾ ಡೈರೆಕ್ಟರ್, ನಾಳೆ ಊಟಿಯಲ್ಲಿ ಶೂಟಿಂಗ್ ಅನ್ನ ಇಟ್ಕೊಂಡಿದ್ದಾನೆ, ಅದಕ್ಕೆ ಪಾರ್ಟಿಗೆ ಅಂತಾನೆ ನಾನು ಎಣ್ಣೆಯನ್ನ ಎತ್ಕೊಂಡು ಹೋಗ್ತಾ ಇದ್ದಿದ್ದು. ನಮ್ಮ ಅಪ್ಪ ಅಮ್ಮ ಕೂಡ ಹೇಳಿದ್ರು ಕ್ರಿಸ್ಮಸ್ಗೆ 4-5 ದಿನ ಇದೆ, ಎಲ್ಲೂ ಆಚೆ ಹೋಗ್ಬೇಡ ಅಂತ, ಆದ್ರೆ ನನ್ನ ವಿಧಿ ನೋಡಿ ಇಲ್ಲಿ ಬಂದು ಕೂತಿದ್ದೀನಿ, ಕ್ರಿಸ್ಮಸ್ಗೆ ಮನೆಗೆ ಬರ್ತೀನಿ ಅಂತ ತನ್ನ 2 ಮಕ್ಕಳ ಮೇಲೆ ಆಣೆ ಮಾಡಿ ಹೇಳಿದ್ದೀನಿ, ದಯವಿಟ್ಟು ನನ್ನ ಇವಾಗ ಬಿಟ್ಕೊಡಿ, ನಿಮಗೆ ಯಾವುದೇ ತೊಂದರೆ ಬರೋದ ಹಾಗೆ ನಾನ್ ನೋಡ್ಕೋತೀನಿ, ಕ್ರಿಸ್ಮಸ್ ಆದ ನಾಳೆನೆ ನನ್ನ ಸ್ಟೇಷನ್ ಗೆ ಬಂದು ಸರೆಂಡರ್ ಆಗ್ತೀನಿ, ಎಷ್ಟು ದಿನ ಬೇಕಾದರೂ ನನ್ನ ಜೈಲ್ ಒಳಗೆ ಹಾಕಿ, ನನ್ನ ತಾಯಿಗೆ ತುಂಬಾನೇ ಹುಷಾರಿಲ್ಲ ಸರ್, ಬರೋ ವರ್ಷ ಕ್ರಿಸ್ಮಸ್ಗೆ ಅವ್ರು ಇರ್ತಾರೋ ಇರಲ್ವೋ ನನಗಂತೂ ಗೊತ್ತಿಲ್ಲ, ಪ್ಲೀಸ್ ನನ್ನ ಬಿಡೋಕಾಗುತ್ತಾ ಅಂತ ತುಂಬಾನೇ ಕೇಳ್ಕೊತಾರೆ. ಇದನ್ನ ಕೇಳಿದ ಆಫೀಸರ್ಸ್ ಗೆ ಹಾಗೆ ಫೀಲ್ ಆಗುತ್ತೆ. ಅಯ್ಯಪ್ಪನ್ ತುಂಬಾನೇ ಒಳ್ಳೆಯವರು ಮತ್ತೆ ಸ್ಟ್ರಿಕ್ಟ್ ಕೂಡ ಹೌದು, ಸಾರಿ ಸರ್ ನಮ್ ಕೈಯಿಂದ ಹಾಗೆಲ್ಲ ಬಿಡೋದಿಕ್ಕಾಗಲ್ಲ, ಯಾರಿಗಾದ್ರೂ ಫೋನ್ ಮಾಡಿ ಪರ್ಮಿಷನ್ ಅನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಕೋಶಿ ಹಾಗೆ ತಲೆ ಮೇಲೆ ಕೈ ಇಟ್ಕೊಂಡು ನನ್ನಿಂದ ಈ ಟೆನ್ಷನ್ ಅನ್ನ ತಡ್ಕೊಳ್ಳಿಕ್ ಆಗ್ತಾ ಇಲ್ಲ, ನಾನೊಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್, ನನಗೆ ಡ್ರಿಂಕ್ಸ್ ಇಲ್ದೆ ಇರೋದಿಕ್ಕಾಗೋದಿಲ್ಲ, ದಯವಿಟ್ಟು ನನಗೆ ಸ್ವಲ್ಪ ಡ್ರಿಂಕ್ಸ್ ಆದ್ರೂ ಕೊಡಿ ಅಂತ ಕೇಳ್ಕೊತಾನೆ. ಇನ್ಸ್ಪೆಕ್ಟರ್ ಬೇರೆ ಅವನಿಗೆ ಏನ್ ಬೇಕಾದನ್ನ ಕೊಟ್ಟು ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ದಾರೆ. ಈ ಊರಿನಲ್ಲಿ ಡ್ರಿಂಕ್ಸ್ ಎಲ್ಲುವೆ ಸಹ
ಸಿಗೋದಿಲ್ಲ, ಹೇಗೆ ತರೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಕೋಶಿ ಅದೇ ನನ್ನ ಡ್ರಿಂಕ್ಸ್ ಅನ್ನೇ ಸೀಸ್ ಮಾಡಿ ಇಟ್ಟಿದ್ರಲ್ಲ ಅದನ್ನೇ ಕೊಡಿ ಸಾಕು ಅಂತ ಹೇಳ್ತಾನೆ. ಸರ್ ಅದನ್ನೆಲ್ಲ ಸೀಸ್ ಮಾಡಿ ಸೀಲ್ ಮಾಡಾಯ್ತು, ಅದನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಯೋ ನೀವು ತಾನೇ ಸೀಲ್ ಮಾಡಿದ್ದು, ಅದನ್ನ ಓಪನ್ ಮಾಡಿ ನನಗೆ ಸ್ವಲ್ಪ ಕೊಡಿ ಮತ್ತೆ ಅದನ್ನ ಸೀಲ್ ಮಾಡಿ ಅಂತ ಕೇಳ್ಕೊತಾನೆ. ಸರಿ ಅಂತ ಹೇಳಿ ಬೆಲ್ ಮಾಡಿ ಹೊರಗಿದ್ದ ಒಬ್ಬರನ್ನ ಕರೀತಾನೆ. ಅಲ್ಲೇ ಇದ್ದ ಲೇಡಿ ಕಾನ್ಸ್ಟೇಬಲ್ ಓಡೋಗಿ ಆ ಬಾಟಲ್ ಅನ್ನು ತಗೊಂಡ್ ಬಂದು ಟೇಬಲ್ ಮೇಲೆ ಇಡ್ತಾಳೆ. ಅಯ್ಯಪ್ಪನ್ ಇನ್ನ ಸ್ವಲ್ಪ ತಿಂಗಳಲ್ಲೇ ನಾನು ಹೋಮ್ ಮಿನಿಸ್ಟರ್ ಇಂದ ಮೆಡಲ್ ಅನ್ನ ತಗೋತಾ ಇದ್ದೀನಿ, ಹೀಗೆ ನಿಮಗೆ ಕ್ಯಾಶುವಲ್ ಆಗಿ ಸ್ಟೇಷನ್ ಅಲ್ಲಿ ಡ್ರಿಂಕ್ಸ್ ಹಾಕೊಡ್ತಿರೋದು ಹೊರಗೆ ಗೊತ್ತಾದ್ರೆ ನನಗೆ ಮೆಡಲ್ ಅಷ್ಟೇ ಅಲ್ಲ ನನ್ನ ಕೆಲ್ಸಾನೇ ಹೋಗುತ್ತೆ, ಅಷ್ಟೇ ಅಲ್ಲ ನನ್ನ ಅರೆಸ್ಟ್ ಕೂಡ ಮಾಡ್ತಾರೆ, ನಾನ್ ಬೇರೆ ಇನ್ನ 2 ವರ್ಷದಲ್ಲೇ ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ ಹೇಳಿ ಆ ಬಾಟಲ್ ಅನ್ನ ತಗೋತಾರೆ. ಇದನ್ನ ಕೇಳಿದ ಕೋಶಿಗೆ ಸಡನ್ ಆಗಿ ಒಂದು ಐಡಿಯಾ ಬರುತ್ತೆ. ಹಾಗೆ ವಿಲ್ಲನ್ ತರ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೆಲ್ಪಿಗೆ ಬೇಕಾದ್ರೆ ಯಾರಿಗಾದ್ರೂ ಕಾಲ್ ಮಾಡಿ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿರ್ತಾರೆ ಅಲ್ವಾ, ಅದನ್ನೇ ಯೂಸ್ ಮಾಡಿ ಅವರ ಫೋನ್ ಅನ್ನ ತಗೊಂಡು ಅಯ್ಯಪ್ಪನ್ ಆ ಬಾಟಲ್ ಅನ್ನ ತಗೊಂಡು ಹಾಕಿದ್ದ ಸೀಲ್ ಅನ್ನ ಓಪನ್ ಮಾಡಿ ಒಂದು ಗ್ಲಾಸಿಗೆ ಡ್ರಿಂಕ್ಸ್ ಅನ್ನ ಹಾಕ್ತಾ ಇರ್ತಾನೆ. ಇದನ್ನೆಲ್ಲ ಕೋಶಿ ಹಾಗೆ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ. ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ಅಯ್ಯಪ್ಪನಿಗೆ ಸ್ವಲ್ಪ ಕೂಡ ಗೊತ್ತಿರೋದಿಲ್ಲ. ಗ್ಲಾಸಿಗೆ ಡ್ರಿಂಕ್ಸ್ ಅನ್ನ ಹಾಕಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅದಕ್ಕೆ ನೀರ್ ಕೂಡ ಹಾಕೊಡ್ತಾರೆ. ಮತ್ತೆ ಆ ಲೇಡಿ ಕಾನ್ಸ್ಟೇಬಲ್ ಅನ್ನ ಕರೆದು ಬಾಟಲ್ ಹೇಗೆ ಸೀಲ್ ಆಗಿತ್ತೋ ಹಾಗೆ ಸೀಲ್ ಮಾಡಿ ಇಡು ಅಂತ ಲೇಡಿ ಕಾನ್ಸ್ಟೇಬಲ್ ಕೈಲಿ ಕೊಟ್ಟು ಕಳಿಸ್ತಾರೆ. ಇಲ್ಲಿ ಕೋಶಿ ಯಾರಿಗೆ ಕಾಲ್ ಮಾಡೋದು, ಯಾರ ಹತ್ರ ಹೆಲ್ಪ್ ಕೇಳೋದು ಅಂತ ಆಕ್ಟ್ ಮಾಡ್ತಾ ಇರ್ತಾನೆ. ಅಯ್ಯಪ್ಪನ್ ಕೋಶಿ ಹತ್ರ ಸರಿ ನಾನೀಗ ಹೊರಡ್ತೀನಿ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬರ್ತೇನೆ, ಬೆಳಿಗ್ಗೆ ನಿಮ್ಮನ್ನ ಮೆಡಿಕಲ್ ಚೆಕಪ್ ಗೆ ಕರ್ಕೊಂಡು ಹೋಗ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಹೊರಡ್ಬೇಕು. ಅದು ಸರಿ ನಿಮ್ಗೆ ಐಜಿ ಅವರೆಲ್ಲ ಹೇಗ್ ಗೊತ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಕೋಶಿ ಯಾಕೆ ಟ್ರಾನ್ಸ್ಫರ್ ಏನಾದ್ರು ಬೇಕಿತ್ತಾ ಅಂತ ಕೇಳ್ತಾರೆ. ಅಯ್ಯಪ್ಪನ್ ನನಗೆ ಏನಕ್ಕೆ ಟ್ರಾನ್ಸ್ಫರ್, ಇನ್ನ 2 ವರ್ಷದಲ್ಲೇ ರಿಟೈರ್ಡ್ ಆಗ್ತೀನಿ, ಅದು ಅಲ್ಲದೆ ನನ್ನ ಹೆಂಡತಿ ಒಬ್ಳು ಆದಿವಾಸಿ ಗ್ರಾಮಕ್ಕೆ ಸೇರಿದವಳು, ಅವಳು ಆದಿವಾಸಿ ಆಗಿರೋದಕ್ಕೆ ಗೌರ್ಮೆಂಟ್ ಅವಳಿಗೆ 2 ಎಕರೆ ಜಾಗವನ್ನ ಕೊಟ್ಟಿದೆ, ಆ ಜಾಗವನ್ನ ಬಿಟ್ಟು ನಾವು ಎಲ್ಲಿ ತಾನೇ ಹೋಗ್ತಿವೆ, ಹಾಗೆ ಕ್ಯಾಶುವಲ್ ಆಗಿ ಮಾತಾಡಿ ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾರೆ. ಹಾಗೆ ಅವರು ಹೊರಟ ಮೇಲೆ ಕೋಶಿ ಅವರ ಅಪ್ಪನಿಗೆ ಕಾಲ್ ಮಾಡ್ತಾನೆ. ಬೆಳಗ್ಗೆ ಆಗುತ್ತೆ. ಅಯ್ಯಪ್ಪನ ಹೆಂಡತಿ ತನ್ನ ಚಿಕ್ಕ ಮಗುವನ್ನ ಕರ್ಕೊಂಡು ಸ್ಟೇಷನ್ ಹತ್ರ ಬಂದಿರ್ತಾಳೆ. ಹಾಗೆ ಕೋಶಿ ಕೂಡ ಮೆಡಿಕಲ್ ಚೆಕಪ್ ಅನ್ನ ಮುಗಿಸ್ಕೊಂಡು ಸ್ಟೇಷನ್ ಗೆ ಬರ್ತಾನೆ. ಹಾಗೆ ಕೋಶಿ ಮುಂದೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ಅಯ್ಯಪ್ಪನ್ ಸರ್ ಇವಳೆ ನನ್ನ ಹೆಂಡತಿ ಕಣ್ಣಮ್ಮ ಅಂತ ಸರಿ ಅಂತ ಹೇಳಿ ತಲೆ ಅಲ್ಲಾಡಿಸಿ ಹೋಗ್ತಾನೆ. ಇಲ್ಲಿ ಕಣ್ಣಮ್ಮ ಅಕ್ಯೂಸ್ ನೆಲ್ಲ ರೆಸ್ಪೆಕ್ಟ್ ಕೊಟ್ಟು ಯಾಕೆ ಕರಿತೀರಾ ಅಂತ ಸ್ವಲ್ಪ ಕೋಪದಿಂದ ಹೇಳ್ತಾಳೆ. ಇದನ್ನ ಕೇಳಿಸಿಕೊಂಡ ಕೋಶಿ ಟೆನ್ಷನ್ ಆಗಿ ಅಲ್ಲಿಗೆ ಬರ್ತಾನೆ. ನಾ ಯಾವುದೇ ರೀತಿ ಅಕ್ಯೂಸ್ ಅಲ್ಲ, ನಮ್ದು ತುಂಬಾನೇ ದೊಡ್ಡ ಕುಟುಂಬ, ನಾನೊಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್, ನಿನ್ನ ನೋಡ್ತಿದ್ರೆ ನನಗೆ ಪಾಪ ಅನ್ಸುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಅಯ್ಯಪ್ಪನ್ ತನ್ನ ಹೆಂಡತಿಯನ್ನ ಕಂಟ್ರೋಲ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹಾಗೆ ಸ್ಟೇಷನ್ ಗೆ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ. ಅಯ್ಯಪ್ಪನ ಹೆಂಡತಿನ ಅವರು ಅಕ್ಕ ಅಕ್ಕ ಅಂತ ಹೇಳಿ ಮಾತಾಡಿಸ್ತಾ ಇರ್ತಾರೆ. ಸ್ವಲ್ಪ ಮಾತಾಡಿಸಿ ಅವರನ್ನ ಕಳಿಸ್ಕೊಡ್ತಾರೆ. ಸರಿ ಅಂತ ಅಯ್ಯಪ್ಪನ ಹತ್ತಿರ ಕೋಶಿಯ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಅವರು ಸ್ಟೇಷನ್ ಒಳಗೂ ಹೋಗದೆ ಕೋಶಿಯನ್ನ ಕರ್ಕೊಂಡು ಕೋರ್ಟ್ ಗೆ ಹೋಗಿರ್ತಾರೆ. ಹಾಗೆ ಕೋರ್ಟ್ ನ ಒಳಗಡೆ ಕೆಲಸ ಮುಗಿಸಿ ಆಚೆ ಬರ್ಬೇಕಾದ್ರೆ ಕೋಶಿ ಪೊಲೀಸರ ಹತ್ರ ಸಿಗಾಕೊಂಡಿರೋದು ನ್ಯೂಸ್ ಪೇಪರ್ ಲೆಲ್ಲ ಬಂದ್ಬಿಟ್ಟಿರುತ್ತೆ. ಅದನ್ನ ಕೇಳಿ ಕೋಶಿ ಇನ್ನುವೇ ಟೆನ್ಷನ್ ಆಗ್ತಾನೆ. ಕೋರ್ಟ್ ನ ಪ್ರೊಸೀಜರ್ ಎಲ್ಲ ಮುಗಿಸಿ ಅವನನ್ನ ಸಬ್ ಜೈಲಿಗೆ ಕರ್ಕೊಂಡ್ ಬರ್ತಾರೆ. ಜೈಲ್ನ ಒಳಗೆ ಹೋಗೋಕು ಮುಂಚೆ ತನ್ನ ಡ್ರೈವರ್ ಹತ್ರ ತನ್ನ ವಸ್ತುವನ್ನೆಲ್ಲ ಕೊಟ್ಟು ಮತ್ತೆ ಅವನ ಫೋನ್ ಅನ್ನ ಕೊಡ್ಬೇಕಾದ್ರೆ ನಾನು ಆಜೆ ಬರೋಷ್ಟ್ರಲ್ಲಿ ಈ ಫೋನ್ ಫುಲ್ ಆಗಿ ಚಾರ್ಜ್ ಆಗಿ ರೆಡಿ ಆಗಿರ್ಬೇಕು, ಇದರಿಂದ ಬಂದ್ಮೇಲೆ ನನಗೆ ತುಂಬಾನೇ ದೊಡ್ಡ ಕೆಲಸ ಇದೆ ಅಂತ ಹೇಳಿ ತನ್ನ ಥಿಂಗ್ಸ್ ಗಳನ್ನೆಲ್ಲ ಡ್ರೈವರ್ ಕೈಲಿ ಕೊಟ್ಟಿರ್ತಾನೆ. ಹಾಗೆ ಆ ವಿಡಿಯೋನ ಇಟ್ಕೊಂಡು ಇವನೇನೋ ಮಾಡಕ್ ಹೊರಟಿದ್ದಾನೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಕಟ್ ಮಾಡಿದ್ರೆ ಸ್ಟೇಷನ್ ಅಲ್ಲಿ ಅಯ್ಯಪ್ಪನ ಮೀಟ್ ಮಾಡೋದಕ್ಕೆ ಕುಟ್ಟಮಣಿ ಅಂತ ಒಬ್ಬ ಬಂದಿರ್ತಾನೆ. ಈಗ ನನಗೆ ಬೇಲ್ ಸಿಕ್ಕಿದೆ, ನೀನೇ ತಾನೆ ನನ್ನ ಮೇಲೆ ಕೇಸ್ ಹಾಕಿ ಒಳಗಡೆ ಕಳ್ಸಿದ್ದು, ಈಗ ನಾನು ಹೊರಗಡೆ ಬಂದಿದ್ದೇನೆ, ನೀನ್ ಯಾವಾಗ ಯೂನಿಫಾರ್ಮ್ ನ ತೆಗ್ದಿಟ್ಟಿರ್ತೀಯೋ ಅವಾಗ ನಿನಗೆ ಇದೆ ಅಂತ ಹೇಳಿ ತುಂಬಾ ಜೋರಾಗಿ ಸ್ಟೇಷನ್ ಅಲ್ಲೇ ಮಾತಾಡ್ತಾ ಇರ್ತಾನೆ. ಇದಕ್ಕೆ ಅಯ್ಯಪ್ಪನ್ ಹೆದರ್ಕೊಳ್ಳೋರೆ ಅಲ್ಲ, ಹೋಗಲೇ ಹೋಗೋ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ತಾರೆ. ಇಲ್ಲಿ ನೋಡಿದ್ರೆ ಕೋಶಿ ಅವರ ಅಪ್ಪ ಅವನನ್ನ ನೋಡೋಕೆ ಬಂದಿರ್ತಾರೆ. ಅವನ ಹತ್ತಿರ ನೀನು ಬೇಕು ಅಂತ ಇದನ್ನ ಮಾಡಿಲ್ಲ, ಏನು ಮಾಡೋದಕ್ಕಾಗಲ್ಲ, ವಿಧಿ ಅನುಭವಿಸ್ಬೇಕು ಅಂತ ಬಂದಿದ್ರೆ ಅನುಭವಿಸ್ಬೇಕು ಅಂತ ಹೇಳಿ ಹೊರಡ್ತಾ ಇರ್ತಾರೆ. ಇವರನ್ನ ನೋಡಿದ್ರೆ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ ಅಲ್ವಾ, ಆದ್ರೆ ಹೋಗ್ಬೇಕಾದ್ರೆ ನಿನಗೆ 3 ತಿಂಗಳು ಟೈಮ್ ಕೊಡ್ತೀನಿ, ನಿನ್ನ ಒಳಗೆ ಹಾಕಿದ ಪೊಲೀಸ್ಗೆ ಏನಾದ್ರು ಒಂದು ಮಾಡ್ಬೇಕು, ಆಗ್ಲೇ ನಿನ್ನ ಮಗ ಅಂತ ಅನ್ನಿಸ್ಕೋತೀಯ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಅವನನ್ನ ಜೈಲಿಗೆ ಹಾಕಿ 12 ದಿನ ಹೋಗೋದನ್ನ ತೋರಿಸ್ತಾರೆ. ಆ 12 ದಿನದಲ್ಲಿ ರೌಡಿ ಕುಟ್ಟಮಣಿಗೂ ಹಾಗೂ ಅಯ್ಯಪ್ಪನಿಗೂ ಯಾವುದೋ ಒಂದು ವಿಷಯವಾಗಿ ಮಾತುಕತೆ ಆಗಿರುತ್ತೆ. ಆ ಡ್ರೈವರ್ ಕೋಶಿ ರಿಲೀಸ್ ಆಗುವವರೆಗೂ ಆ ಕಾರಲ್ಲಿ ಜೀವನವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಅಯ್ಯಪ್ಪನ ಹೆಂಡತಿ ಕಣ್ಣಮ್ಮ ತಮ್ಮ ಆದಿವಾಸಿ ಜನರಿಗೆ ಮೋಸ ಮಾಡಿದ ಒಬ್ಬ ಅಧಿಕಾರಿಗೆ ಚಟ್ ಅಂತ ಹೇಳಿ ಒಂದು ಕೊಟ್ಟಿರ್ತಾಳೆ. ಕೋಪದಲ್ಲಿ ಆ ಅಧಿಕಾರಿಯನ್ನ ಒಬ್ಬ ಗೌರ್ಮೆಂಟ್ ಆಫೀಸರ್ ಅನ್ನ ಹೊಡೆದಿದ್ದಕ್ಕೆ ಅವನು ಅವಳ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ. ಬೇರೆ ದಾರಿ ಇಲ್ಲದೆ ಅಯ್ಯಪ್ಪನ್ ತನ್ನ ಹೆಂಡತಿಯನ್ನೇ ಅರೆಸ್ಟ್ ಮಾಡಿ ಸ್ಟೇಷನ್ ಅಲ್ಲಿ ಕೂರಿಸಿರ್ತಾನೆ. ಈ ಕಡೆ ಕೋಶಿಯ ಫ್ಯಾಮಿಲಿನೇ ಸ್ಟೇಷನ್ ಗೆ ಬಂದು ಕ್ರಿಸ್ಮಸ್ ಅನ್ನ ಆಚರಿಸ್ತಾ ಇರ್ತಾರೆ. ಹಾಗೆ ಆ 12 ದಿನ ಕಳೆಯುತ್ತೆ. ಕೋಶಿ ಕೂಡ ರಿಲೀಸ್ ಆಗ್ತಾನೆ. ರಿಲೀಸ್ ಆಗ್ಬೇಕಾದ್ರೆ ಯಾರೋ ಒಬ್ಬ ಬಂದು ಇಲ್ಲಿ ನೋಡಿ ಆಗೋದಿಲ್ಲ ಆಗಿ ಹೋಯ್ತು, ಇನ್ನು ಮುಂದೆ ಯಾವುದೇ ರೀತಿ ಜಗಳ ಬೇಡ, ನೀವು ನಿಮ್ ಪಾಡಿಗೆ ಹಿರಿ ಅಂತ ಅಡ್ವೈಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇವಾಗ್ಲಿಂದ ಐತೆ ಕಣೋ ಅಯ್ಯಪ್ಪನಿಗೆ ಅಂತ ಹೇಳಿ ಹೊರಗಡೆ ಬಂದು ಡ್ರೈವರ್ ಹತ್ರ ತನ್ನ ಫೋನ್ ಅನ್ನ ಈಸ್ಕೋತಾನೆ. ಇಲ್ಲಿ ಲಾಯರ್ ನಮಗೆ ಬೇಲ್ ಅಷ್ಟೇ ಸಿಕ್ಕಿದೆ, 3 ವಾರಗಳ ಕಾಲ ನೀವು ಅಯ್ಯಪ್ಪನ
ಸ್ಟೇಷನ್ಗೆ ಹೋಗಿ ಸೈನ್ ಅನ್ನ ಮಾಡ್ಬೇಕಿರುತ್ತೆ. ವಾರಕ್ಕೆ 2 ದಿನ ಅಂತೆ ನೀವು 3 ವಾರಗಳ ಕಾಲ ಹೋಗಿ 6 ದಿನ ಸೈನ್ ಮಾಡ್ಬೇಕಾಗತ್ತೆ. 3 ವಾರ ಆದ್ಮೇಲೆ ಈ ಕೇಸನ್ನ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡೋದಾ ಅಂತ ಲಾಯರ್ ಹೇಳ್ಬೇಕಾದ್ರೆ ಯಾವುದನ್ನು ಕೇಳಿಸ್ಕೊಳ್ದೆ ಅಯ್ಯಪ್ಪನ್ ಸೀಲ್ ಆಗಿದ್ದ ಬಾಟಲ್ ನ ಓಪನ್ ಮಾಡಿ ಗ್ಲಾಸಿಗೆ ಡ್ರಿಂಕ್ಸ್ ಆಗ್ತಿರೋದನ್ನೆಲ್ಲ ವಿಡಿಯೋ ಮಾಡಿದ್ನಲ್ಲ, ಮತ್ತೆ ಅದನ್ನ ಸೀಲ್ ಹಾಕಿ ಇಡು ಅಂದಿದ್ದನ್ನ ವಿಡಿಯೋ ಮಾಡ್ಕೊಂಡಿರ್ತಾನಲ್ಲ, ಆ ವಿಡಿಯೋವನ್ನ ತೋರಿಸ್ತಾನೆ. ಇದನ್ನ ಹೊರಗಡೆ ಬಿಟ್ರೆ ಏನೆಲ್ಲ ಕೇಸ್ ಅವನ ಮೇಲೆ ಬರುತ್ತೆ ಅಂತ ಹೇಳಿ ಯಾರಿಗೋ ಕಾಲ್ ಮಾಡಿ ಏನನ್ನು ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾನೆ. ಇಲ್ಲಿ ಲಾಯರ್ ಇದೆಲ್ಲ ತುಂಬಾನೇ ಅತಿ ಆಯ್ತು, ಇದರಿಂದ ಅಯ್ಯಪ್ಪನ್ ಕೆಲ್ಸ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಕಟ್ ಮಾಡಿದ್ರೆ ಸ್ಟೇಷನ್ ಅಲ್ಲಿ ಜೇಸಿ ಅನ್ನೋ ಕಾನ್ಸ್ಟೇಬಲ್ ಗೆ ಕಾಲ್ ಬರುತ್ತೆ. ಆ ಕಾಲ್ ನ ರಿಸೀವ್ ಮಾಡಿದ ಲೇಡಿ ಕಾನ್ಸ್ಟೇಬಲ್ ತುಂಬಾನೇ ಭಯ ಬಿದ್ದು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನು ಅಂತ ನೋಡಿದ್ರೆ ಸ್ಟೇಷನ್ ಅಲ್ಲಿ ಟಿವಿಯಲ್ಲಿ ನ್ಯೂಸ್ ಓಡ್ತಾ ಇರುತ್ತೆ. ಅದರಲ್ಲಿ ಅಯ್ಯಪ್ಪನ್ ಸೀಲ್ ಆಗಿದ್ದ ಬಾಟಲ್ ಅನ್ನ ಓಪನ್ ಮಾಡಿರೋದು ಮತ್ತೆ ಈ ಲೇಡಿ ಕಾನ್ಸ್ಟೇಬಲ್ ಅವರಿಗೆ ಹೆಲ್ಪ್ ಮಾಡಿರೋ ತರ ಕೋಶಿ ವಿಡಿಯೋ ಮಾಡ್ಕೊಂಡು ಅವರಿಗೆ ಕಳಿಸಿ ವೈರಲ್ ಅನ್ನ ಮಾಡಿರ್ತಾನೆ. ಇದು ಎಲ್ಲಾ ನ್ಯೂಸ್ ಗಳಲ್ಲೂ ಬಂದಿರುತ್ತೆ. ಇದನ್ನ ನೋಡಿ ಲೇಡಿ ಕಾನ್ಸ್ಟೇಬಲ್ ತುಂಬಾನೇ ಅಳ್ತಾ ಇರ್ತಾಳೆ. ಇದೇ ನೋಡಿ ಕೋಶಿ ಮಾಡಿದ ಪ್ಲಾನ್. ಅಯ್ಯಪ್ಪನ್ ಏನ್ ಸೌಂಡ್ ಅಂತ ಹೇಳಿ ಆಚೆ ಬಂದು ನೋಡ್ತಾನೆ. ಅವನು ಹಾಕೊಟ್ಟಿದ್ದ ಡ್ರಿಂಕ್ಸ್ ಅನ್ನ ವಿಡಿಯೋ ಮಾಡಿ ಕೋಶಿ ಟಿವಿ ನ್ಯೂಸ್ ಅವ್ರಿಗೆ ಕೊಟ್ಟಿರ್ತಾನೆ. ಅವನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ನಾವ್ ಹೀಗೆ ಮಾಡಿದ್ದು, ಆದ್ರೆ ಅವನೇ ನಮ್ಗೆ ಈ ತರ ಮಾಡ್ಬಿಟ್ನಲ್ಲ ಅಂತ ಅಯ್ಯಪ್ಪನಿಗೆ ತುಂಬಾನೇ ಕೋಪ ಬರುತ್ತೆ. ಏನ್ ಮಾಡೋದು ಅಂತ ಅಯ್ಯಪ್ಪನ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಬರ್ತಾರೆ. ಜೇಸಿಯನ್ನ ಸಮಾಧಾನ ಮಾಡಿ ಅಯ್ಯಪ್ಪನ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ, ನೀವು ತಾನೇ ಸರ್ ಅವತ್ತು ಹೇಳಿದ್ದು ಅವನು ತುಂಬಾ ದೊಡ್ಡ ಮನುಷ್ಯ, ಅವನ ಹತ್ರ ಕೂಲ್ ಆಗಿ ಮಾತಾಡು, ಅವನಿಗೆ ಏನ್ ಬೇಕೋ ಅದೆಲ್ಲ ಮಾಡ್ಕೊಡು ಅಂತ. ಈಗ ನೋಡಿದ್ರಲ್ವಾ ಅವನಿಗೆ ಏನ್ ಮಾಡಿದಾನೆ ಅಂತ. ನಾನು ರೂಲ್ ಅನ್ನ ಬ್ರೇಕ್ ಮಾಡಿ ಅವನಿಗೆ ಹೆಲ್ಪ್ ಮಾಡಿದ್ರೆ ನನಗೂ ಮತ್ತೆ ಜೇಸಿಗೂ ಕೊಟ್ಟ ಗಿಫ್ಟ್ ನೋಡಿ ಹೇಗಿದೆ. ನಂದು ಬಿಡಿ ಸರ್, ನಂದು ಹೇಗೋ ನಡೆಯುತ್ತೆ, ಆದ್ರೆ ಜೇಸಿ ಏನ್ ಮಾಡಿದ್ಲು ಸರ್? ಪಾಪ ಆ ಹೆಣ್ಮಗು ಏನ್ ತಾನ್ ಮಾಡಿತ್ತು. ಮತ್ತೆ ಎಲ್ಲರನ್ನು ನೋಡ್ಕೊಂಡು ನಾವು ಯೂನಿಫಾರ್ಮ್ ಅಲ್ಲಿ ಇದ್ದಾಗ ನಮ್ಮ ರೂಲ್ಸ್ ಅನ್ನ ಮಾತ್ರ ನಾವು ಫಾಲೋ ಮಾಡಬೇಕು. ಅದು ಬಿಟ್ಟು ದೊಡ್ಡವರು ದೊಡ್ಡ ವ್ಯಕ್ತಿ ಅಂತ ಹೇಳಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಅವರಿಗೆ ಹೆಲ್ಪ್ ಮಾಡಿದ್ರೆ ನೋಡಿ ನನಗೆ ಏನಾಗಿದೆಯೋ ಅದೇ ನಿಮಗೂ ಆಗೋದು. ಹೀಗೆ ಅಲ್ಲಿದ್ದ ಎಲ್ಲಾ ಆಫೀಸರ್ಸ್ಗೂ ಕೋಪದಿಂದ ಹೇಳ್ತಾರೆ. ಹೀಗೆ ನ್ಯೂಸ್ ಅಲ್ಲಿ ಅಯ್ಯಪ್ಪನ ಬಗ್ಗೆ ತಪ್ಪಾಗಿ ಹೇಳ್ತಿರೋದನ್ನ ಕೋಶಿ ಬಾರಲ್ಲಿ ಕೂತ್ಕೊಂಡು ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಮತ್ತೆ ಅವನ್ ಜೊತೆಯಲ್ಲಿದ್ದ ಫ್ರೆಂಡ್ಸ್ ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ ಅಂತ ಕೇಳ್ಬೇಕಾದ್ರೆ ಅವನ ಊರಿಗೆ ಹೋಗಿ ಅವ್ನ್ ನಳ್ತಾ ಇರೋದನ್ನ ನನ್ ಕಣ್ಣಾರೆ ನೋಡ್ಬೇಕು ಅಂತ ಹೇಳ್ತಾನೆ. ಲಾಯರ್ ಮತ್ತೆ ನೀನೇನಾದ್ರೂ ಅಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಡ್ರಿಂಕ್ಸ್ ಬಾಟಲ್ ನ ಜೊತೆ ಸಿಗಾಕೊಂಡೆ ಅನ್ಕೋ, ಲೈಫ್ ಟೈಮ್ ನೀನ್ ಜೈಲಲ್ಲೇ ಇರ್ಬೇಕಾಗುತ್ತೆ, ಸ್ವಲ್ಪ ಹುಷಾರು ಅಂತ ಹೇಳ್ತಾನೆ. ಅದಕ್ಕೆ ಕೋಶಿ ಅವರ ಊರಲ್ಲಿ ತಾನೆ ಎಣ್ಣೆನ ಹೊಡಿಬಾರ್ದು, ನನ್ ಪಕ್ಕದ ಊರಲ್ಲಿ ಎಣ್ಣೆನ ಹೊಡ್ಕೊಂಡ್ ಬರ್ತೀನಿ, ಆಗ ನನ್ನ ಯಾರು ತಡಿತಾರೆ, ನನಗೆ ಎಂತೆಂತ ವ್ಯಕ್ತಿಗಳು ಗೊತ್ತಾ ಅಂತ ತುಂಬಾ ದಿಮಾಕಿಂದ ಮಾತಾಡ್ತಾನೆ. ಅಯ್ಯಪ್ಪನ ಊರಿನ ಜನರೆಲ್ಲ ಒಂದು ಕಡೆ ಸೇರಿರ್ತಾರೆ. ಆ ಜನರೆಲ್ಲರೂ ಅಯ್ಯಪ್ಪನಿಗೆ ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ. ಯಾರೋ ಅದು ನಮ್ ಸರ್ನ ಈ ತರ ಅವಮಾನ ಮಾಡಿರೋದು, ಅವ್ರನ್ನ ವಿಡಿಯೋ ಮಾಡಿ ಯಾರು ಟಿವಿಗೆ ಕೊಟ್ಟಿದ್ದು ಅಂತ ತುಂಬಾನೇ ಕೋಪದಿಂದ ಸ್ಟೇಷನ್ ನಿಂದ ಆಚೆ ಮಾತಾಡ್ಕೋತಾ ಇರ್ತಾರೆ. ಅಲ್ಲಿಗೆ ಕೋಶಿ ಕೂಡ ಬರ್ತಾನೆ. ಊರಿನ ಜನ ಅವನನ್ನ ತುಂಬಾ ಕೋಪದಿಂದ ನೋಡ್ತಾ ಇರ್ತಾರೆ. ಅಲ್ಲಿಗೆ ಬಂದ ರೌಡಿ ಕುಟ್ಟಮಣಿ ಕೋಶಿಯ ಸಪೋರ್ಟಿವ್ ಆಗಿ ನಿಂತ್ಕೋತಾನೆ. ಇವರೇ ನೋಡ್ರು ಆ ಅಯ್ಯಪ್ಪನ ನಿಜವಾದ ರೂಪವನ್ನ ತೋರಿಸಿದವರು ಮತ್ತೆ ಅವನ ವಿಡಿಯೋವನ್ನ ನ್ಯೂಸ್ ಚಾನೆಲ್ ಗೆ ಕೊಟ್ಟವರು ಅಂತ ಹೇಳ್ತಾನೆ. ಈಗ ಸ್ಟೇಷನ್ ನ ಒಳಗೆ ನಡೆಯುವುದನ್ನ ತೋರಿಸ್ತಾರೆ. ಇನ್ಸ್ಪೆಕ್ಟರ್ ಅಯ್ಯಪ್ಪನ ಹತ್ತಿರ ಬೇಕಿದ್ರೆ ಹೆಡ್ ಆಫೀಸರ್ ಹತ್ರ ಮಾತಾಡಿ ಜೆಸ್ಸಿ ಈ ಕೇಸ್ ನಲ್ಲಿ ಬರೀ ಸಾಕ್ಷಿ ಅಂತ ನಾನು ಹೇಳ್ಕೊತೀನಿ, ಇದರಿಂದ ಅವಳ ಕೆಲ್ಸಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಆದ್ರೆ ಸಸ್ಪೆಂಡ್ ಮಾಡ್ಬೇಕಾಗುತ್ತೆ, ಅದರಿಂದ ಜೆಸ್ಸಿ ಸ್ವಲ್ಪ ದಿನ ಮನೇಲೆ ಇರ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಯ್ಯಪ್ಪ ಜೆಸ್ಸಿಯನ್ನ ಕರೆದು ಊರಿಗೆ ಹೊರಡು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಜೆಸ್ಸಿ ಊರಿಗೆ ಹೊರಟಿರ್ಬೇಕಾದ್ರೆ ಆಚೆ ಕೋಶಿ, ನಾನು ಇನ್ಸ್ಪೆಕ್ಟರ್ ಗೆ ತೋಡಿದ ಹಳ್ಳದಲ್ಲಿ ನೀನು ಮಿಸ್ ಆಗಿ ಬಿದ್ದುಬಿಟ್ಟೆ, ಸಾರಿ ಅಂತ ಕೇಳಬೇಕಾದ್ರೆ ಅದಕ್ಕೆ ಆ ಲೇಡಿ ಕಾನ್ಸ್ಟೇಬಲ್ ಕೆಟ್ಟದಾಗಿ ಅವನನ್ನ ಬೈದು ಅಲ್ಲಿಂದ ಹೊರಡ್ತಾಳೆ. ಅದನ್ನ ಕೇಳಿದ ಊರಿನ ಜನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ. ಹಾಗೆ ಅಯ್ಯಪ್ಪನ್ ಆಚೆ ಬರ್ಬೇಕಾದ್ರೆ ಕೋಶಿ ಏನಾದ್ರೂ ತೊಂದರೆ ಮಾಡ್ಬೇಕು ಅಂತ ಹೋಗ್ತಾನೆ. ಅಲ್ಲಿದ್ದ ಡ್ರೈವರ್ ಕೋಶಿಯನ್ನ ತಡೆದು, ಈಗ ಸುಮ್ನೆರು, ಇಲ್ಲಿ ಏನು ಕೂಡ ಮಾಡಕ್ ಹೋಗ್ಬೇಡ ಅಂತ ಅವನನ್ನ ತಡಿತಾನೆ. ಇಲ್ಲಿ ಮನೆಗೆ ಬಂದ ಅಯ್ಯಪ್ಪನ್ ಹೆಂಡತಿಯ ಜೊತೆ ಇನ್ನ ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಬರ್ತಾರೆ. ಬಂದು ನನ್ನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಅಲ್ಲಿ ಬೇಡ, ಮನೆಗೆ ಬಂದು ಅರೆಸ್ಟ್ ಮಾಡಿ ಅಂತ ನಾನೇ ಹೇಳಿದೀನಿ ಅಂತ ಹೆಂಡತಿಯ ಜೊತೆ ಹೇಳ್ತಾನೆ. ಅಲ್ಲಿಗೂ ಸಹ ಕೋಶಿ ಬರ್ತಾನೆ. ಕುಟ್ಟಮಣಿ ಮತ್ತೆ ಅವನು ಸೇರ್ಕೊಂಡು ಅಯ್ಯಪ್ಪನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್, ನೀನು ಎಷ್ಟು ನಗಬೇಕೋ ಅಷ್ಟು ಇವಾಗ್ಲೇ ನಕ್ಕೋಬಿಡು, ಯಾಕೆಂದ್ರೆ ಮುಂದೆ ಏನಾಗುತ್ತೆ ಅಂತ ಸಹ ನೀನು ಕನ್ಸಲ್ಲಿ ಕೂಡ ಯೋಚನೆ ಮಾಡಿರೋದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೋಶಿ ಸುಮ್ನೆ ಇರೋದಿಲ್ಲ. ಇನ್ಸ್ಪೆಕ್ಟರ್ ನ ಜೊತೆನೆ ತುಂಬಾ ದಿಮಾಕಿನಿಂದ ಮಾತಾಡ್ತಾನೆ. ಹಾಗೆ ಅಯ್ಯಪ್ಪನ್ ಅರೆಸ್ಟ್ ಆಗಿ ಹೋಗ್ಬೇಕಾದ್ರೆ ಹೆಂಡತಿ ಮಗುವನ್ನ ಹಾಗೆ ಬೇಜಾರಿನಿಂದ ನೋಡ್ಕೊಂಡು ಹೋಗ್ತಾನೆ. ಇಲ್ಲಿ ಕೋಶಿಗೆ ಬೇಕಾದ MLA ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ, ಕೋಶಿ ನಮ್ಮ ಹುಡುಗಾನೆ, ಅವನಿಗೆ ಪದೇ ಪದೇ ಬಂದು ಸ್ಟೇಷನ್ ಗೆ ಸೈನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆ ಅಂದ್ರೆ ಸ್ಟೇಷನ್ಗೂ ಅವನ ಮನೆಗೂ ಕರೆಕ್ಟ್ ಆಗಿ 300 ಕಿಲೋಮೀಟರ್ ಇದೆ, ಮತ್ತೆ ಒಂದೇ ಸತಿ 6 ಸೈನ್ ಅನ್ನ ತಗೋಬಿಡಿ, ನಮ್ಮ ಹುಡುಗಾನೆ ಅಲ್ವಾ, ಇದು ನಡೆಯೋದೇ ಅಲ್ವಾ, ಹಾಗೆ ಹೀಗೆ ಅಂತ ಕೋಶಿಯ ಪರ ಮಾತಾಡ್ತಾನೆ MLA. ಇನ್ಸ್ಪೆಕ್ಟರ್, ಅವನು ಮಾಡಿದ ಕೆಲ್ಸಕ್ಕೆ ಯಾವ ಸಹಾಯ ಕೂಡ ನನ್ನಿಂದ ಮಾಡೋಕ್ಕಾಗಲ್ಲ, ನಾನಷ್ಟೇ ಅಲ್ಲ ಸ್ಟೇಷನ್ ಇರುವ ಯಾವ ಪೊಲೀಸ್ ಕೂಡ ಮಾಡೋದಿಲ್ಲ, ಹಾಗೆ ಸ್ಟ್ರಿಕ್ಟ್ ಆಗಿ MLA ಹತ್ರನೇ
ಅಂತಾನೆ ಹೇಳ್ತಾರೆ. MLA ಅವಸರದಿಂದ ಏನೇನೋ ಮಾತಾಡ್ಬೇಡ, ಆಮೇಲೆ ಸರಿ ಇರೋದಿಲ್ಲ ಅಂತ ಅವರು ತುಂಬಾ ರೈಸ್ ಆಗಿ ಹೇಳ್ತಾರೆ. ಇನ್ಸ್ಪೆಕ್ಟರ್ ಓಕೆ ಸರ್, ನಿಮ್ಗೋಸ್ಕರ. ಕೋಶಿಯ ಫೋನ್ ನಲ್ಲಿ ಸೀಲ್ ಓಪನ್ ಮಾಡಿ ಡ್ರಿಂಕ್ಸ್ ಹಾಕೊಂಡ್ರಲ್ಲ ಅಯ್ಯಪ್ಪನ್, ಆ ಒರಿಜಿನಲ್ ವಿಡಿಯೋ ಇದೆ. ನೆಕ್ಸ್ಟ್ ಇಂಟರ್ ವಿಚಾರಣೆ ಆಗುತ್ತೆ. ಅದಕ್ಕೆ ಕೋಶಿ ಬರಬಾರ್ದು. ಬಂದ್ರುವೆ ಆ ಫೋನ್ ಅಲ್ಲಿರೋ ಒರಿಜಿನಲ್ ವಿಡಿಯೋ ಅವರಿಗೆ ಕೊಡಬಾರ್ದು. ಒರಿಜಿನಲ್ ವಿಡಿಯೋ ಇಲ್ಲ, ಸಾಕ್ಷಿ ಇಲ್ಲ ಅಂತ ಹೇಗಾದ್ರೂ ಮಾಡಿ ಅವರ ಕೆಲಸವನ್ನ ನಾವು ಕಾಪಾಡ್ಕೋಬಹುದು. ಅವನು ಯಾವುದೇ ಕಾರಣಕ್ಕೂ DSP ಆಫೀಸ್ಗೆ ವಿಚಾರಣೆಗೆ ಅಂತ ಆ ವಿಡಿಯೋ ಜೊತೆ ಹೋಗ್ಬಾರ್ದು. ಅದಕ್ಕೆ ನೀವು ಒಪ್ಕೊಂಡ್ರೆ ನಾನು ಇದಕ್ಕೆ ಒಪ್ಕೋತೀನಿ ಅಂತ ಕಂಡೀಷನ್ ಇಂದ MLA ಗೆ ಹೇಳ್ತಾನೆ. ಸರಿ, ಅವನು ವಿಡಿಯೋನ ಕೊಡೋದಿಲ್ಲ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾನೆ. ಕೋಶಿ ಹತ್ರ ನಾನು ಮಾತಾಡಿದ್ದು ಕೇಳಿಸ್ಕೊಂಡೆ ಅಲ್ವಾ, ಮತ್ತೆ ಯಾವುದೇ ರೀತಿ ತೊಂದರೆಯನ್ನ ಮತ್ತೆ ಮಾಡ್ಕೋಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾರೆ. ಸರಿ ಅಂತ ಕೋಶಿನು ಹೇಳಿ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಇನ್ಸ್ಪೆಕ್ಟರ್ ಅಯ್ಯಪ್ಪನ್ ಹತ್ತಿರ ವಿಚಾರಣೆಯಲ್ಲಿ ಕೋಶಿ ಒರಿಜಿನಲ್ ವಿಡಿಯೋ ಕೊಡೋದಿಲ್ಲ ಅಂತ MLA ಅವರು ಮಾತನ್ನ ಕೊಟ್ಟಿದ್ದಾರೆ. ನೀನು ಆರಾಮಾಗಿ ಈ ಕೇಸಿಂದ ಆಚೆ ಬರ್ಬೋದು, ನಿನ್ನ ಸುಮ್ನೆ ಆಟ ಆಡ್ಸೋಕೆ ಈ ತರ ಎಲ್ಲ ಮಾಡಿದಾನೆ. ನಿನ್ನ ಕೆಲಸಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನಿನ್ನ ಕೆಲಸ ನಿನಗೆ ಮತ್ತೆ ಸಿಗುತ್ತೆ. ಆದ್ರೆ ನೀನು CM ಇಂದ ತಗೋಬೇಕು ಅಂತಿದ್ದ ಮೆಡಲ್ ಮಾತ್ರ ನಿನಗೆ ಸಿಗಲ್ಲ. ಅದಕ್ಕೆ ಅಯ್ಯಪ್ಪನ್, ನನಗೆ ಮೆಡಲ್ ಮೇಲೆ ಯಾವುದೇ ರೀತಿ ಆಸೆ ಇಲ್ಲ, ನಾನು ಮಾಡೋ ಕೆಲಸಕ್ಕೆ ನನಗೆ ಸಂಬಳ ಬರ್ತಿದೆ ಅಷ್ಟೇ ಸಾಕು. ಮತ್ತೆ ಒರಿಜಿನಲ್ ವಿಡಿಯೋ ಕೊಡೋದಿಲ್ಲ ಅಂತ MLA ತಾನೇ ಹೇಳಿರೋದು, ಆ ಕೋಶಿ ಏನ್ ಹೇಳಿಲ್ವಲ್ಲ, ನೋಡೋದ ಏನಾಗುತ್ತೆ ಅಂತ ಅಯ್ಯಪ್ಪನ್ ಹೇಳ್ತಾನೆ. ಕಟ್ ಮಾಡಿದ್ರೆ ಇಲ್ಲಿ ಕೋಶಿ ಅವರ ಮನೆಗೆ ಹೋಗ್ಬೇಕಾದ್ರೆ ಅವನ ಅಪ್ಪ, ನೀನ್ ಯಾಕೋ ಇಲ್ಲಿ ಬಂದೆ, ಮೊದ್ಲು ಹೋಗಿ ಆ ಒರಿಜಿನಲ್ ವಿಡಿಯೋನ DSP ಗೆ ಸಬ್ಮಿಟ್ ಮಾಡು, ಅವಾಗ್ಲೇ ನೀ ನನ್ ಮಗ, ಹಾಗೆ ಹೀಗೆ ಅಂತ ಹೇಳಿ ಕೋಶಿನ ಇನ್ನೂ ಕೆರಳಿಸ್ತಾರೆ. ಅದಕ್ಕೆ ಕೋಶಿ, ಇಲ್ಲಪ್ಪ ಅದು MLA ಅವರು ವಿಡಿಯೋನ ಕೊಡಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಏಯ್ ನಾನ್ ನಿನಗಪ್ಪನ, ಆ MLA ನಿನಗಪ್ಪನ, ನಾನ್ ಹೇಳೋದನ್ನ ಫಸ್ಟ್ ಮಾಡು, ಹೋಗಿ ಆ ವಿಡಿಯೋನ ಸಬ್ಮಿಟ್ ಮಾಡೋದು, ಹಾಗೆ ಹೀಗೆ ಅಂತ ಹಾಗೆ ಕೋಶಿಗೆ ಅವನ ಹೆಂಡತಿ ಮುಂದೆನೆ ಬೈತಾ ಇರ್ತಾನೆ. ನೀನ್ ನನಗೆ ಹುಟ್ಟಿದ್ರೆ ಆ ವಿಡಿಯೋವನ್ನ ಹೋಗಿ ಸಬ್ಮಿಟ್ ಮಾಡು ಅಂತ. ಮತ್ತೆ ಆ ಅಯ್ಯಪ್ಪ ಇನ್ ಯಾವತ್ತೂ ಯೂನಿಫಾರ್ಮ್ ಹಾಕ್ಬಾರ್ದು, ಅವನನ್ನ ಬೀದಿಗೆ ತಗೊಂಡ್ ಬಾ, ಆಮೇಲೆ ನಿನ್ ಮನೆಗ್ ಬಾ, ಇಲ್ಲಾಂದ್ರೆ ಈ ಮನೆಗ್ ಬರ್ಲೇಬೇಡ ಅಂತ ಹೇಳಿ ಇನ್ನು ಅವನನ್ನ ಕೆರಳಿಸಿ ಮಾತಾಡ್ತಾರೆ. ಇಲ್ಲಿ ಕೋಶಿ ಛೇ ಅಂತ ಹೇಳಿ ಮತ್ತೆ ಅಟ್ಟಪಾಡಿಗೆ ಹೋಗ್ತಾನೆ. ಸರಿ ಅಂತ ಹೇಳಿ ಕೋಶಿ ಡೈರೆಕ್ಟ್ ಸ್ಟೇಷನ್ಗೆ ಹೋಗ್ತಾನೆ. ಆಚೆ ಇದ್ದ ಇನ್ಸ್ಪೆಕ್ಟರ್ ಅವನನ್ನ ಒಳಗ್ ಕರೀತಾರೆ. ಒಳಗೆ ಅಯ್ಯಪ್ಪ ಕೂಡ ಇರ್ತಾನೆ. ಹಾಗೆ ಅಯ್ಯಪ್ಪನಿಗೆ ಒಂದು ಲುಕ್ ಅನ್ನ ಕೊಟ್ಬಿಟ್ಟು ಕಂಡೀಷನ್ ಬೇಲ್ಗೆ ಸಂಬಂಧಪಟ್ಟಂತೆ 6 ಸೈನ್ ಗಳನ್ನ ಮಾಡ್ತಾನೆ. MLA ಅವರು ಹೇಳಿದಕ್ಕೆ ಎಲ್ಲ ಸೈನ್ ಅನ್ನು ಒಟ್ಟಿಗೆ ಮಾಡಿಸ್ತಾ ಇದ್ದೇನೆ, ಅದು ಆ ವಿಡಿಯೋ ಕೊಡಲ್ಲ ಅಂದಿದ್ದಕ್ಕೆ ಮಾತ್ರ. DSP ಆಫೀಸ್ಗೆ ಕರೀತಾರೆ, ನೀನ್ ಹೋಗ್ಬೇಡ, 2-3 ಸಲ ಕರೀತಾರೆ, ಆಮೇಲೆ ಅವರೇ ಸುಮ್ನಾಗ್ಬಿಡ್ತಾರೆ ಅಂತ ಹೇಳ್ತಾನೆ. ಸೈನ್ ಎಲ್ಲ ಮಾಡಿದ ಕೋಶಿ, ಅದು ಹೇಗೆ ಸರ್, DSP ಆಫೀಸ್ ಇಂದ ಕರೆದ ಮೇಲೆ ಹೋಗದೆ ಇರಕ್ಕಾಗುತ್ತಾ, ನಾನು ಅಲ್ಲಿಗೆ ಖಂಡಿತವಾಗ್ಲೂ ಹೋಗ್ತೀನಿ, ಆ ವಿಡಿಯೋವನ್ನ ಕೊಟ್ಟೆ ಕೊಡ್ತೀನಿ, ಹಾಗೆ ಹೀಗೆ ಅಂತ ದಿಮಾಕಿನಿಂದ ಮಾತಾಡಿ, ನಾನ್ ಮೊದ್ಲೇ ಹೇಳಿದ್ರೆ ನೀವು ಸೈನ್ ಮಾಡೋಕೆ ಬಿಡ್ತಾ ಇರ್ಲಿಲ್ಲ, ಈಗ ನಾನು ಎಲ್ಲ ಸೈನ್ ಮಾಡಾಯ್ತು, ಇನ್ನು ನಿಮ್ ಕೈಲಿ ಇನ್ನೇನ್ ತಾನೇ ಮಾಡಕ್ಕಾಗುತ್ತೆ ಅಂತ ಹೇಳ್ಬೇಕಾದ್ರೆ ಇನ್ಸ್ಪೆಕ್ಟರ್ ಗೆ ತುಂಬಾನೇ ಟೆನ್ಷನ್ ಆಗಿ ಅವನನ್ನ ಹಾಗೆ ಇಟ್ಕೋತಾನೆ. ನೀನ್ ಇಲ್ಲಿಂದ ಆ ಫೋನ್ ಜೊತೆ ಹೇಗೆ ಆಚೆ ಹೋಗ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಅಲ್ಲಿದ್ದ ಆಫೀಸರ್ಸ್ಗೆ ಆ ಫೋನ್ ಅನ್ನ ಹುಡ್ಕೋಕೆ ಹೇಳ್ತಾನೆ. ಚೆಕ್ ಮಾಡ್ತಾರೆ, ಅವನ ಹತ್ರ ಫೋನ್ ಇಲ್ಲ. ಆಚೆ ಇದ್ದ ಕಾರಲ್ಲೂ ಚೆಕ್ ಮಾಡ್ತಾರೆ, ಅಲ್ಲೂ ಕೂಡ ಅವನ ಫೋನ್ ಇಲ್ಲ. ಡ್ರೈವರ್ನು ಚೆಕ್ ಮಾಡ್ತಾರೆ, ಡ್ರೈವರ್ ಹತ್ರನು ಫೋನ್ ಇರೋದಿಲ್ಲ. ಪೊಲೀಸರು ಈ ತರ ಮಾಡ್ತಾರೆ ಅಂತ ಗೊತ್ತಿದೆ ಕೋಶಿ ಫೋನ್ ಅನ್ನ ಬೇರೆ ಕಡೆ ಎಲ್ಲೋ ಸೇಫ್ ಆಗಿ ಇಟ್ಟಿರ್ತಾನೆ. ಅಲ್ಲಿಂದ ಅಯ್ಯಪ್ಪನ್ ಹೊರಟೋಗ್ತಾರೆ. ಇಲ್ಲಿ ಕೋಶಿ, ನನ್ನ ಬದಲು ನನ್ನ ಲಾಯರ್ DSP ಆಫೀಸ್ ಅಲ್ಲಿ ಇಷ್ಟೊತ್ತಿಗೆ ಒರಿಜಿನಲ್ ವಿಡಿಯೋನ ಸಬ್ಮಿಟ್ ಮಾಡಿರ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್, ಹಾಗಿದ್ರೆ ನಿಮ್ಮ ಮನೆಗೂ ಮತ್ತೆ ಅಟ್ಟಪಾಡಿ ಸ್ಟೇಷನ್ಗೂ 300 ಕಿಲೋಮೀಟರ್ ನೀನು ಅಲ್ಲಿಲೇಬೇಕು, ನೀನು ಮತ್ತೆ ಬಂದು ಸೈನ್ ಅನ್ನ ಮಾಡ್ಬೇಕು, ಈ ಸೈನ್ ಅನ್ನ ತಗೊಳ್ಳೋದಿಕ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೋಶಿ, ಸರಿ ನನಗೆ ಯಾವುದೇ ರೀತಿ ತೊಂದ್ರೆ ಇಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಅಟ್ಟಪಾಡಿಯಲ್ಲೇ ಇರ್ತೀನಿ, ಬೇಕಾದಾಗ ಬಂದು ಸೈನ್ ಮಾಡಿ ಕೂಡ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಕುಟ್ಟಮಣಿಯನ್ನ ಕರ್ಕೊಂಡು ಅಯ್ಯಪ್ಪನ ಮನೆ ಹತ್ರ ಹೋಗ್ತಾನೆ. ಹಾಗೆ ಸ್ವಲ್ಪ ದೂರದಲ್ಲಿ ನಿಂತು ಕಣ್ಣ ಮನೆಗೆ, ನಿನ್ನ ಗಂಡಂಗೆ ಸ್ವಲ್ಪ ಹುಷಾರಾಗಿರು ಕೇಳು, ನಾನೊಬ್ನೇ ಅವ್ನ ಯೂನಿಫಾರ್ಮ್ ನ ಬಿಚ್ಚಿದ್ದೀನಿ, ಇನ್ ಮುಂದೆ ಅವನಿಗೆ ಹೇಗಿರ್ಬೇಕು ಅಂತ ಹೇಳ್ಕೊಡು ಅಂತ ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಕಣ್ಣಮ್ಮ ಕೋಶಿ ಮುಂದೆ ಹಾಗೆ ಬಂದು ಕೋಶಿಯನ್ನ ಮತ್ತೆ ಅವರಪ್ಪನನ್ನ ಹಾಗೆ ಬೈತಾಳೆ. ಯಾರ್ಯಾರಿಗೂ ಸಾವು ಬರುತ್ತೆ, ನಿನ್ನ ಸಾಕ್ತಿರೋ ನಿಮ್ಮ ಅಪ್ಪನಿಗೆ ಇನ್ನೂ ಸಾವು ಬಂದಿಲ್ವಲ್ಲ ಅಂತ ಹೇಳಿ ಬೈದು ಅಲ್ಲಿಂದ ಹೋಗ್ತಾಳೆ. ಕೋಶಿ ಹಾಗೆ ನಿಂತು ಬಿಡ್ತಾನೆ, ಏನ್ ಕೂಡ ಹೇಳೋದಿಕ್ಕಾಗಲ್ಲ. ಅಲ್ಲಿಗೆ ಬಂದ ಅಯ್ಯಪ್ಪ ನನ್ನ ಹೆಂಡತಿಯಿಂದ ಸರಿಯಾಗಿ ಬೈಸ್ಕೊಂಡ ಅಂತ ಕೇಳ್ಬೇಕಾದ್ರೆ ಲೈಟ್ ಆಗಿ ಅಂತ ಹೇಳ್ತಾನೆ, ಲವ್ ನನಗ್ ನೀನೆಲ್ಲ ಹೊಂದಿದ್ದೇನೋ, ನನ್ ಹೆಂಡತಿಗೆ ನೀನ್ ಮಾತ್ ಕೊಡಕ್ಕಾಗ್ಲಿಲ್ಲ, ಇನ್ನ ನನ್ನ ಏನೋ ತಾನೆ ಮಾಡ್ತೀಯಾ, ಹಾಗೆ ಸ್ವಲ್ಪ ಜೋರಾಗಿ ಹೇಳಿ ಬರ್ತಾರೆ. ಮತ್ತೆ ಇಲ್ಲಿ ಅಯ್ಯಪ್ಪನ್ ಅವರ ಹೆಂಡತಿ ಜೊತೆ ನನ್ನ ಕೆಲಸ ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳಿದ್ರೆ, ಕೆಲಸ ಹೋದ್ರೆ ಹೋಗ್ಲಿ ಬಿಡಿ, ನಮ್ಮ ಮಗುವನ್ನ ನಾವು ಹೇಗ್ ಬೇಕಾದ್ರೂ ಸಾಕೋಬಹುದು, ಆದ್ರೆ ಆ ಕೋಶಿಯನ್ನ ನೀವು ಸುಮ್ನೆ ಅಂತೂ ಬಿಡ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಅಯ್ಯಪ್ಪನ್, ಕೆಲವೊಂದು ವಿಷಯದಲ್ಲಿ ನಾನ್ ಹೇಳಿದ್ದು ನೀನ್ ಮಾಡಲ್ಲ, ನೀನ್ ಹೇಳಿದ್ದು ನಾನ್ ಮಾಡಲ್ಲ, ಆದ್ರೆ ಈ ವಿಷಯದಲ್ಲಿ ನೀನ್ ಹೇಳ್ದಾಗೆ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ಕಟ್ ಮಾಡಿದ್ರೆ ಆ ಊರಿನ ಒಂದು ಲಾಡ್ಜ್ ಅಲ್ಲಿ ಕೋಶಿ, ಲಾಯರ್ ಮತ್ತೆ ಕೋಶಿಯ ಫ್ರೆಂಡ್ಸ್ ಇದನ್ನ ಇಲ್ಲಿಗೆ ಬಿಟ್ಬಿಡು, ಇದು ಇಷ್ಟಕ್ಕೆ
ಸಾಕು ಅಂತ ಹೇಳ್ತಾರೆ. ಮತ್ತೆ ಲಾಯರ್ ಆ ಅಯ್ಯಪ್ಪನನ್ನ ಇಲ್ಲಿಗೆ ಬಿಟ್ಬಿಡು, ಯಾಕಂದ್ರೆ ಅವನು ನಿನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾನೆ. ಮತ್ತೆ ಆ ಸಂದರ್ಭದಲ್ಲಿ ಅಯ್ಯಪ್ಪನ್ ಮಾಡಿದ ನಿನಗೆ ದೊಡ್ಡ ಸಹಾಯ ಯಾವ್ದು ಗೊತ್ತಾ? ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ಗೆ ನೀನು ಹೊಡೆದೆ ಅಲ್ವಾ, ಅವರ ಸ್ಟೇಷನ್ಗೆ ನಿನ್ನನ್ನ ಕಳಿಸದೆ ಅಯ್ಯಪ್ಪನ ಸ್ಟೇಷನ್ಗೆ ನಿನ್ನನ್ನ ಕರ್ಕೊಂಡು ಬಂದು ಇಟ್ಕೊಂಡಿದ್ರು. ಮತ್ತೆ ನಿನ್ನ ಮೇಲೆ ಹಾಕಿರೋ ಕೇಸಿಗೆ ನಿನ್ನ ಗಾಡಿಯನ್ನು ಲಾಕ್ ಮಾಡಿ ಅಷ್ಟೇ ಯಾಕೆ ನಿನ್ನ ಡ್ರೈವರ್ ಅನ್ನು ಕೂಡ ಅವರು ಅರೆಸ್ಟ್ ಮಾಡಬಹುದಿತ್ತು. ಆದ್ರೆ ಅವರು ಹಾಗೆಲ್ಲ ಮಾಡ್ಲಿಲ್ಲ. ಆದ್ರೆ ನೀನು ಅವ್ರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಅವನ ಜೊತೆಲಿದ್ದ ಫ್ರೆಂಡ್ಸ್ ಸರಿ ಆಗಿದ್ದಾಗೋಯ್ತು, ನೀನು ಊರಿಗೆ ಹೊರಟ್ಬಿಡು ಅಂತ ಹೇಳ್ಬೇಕಾದ್ರೆ ಮತ್ತೆ ಇಲ್ಲಿ ಲಾಯರ್ ಕಂಡೀಷನ್ ಬೇಲ್ ನ ವಿಚಾರವಾಗಿ ಏನಾದ್ರೂ ಮಾಡಿ ಕಂಡೀಷನ್ ಬೇಲ್ ಅನ್ನ ಬೇಲಿಗೆ ಟರ್ನ್ ಮಾಡ್ಬೇಕು. ಹೀಗೇನಾದ್ರೂ ಆದ್ರೆ ನೀನು ಮತ್ತೆ ಮತ್ತೆ ಬಂದು ಸೈನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಆ ಅಯ್ಯಪ್ಪನ ಕೇಸ್ ನಾಳೆಗೆ ವಿಚಾರಣೆಗೆ ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಕೋಶಿಗೆ ಸ್ವಲ್ಪ ಮನ್ಸು ಚೇಂಜ್ ಆಗಿ ಇನ್ನೇನಾದ್ರೂ ಮಾಡ್ಬೋದಾ ಅಂತ ಕೇಳ್ತಾನೆ. ಇವಾಗ ಏನು ಮಾಡೋದಿಕ್ಕಾಗಲ್ಲ, ಅದೇ ವಿಚಾರಣೆಯಲ್ಲಿ ಆ ವಿಡಿಯೋನ ಕೊಟ್ಬಿಟ್ಟಲ್ಲ, ಅದರಿಂದ ಏನು ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಹೋದ್ಮೇಲೆ ಕೋಶಿ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಫೀಲ್ ಮಾಡ್ಕೋತಾ ಇರ್ಬೇಕಾದ್ರೆ ಡ್ರೈವರ್ ಬಂದು ಹೌದು ಸರ್ ನೀವು ತಪ್ಪು ಮಾಡ್ಬಿಟ್ರಿ ಅಂತ ಹೇಳಿ ಹೋಗ್ತಾನೆ. ಮಾರನೇ ಬೆಳಿಗ್ಗೆ DSP ಅಯ್ಯಪ್ಪನ ಹತ್ತಿರ ಎಲ್ಲ ಸಾಕ್ಷಿಗಳು ನಿನ್ನ ವಿರುದ್ಧವಾಗೇ ಇದೆ, ನನ್ನ ಕೈಯಿಂದ ಏನ್ ಕೂಡ ಮಾಡೋದಿಕ್ಕಾಗಲ್ಲ. ಅದಕ್ಕೆ ಅಯ್ಯಪ್ಪನ್ ನಾನು ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ಮತ್ತೆ ಆ ಕೇಸ್ನ ಸಲುವಾಗಿ ನಾನಿಲ್ಲಿ ವಾದ ಮಾಡೋದಕ್ಕೆ ಬಂದಿಲ್ಲ, ಮನಸ್ಸಾಕ್ಷಿಯಿಂದ ಅವನಿಗೆ ಹೆಲ್ಪ್ ಮಾಡಿದೀನಿ ಅಷ್ಟೇ ಅಂತ ಹೇಳ್ತಾನೆ. DSP ಅದನ್ನೆಲ್ಲ ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಸರಿ ಸರಿ ಓವರ್ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ತಾರೆ. ಹೊರಗೆ ಬಂದ ಅಯ್ಯಪ್ಪನ್ ಇನ್ಸ್ಪೆಕ್ಟರ್ ನ ಹತ್ತಿರ 27 ವರ್ಷದಿಂದ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಂಡು ನನ್ನ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀನಿ, ಆದ್ರೆ ಇವತ್ತಿನಿಂದ ನಾನು ಯೂನಿಫಾರ್ಮ್ ಹಾಕೋ ಆಗಿಲ್ಲ, ಇವಾಗ ನಾನು ಫ್ರೀ, ನನಗೆ ಯಾವ್ದೇ ರೀತಿ ರೂಲ್ಸ್ ಇಲ್ಲ ಅಂತ ಹೇಳಿ ಮತ್ತೆ ಅಲ್ಲಿದ್ದ ಜೆಸ್ಸಿ ಹತ್ರ ಅಂದ್ರೆ ಆ ಲೇಡಿ ಕಾನ್ಸ್ಟೇಬಲ್ ಹತ್ರ ನಿನಗೆ ಯಾವ ಪ್ರಾಬ್ಲಮ್ ಇಲ್ಲ, ನಿನ್ನ ಕೆಲಸ ಹಾಗೆ ಇದೆ ಹೋಗು ಅಂತ ಹೇಳಿ ಕಳಿಸ್ತಾನೆ. ಇನ್ಸ್ಪೆಕ್ಟರ್ ಅಯ್ಯಪ್ಪನ ಹತ್ತಿರ ಕೋಶಿ ಒಬ್ಬ ಲೂಸ್ ಹುಡುಗ, ಅವನ ಹತ್ತಿರ ಯಾವ ತೊಂದರೆ ಕೂಡ ಮಾಡ್ಕೊಳಕ್ ಹೋಗ್ಬೇಡ ಅಂತ ಅಡ್ವೈಸ್ ಮಾಡಿದ್ರೆ ಏನು ಕೇಳದೆ ಅಯ್ಯಪ್ಪನ್ ಅಲ್ಲಿಂದ ಬಂದ್ಬಿಡ್ತಾನೆ. ಅವರು ಹೋದ್ಮೇಲೆ ಇನ್ಸ್ಪೆಕ್ಟರ್ DSP ಹತ್ರ ಹೋಗಿ ಸರ್ 27 ವರ್ಷದಿಂದ ಯಾವುದೇ ರೀತಿ ಒಂದು ಬ್ಲಾಕ್ ಮಾರ್ಕ್ ಅನ್ನ ಕೂಡ ಅವರು ಉಳಿಸ್ಕೊಂಡಿಲ್ಲ, ಏನಾದ್ರೂ ಮಾಡೋಕ್ಕಾಗುತ್ತಾ ಅಂತ ಕೇಳ್ಬೇಕಾದ್ರೆ DSP ನನ್ನಿಂದ ಏನ್ ಕೂಡ ಮಾಡೋದಿಕ್ ಆಗಲ್ಲ ಅಂತ ಹೇಳಿ ಕೈಯನ್ನ ಎತ್ತು ಬಿಡ್ತಾರೆ. ಮತ್ತೆ ಇಲ್ಲಿ ಅಯ್ಯಪ್ಪ ಬಸ್ ಹತ್ತೋದಿನ ನೋಡಿ ಕೋಶಿ ಅದೇ ಬಸ್ ಅನ್ನ ಹತ್ಕೋತಾನೆ. ಅವನ ಮುಂದೆನೆ ಕೂತ್ಕೊಂಡು ನಾನು ನಿನ್ನ ನೋಡಿ ನಿನ್ನ ಹತ್ರ ಸಾರಿ ಕೇಳೋದಕ್ಕೆ ಬಂದೆ, ಆ ನಿನ್ನ ಗಾಂಚಲಿಂದನೇ ನನಗದನ್ನ ಹೇಳೋಕ್ ಆಗ್ತಿಲ್ಲ. ಅಯ್ಯಪ್ಪನ್ ನನ್ನ ಬಗ್ಗೆ ಬಿಡು, ನಿನ್ ಬಗ್ಗೆ ಯೋಚನೆ ಮಾಡು, ಇನ್ ಮುಂದೆ ನನ್ನ ಯಾರು ಕೂಡ ಕಂಟ್ರೋಲ್ ಮಾಡೋದಿಕ್ ಆಗಲ್ಲ, ನಿನ್ನ ಕೈಯಿಂದ ನನ್ನ ಏನ್ ಮಾಡೋದಿಕ್ಕಾಗುತ್ತೆ ಟ್ರೈ ಮಾಡು, ನನ್ನಿಂದ ನಿನ್ನ ಯಾರು ಕೂಡ ಕಾಪಾಡೋದಿಕ್ ಆಗೋದಿಲ್ಲ, ನೀನ್ ಎಲ್ಲಿ ಬೇಕಾದ್ರೂ ಹೋಗು, ನಿನಗೋಸ್ಕರ ನಾನು ಬಂದೇ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಕೋಶಿ ಅಂದ್ರೆ ನನ್ ರಕ್ತ ನೋಡೋವರೆಗೂ ನಿನಗೆ ಸಮಾಧಾನ ಇಲ್ಲ ಅಷ್ಟೇ ತಾನೆ, ನಾನು ಬೇರೆ ಎಲ್ಲೂ ಹೋಗಲ್ಲ, ಈ ಅಟ್ಟಪಡಿ ಗ್ರಾಮದಲ್ಲೇ ಇರ್ತೀನಿ, ನಿನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ಕೊ ಅಂತ ಸವಾಲನ್ನ ಹಾಕಿ ಹೊರಡ್ತಾನೆ. ಹಾಗೆ ಹಿಂದೆ ಕಾರಲ್ಲಿ ಬರ್ಬೇಕಾದ್ರೆ ಅಯ್ಯಪ್ಪ ಕೋಶಿಯನ್ನ ಗುರಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೋಗೋ ದಾರಿಯಲ್ಲಿ ಕುಟ್ಟಮಣಿ ಮತ್ತೆ ಕೋಶಿ ಇರೋದನ್ನ ಅಯ್ಯಪ್ಪ ನೋಡ್ಬಿಡ್ತಾನೆ. ಹಾಗೆ ಬಸ್ ಇಂದ ಇಳ್ಕೋತಾನೆ. ಹಾಗೆ ಪಂಚೆನ ಎತ್ತಿ ಮೇಲೆ ಕಟ್ಕೊಂಡು ನಾನ್ ಪೊಲೀಸ್ ಆಗಿದ್ರೆ ನನಗೆ ರೂಲ್ಸ್ ಇತ್ತ, ಆದ್ರೆ ಇವಾಗ ನಾನು ಪೊಲೀಸ್ ಅಲ್ಲ, ನನಗೆ ಯಾವ್ದೇ ರೀತಿ ರೂಲ್ಸ್ ಇಲ್ಲ, ನಾನಿನ್ನ ಫ್ರೀ ಅಂತ ಹೇಳಿ ಆ ರೌಡಿ ಕುಟ್ಟಮಣಿ ಹತ್ರ ಹೋಗಿ ಅವತ್ತೇನೋ ಹೇಳ್ದೆ, ನೀನ್ ಯೂನಿಫಾರ್ಮ್ ಹಾಕಿಲ್ದೆ ಇರ್ಬೇಕಾದ್ರೆ ಸಿಗು, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ, ಈಗ ನಿನ್ ಮುಂದೆನೇ ಇದೀನಿ, ಏನ್ ಮಾಡ್ತೀಯ ಮಾಡೋ ಅಂತ ಹೇಳಿದ್ರೆ ರೌಡಿ ಕುಟ್ಟಮಣಿ ಹಾಗೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ತಾನೆ. ಒಂದೇ ಕಿಕ್ ನೋಡಿ ಕುಟ್ಟಮಣಿ ಕೆಳಗೆ ಬಿದ್ದಿರ್ತಾನೆ. ಇದನ್ನ ನೋಡಿ ಕೋಶಿ ಅವನು ಕೂಡ ಜಗಳ ಆಡೋದಕ್ಕೆ ಅಂತ ಹೋಗ್ಬೇಕಾದ್ರೆ ಡ್ರೈವರ್ ಅವನನ್ನ ಹಿಡ್ಕೋತಾನೆ. ಇದು ನಮ್ಮ ವಿಚಾರ ಅಲ್ಲ, ನೀವ್ ಅಲ್ಲಿಗೆ ಹೋಗ್ಬೇಡಿ ಅಂತ ಕೋಶಿಯನ್ನ ಹಿಡ್ಕೊಂಡಿರ್ತಾನೆ. ಇಲ್ಲಿ ಅಯ್ಯಪ್ಪನ್ ಕೋಶಿಯನ್ನು ನೋಡ್ಕೊಂಡು ಕುಟ್ಟಮಣಿಗೆ ತಗೋ ಅಂತ ಹೇಳಿ ಚೆನ್ನಾಗಿ ಕೊಡ್ತಾ ಇರ್ತಾನೆ. ಕುಟ್ಟಮಣಿಯನ್ನ ತುಂಬಾನೇ ಹೊಡೆದು ಅವನ ಬುಲ್ಡೋಸರ್ ತಗೊಂಡು ಅವನ ಮನೆಯನ್ನೇ ಚಿತ್ರ ಮಾಡಾಕ್ತಾನೆ. ಬುಲ್ಡೋಸರ್ ನಿಂದ ಆ ರೌಡಿಯನ್ನ ಎತ್ತಿ ಕೆಳಗೆ ಬಿಸಾಕ್ಬೇಕು ಅನ್ನೋ ಟೈಮ್ ನಲ್ಲಿ ಪೊಲೀಸರು ಬಂದ್ಬಿಡ್ತಾರೆ. ಕೆಳಗೆ ಬಂದ ಅಯ್ಯಪ್ಪನ್ ಸ್ಲಿಪ್ಪರ್ ಅನ್ನ ಹಾಕೊಂಡು ಹೋಗಿ ಆ ರೌಡಿ ಹತ್ರ ನೀನ್ ಏನಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ರೆ ಊರಲ್ಲಿರೋ ನಿನ್ನ ಮನೆ ನಿನ್ನ ಕುಟುಂಬನೆಲ್ಲ ಸರ್ವನಾಶ ಮಾಡ್ಬಿಡ್ತೀನಿ ಅಂತ ಹೇಳಿ ಕೋಶಿಗೆ ಒಂದು ಲುಕ್ ಅನ್ನ ಕೊಟ್ಟು ಹಾಗೆ ಅಲ್ಲಿಂದ ಹೋಗ್ತಿರ್ತಾರೆ. ಮತ್ತೆ ಇನ್ಸ್ಪೆಕ್ಟರ್ ಯಾರನ್ನ ಕೇಳಿ ಈ ತರ ಮಾಡ್ತಾ ಇದೆಯಾ, ಕೋರ್ಟ್ ಅಲ್ಲಿ ಸ್ಟೇ ಆರ್ಡರ್ ಇದೆ ಅಲ್ವಾ, ಯಾಕಿಗೆ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅಯ್ಯಪ್ಪನ್ ನನಗೆ ಈಗ ಯಾವ ರೂಲ್ಸ್ ಇಲ್ಲ, ನಾನಿವಾಗ ಫ್ರೀ, ಯಾರು ನನಗೆ ಏನನ್ನು ಮಾಡೋದಿಕ್ಕಾಗಲ್ಲ ಅಂತ ಗತ್ತಾಗಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ಸ್ಪೆಕ್ಟರ್ ಕೋಶಿ ಹತ್ರ ಬಂದು ನಿನಗೆ ಮುಂಡೂರು ಮಾಡನ್ ಯಾರು ಅಂತ ಗೊತ್ತಾ ಅಂತ ಕೇಳಿ, ಒಂದು ಕಾಲದಲ್ಲಿ ಅನ್ಯಾಯ ಮಾಡಿದವರನ್ನೆಲ್ಲ ಹಿಡಿದು ಕೊಂದವನೇ ಮುಂಡೂರು ಮಾಡನ್. ಅದೇ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದಿವಿ ಅಲ್ವಾ, ಒಬ್ಬನನ್ನ ಫಾಲೋ ಮಾಡಿ ಹಾಗೆ ಅವನನ್ನು ಲಾಕ್ ಮಾಡಿ ಸಾಯಿಸಿರ್ತಾನೆ ಅಲ್ವಾ, ಅದೇ ಅಯ್ಯಪ್ಪನ್. ಚಿಕ್ಕ ವಯಸ್ಸಿನಿಂದನೂ ಆಗ್ಲಿಂದಲೇ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಅವರನ್ನ ಹಿಡಿದು ಕೊಳ್ತಿದ್ದ ಮುಂಡೂರು ಮಾಡನ್. ಅವರು ಮಾಡಿದ ಎಲ್ಲ ಕೊಲೆಗಳ ಹಿಂದೆನುವೆ ಒಂದು ನ್ಯಾಯವಿದೆ, ಇದನ್ನ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಆ ಮುಂಡೂರು ಮಾಡನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರ್ಸಿರ್ತಾರೆ. ಆ ಮುಂಡೂರು ಮಾಡನ್ನೇ ಅಯ್ಯಪ್ಪನ್ ಅಂತ ಗೊತ್ತಾಗಿ ಕೋಶಿ ಹಾಗೆ ಶಾಕ್ ಆಗಿ ಬಿಡ್ತಾನೆ. ಅಯ್ಯಪ್ಪ ಯೂನಿಫಾರ್ಮ್ ಹಾಕಿದ್ರೇನೆ ರೂಲ್ಸ್ ಗೆ ಕಟ್ಟು ಬಿದ್ದು ಅವನ ಕಂಟ್ರೋಲ್ ಅಲ್ಲಿ ಅವನಿರ್ತಾನೆ. ಇನ್ನು ಮುಂದೆ ಅವನು ಮಂಚ
ಆಗಿರೋದಿಲ್ಲ. ಅವನು ಏನ್ ಮಾಡ್ತಾನೆ ಅಂತ ನಮ್ಮಿಂದನೂ ಹೇಳೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಅವನು ಏನ್ ಮಾಡ್ತಾನೆ ಅನ್ನೋದನ್ನ ವೇಟ್ ಮಾಡಿ ನೋಡು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೊರಡ್ತಾರೆ. ಇದನ್ನ ಕೇಳಿ ಡ್ರೈವರ್ ಕೋಶಿ ಹತ್ರ, ಸರ್ ಹೇಗಾದ್ರೂ ಮಾಡಿ ಇಲ್ಲಿಂದ ಹೊರಟೋಗದ, ಇಲ್ಲಿರೋದು ಬೇಡ ಅಂತ ಹೇಳ್ತಾನೆ. ಇಲ್ಲ, ನಾನು ಎಲ್ಲೇ ಹೋದ್ರು ಈ ಪೊಲೀಸ್ ಈ ಅಯ್ಯಪ್ಪನನ್ನ ಬಿಡೋದಿಲ್ಲ. ಇವನು ನನ್ನ ಹಿಂದೆ ಹೀಗೆ ಬಂದ್ರೆ ನನ್ನ ಕುಟುಂಬಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ವಿಷಯನ ಇಲ್ಲೇ ಮುಗಿಸಿ ಹೋಗ್ಬೇಕು. ಸರಿ ಗಾಡಿ ಹತ್ತು, ಈ ಊರಲ್ಲಿ ಎಣ್ಣೆ ಹೊಡಿದಕ್ಕೆ ಬಿಡಲ್ಲ, ಪಕ್ಕದೂರಲ್ಲಿ ಹೋಗಿ ಹೊಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಡ್ರೈವರ್ಗೆ ಹೇಳಿ ಗಾಡಿಯನ್ನ ತಿರುಗಿಸ್ತಾನೆ. ಕಟ್ ಮಾಡಿದ್ರೆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಅಯ್ಯಪ್ಪನಿಗೆ, ನೀನ್ ಈ ತರ ಎಲ್ಲ ಮಾಡಿದ್ರೆ ನಾನೇ ನಿನ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ, ಮತ್ತೆ ನನ್ನಿಂದ ಯಾವ್ದೇ ರೀತಿ ಹೆಲ್ಪ್ ಅನ್ನ ಮಾಡೋದಿಕ್ ಆಗೋಲ್ಲ ಅಂತ ಹೇಳಿ ರೂಮಿಗೆ ಹೊರಡ್ತಾರೆ. ಅಯ್ಯಪ್ಪನ್ ಅವರ ಹಿಂದೆನೆ ಅವರ ರೂಮಿಗೆ ಹೋಗಿ, ನನಗೆ ಯಾವ ಸಹಾಯನೂ ಬೇಕಿಲ್ಲ, ನಾನು ಕೋಶಿ ಮೇಲೆ ಹಾಕಿದ ಕೇಸಲ್ಲಿ ಸ್ವಲ್ಪ ಕೆಲಸವನ್ನ ಹಾಗೆ ಬಿಟ್ಬಿಟ್ಟಿದ್ದೀನಿ. ಕೇಸನ್ನ ಹಾಕ್ಬೇಕಾದ್ರೇನೆ ಅವನ ಗಾಡಿಯನ್ನ ಸೀಸ್ ಮಾಡ್ಬೇಕಿತ್ತು, ಮತ್ತೆ ಆ ಡ್ರೈವರ್ ಅನ್ನು ಕೂಡ ಅರೆಸ್ಟ್ ಮಾಡ್ಬೇಕಿತ್ತು. ಆದ್ರೆ ನಾನು ಅವೆರಡನ್ನು ಮಾಡ್ಲಿಲ್ಲ. ನೀವೊಬ್ರು ನಿಷ್ಠಾವಂತ ಅಧಿಕಾರಿ ಅಲ್ವಾ, ಹೋಗಿ ಅದನ್ನ ಮಾಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಗೆ ಒಂದು ಕ್ಲೂ ಅನ್ನ ಕೊಡ್ತಾನೆ. ಇನ್ಸ್ಪೆಕ್ಟರ್ ಕೂಡ ಅರ್ಥ ಮಾಡ್ಕೋತಾರೆ. ಕಟ್ ಮಾಡಿದ್ರೆ ಕೋಶಿ ಮತ್ತೆ ಡ್ರೈವರ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅಯ್ಯಪ್ಪನ ನೆನಪಿಸ್ಕೊಂಡ್ರೆ ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಅದ್ರಲ್ಲೂ ಅಯ್ಯಪ್ಪನ ಹತ್ತಿರ ನ್ಯಾಯ ಇದೆ, ಅದಕ್ಕೆ ನನಗೆ ಭಯ ಇನ್ನು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಡ್ರೈವರ್, ನನಗೆ ಯಾಕೋ ಆ ಅಯ್ಯಪ್ಪನ್ ನಿಮ್ಮ ಜೀವಕ್ಕೆ ಏನಾದ್ರು ಮಾಡ್ಬಿಡ್ತಾನೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಕೋಶಿಗೆ ಭಯ ಇನ್ನೂ ಜಾಸ್ತಿನೇ ಆಗ್ಬಿಡುತ್ತೆ. ಅದೆಲ್ಲ ಏನಿರಲ್ಲ, ನೀನ್ ಸುಮ್ನೆ ಗಾಡಿ ಓಡಿಸು ಅಂತ ಹೇಳ್ತಾನೆ. ಹೋಗೋ ದಾರಿಯಲ್ಲಿ ಇನ್ಸ್ಪೆಕ್ಟರ್ ಇದ್ದು ಕಾರನ್ನ ನಿಲ್ಲಿಸ್ತಾರೆ. ಹಾಗೆ ಕಾರ್ ಒಳಗೆ ಏನಾದ್ರು ಇದೆಯಾ ಅಂತ ಸುಮ್ನೆ ಹಾಗೆ ಚೆಕ್ ಮಾಡ್ತಾ ಇರ್ತಾರೆ. ಕೋಶಿ ಎಷ್ಟು ಸತಿಯಪ್ಪ ಇವರು ಚೆಕ್ ಮಾಡೋದು ಅಂತ ಅನ್ಕೋತಾ ಇರ್ತಾನೆ. ಏನು ಚೆಕ್ ಮಾಡೋಕೆ ಬರ್ತಾರೆ ಅನ್ಕೊಂಡ್ರೆ ಆ ಕೇಸ್ ನಲ್ಲಿ ನಿನ್ನ ಗಾಡಿಯನ್ನ ಸೀಸ್ ಮಾಡ್ಬೇಕಿತ್ತು, ಆದ್ರೆ ಇವಾಗ ಸೀಸ್ ಮಾಡ್ತಾ ಇದ್ದೀನಿ, ಮತ್ತೆ ಡ್ರೈವರ್ ಅನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡ್ಕೋತಾರೆ. ಖಾಲಿ ರೋಡ್ ಅಲ್ಲಿ ಕೋಶಿ ಒಬ್ಬಂಟಿ ಆಗೋಗ್ತಾನೆ. ಇನ್ಸ್ಪೆಕ್ಟರ್ ಹತ್ರ ಬಂದು, ಯೋ ನಿಮ್ದು ತುಂಬಾ ಜಾಸ್ತಿ ಆಯ್ತು ಅಂತ ಹೇಳ್ಬೇಕಾದ್ರೆ ಇನ್ಸ್ಪೆಕ್ಟರ್, ಹೋ ಹಾಗಿದ್ರೇನು, ನೀನ್ ಮಾಡ್ತಾ ಇರೋದು ನ್ಯಾಯವಾಗಿದ್ಯಾ, ನಾವು ನಮ್ಮ ರೂಲ್ಸ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹೊರಡ್ಬೇಕಾದ್ರೆ ಆ ಕಾರಲ್ಲೇ ಕೋಶಿಯ ಫೋನ್ ಮತ್ತೆ ವಾಲೆಟ್ ಇರುತ್ತೆ. ಹಾಗೆ ಕೋಶಿಗೆ ಬೇರೆ ದಾರಿ ಇಲ್ಲದೆ ನಡ್ಕೊಂಡ್ ಹಾಗೆ ಹೋಗ್ತಾ ಇರ್ತಾನೆ. ನಡೆಯೋಕೆ ಆಗ್ತಾನೆ ಇರಲ್ಲ, ಅಷ್ಟು ಸುಸ್ತಾಗ್ತಾ ಇರುತ್ತೆ. ಅವಾಗ್ಲೇ ಅಯ್ಯಪ್ಪನ್ ಬರ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ಈಗೋ ಬಂದು ಹಾಗೆ ಸುಮ್ನೆ ಇರ್ತಾನೆ, ಆದ್ರೆ ಏನ್ ಮಾಡೋದು, ಅವನಿಗೆ ತುಂಬಾನೇ ಸುಸ್ತಾಗ್ಬಿಟ್ಟಿದೆಯಲ್ಲ. ಯೋ ಅಯ್ಯಪ್ಪ ನಿಲ್ಸಪ್ಪ, ಸ್ವಲ್ಪ ಲಿಫ್ಟ್ ಕೊಡಪ್ಪ ಅಂತ ಹೇಳಿ ಅಯ್ಯಪ್ಪನ ಗಾಡಿಯಿಂದನೇ ಕೂತ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಬರ್ಬೇಕಾದ್ರೆ ಅಯ್ಯಪ್ಪನ್ ಕೋಶಿಗೆ, ನನ್ನ ಕೈಯಿಂದನೇ ಕಣೋ ನಿನಗೆ ಸಾವು ಅಂತ ಹೇಳ್ಬೇಕಾದ್ರೆ ಕೋಶಿಗೆ ಟೆನ್ಷನ್ ಆಗಿ ದಾರಿಯ ಪಕ್ಕದಲ್ಲಿ ಸೌದೆಯನ್ನ ಕತ್ತರಿಸಿ ತಗೋ ಹೋಗ್ತಿದ್ದ ಹೆಂಗಸರಿಂದ ಮಚ್ಚನ್ನ ತಗೊಂಡು ಟಕ್ ಅಂತ ಹೇಳಿ ಅಯ್ಯಪ್ಪನ ಕುತ್ತಿಗೆ ಹಿಡಿದು, ನೀನ್ ನನ್ನ ಸಾಯ್ಸಕ್ ಹೋಗ್ಬೇಕಾರೆ ನಾನ್ ಸುಮ್ನೆ ಇರ್ತೀನಾ, ಅಷ್ಟರಲ್ಲಿ ನಾನು ನಿನ್ನನ್ನ ಕೊಂದಿರ್ತೀನಿ, ಇವಾಗ ಬೇಕಾದ್ರೂ ನಾನು ನಿನ್ನ ಸಾಯಿಸ್ಬೋದು ಅಂತ ಹೇಳ್ತಾನೆ. ಹಾಗೆ ಪಕ್ಕದ ಊರು ಬರುತ್ತೆ, ಗಾಡಿಯನ್ನ ನಿಲ್ಲಿಸ್ತಾನೆ. ಕೋಶಿ ಆ ಮಚ್ಚನ್ನ ಹಾಗೆ ಇಟ್ಕೊಂಡಿರು, ಮುಂದೆ ಬೇಕಾಗುತ್ತೆ ಅಂತ ಹೇಳಿ ಅಲ್ಲಿಂದ ಓಡ್ತಾರೆ. ಹಾಗೆ ಕೋಶಿ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಕಟ್ ಮಾಡಿದ್ರೆ ಅಯ್ಯಪ್ಪನ ಮನೆ ಹತ್ತಿರ ಅವರ ಸ್ಟೇಷನ್ ನ ಯಾರೋ ಒಬ್ರು ಆಫೀಸರ್ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೋಶಿಯ ಫೋನ್ ಅನ್ನ ಅವನ ಕಾರಿಂದಾನೆ ತಗೊಂಡು ಬಂದು ಅವರಿಗೆ ಕೊಡ್ತಾನೆ. ಅದೇ ಫೋನ್ ನಿಂದ ಅಯ್ಯಪ್ಪನ್ ಕೋಶಿ ಅವರ ಅಪ್ಪನಿಗೆ ಕಾಲ್ ಮಾಡ್ತಾನೆ. ಫೋನ್ ಪಿಕ್ ಮಾಡಿದ ಅವರಪ್ಪ, ಎಷ್ಟು ಸತಿನ ಫೋನ್ ಮಾಡೋದು, ಫೋನ್ ಮಾಡಿ ಮಾಡಿ ಸಾಕಾಯ್ತಲ್ಲ ಅಂತ ಹೇಳ್ಬೇಕಾದ್ರೆ, ನಿನ್ನ ಮಗನನ್ನ ಯಾವ ಟೈಮಲ್ಲಾದ್ರೂ ಸಾಯಿಸ್ಬಿಡ್ತೀನಿ ಅಂತ ಕೋಶಿ ಅವರ ಅಪ್ಪನಿಗೆ ಕಾಲ್ ಮಾಡಿ ಹೇಳ್ತಾನೆ. ಇದನ್ನ ಕೇಳಿ ಅವರಿಗೆ ಶಾಕ್ ಆಗ್ಬಿಡುತ್ತೆ. ನನ್ನ ಮಗನಿಗೆ ಏನಾದ್ರೂ ಆದ್ರೆ ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಅಯ್ಯಪ್ಪನ್, ನಾನ್ ರೂಲ್ಸ್ ಅನ್ನ ಫಾಲೋ ಮಾಡಿ ಯೂನಿಫಾರ್ಮ್ ಹಾಕ್ದಾಗ ಅಷ್ಟೇ ನಾನ್ ಕಂಟ್ರೋಲ್ ಆಗಿರ್ತೇನೆ, ಆದ್ರೆ ಇವಾಗ ನಂಗೆ ಯಾವ ರೂಲ್ಸ್ ಕೂಡ ಇಲ್ಲ, ನಾನೊಬ್ಬ ಫ್ರೀ ಮ್ಯಾನ್ ಅಂತ ಹೇಳಿ ನಿನ್ನ ಕೈಲಿ ಏನ್ ಮಾಡಕ್ಕಾಗುತ್ತೆ ಮಾಡ್ಕೋ, ನನ್ ಕೈಯಿಂದ ಏನ್ ಮಾಡೋದಕ್ಕಾಗುತ್ತೆ ಅಂತ ನಾನ್ ತೋರಿಸ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಆ ಕಡೆ ಕೋಶಿ ಅವರ ಅಪ್ಪ ಕಿರ್ಚಾ ಆಡ್ಕೊಂಡು ಕೂಗಾಡ್ತಾ ಇರ್ತಾನೆ. ಕೋಶಿಯ ಹೆಂಡತಿಗೆ ಭಯ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಇಲ್ಲಿ ಯಾವಾಗ್ಲೂ ಶಾಂತಿಯಲ್ಲಿದ್ದ ಮನುಷ್ಯನ ಈ ತರ ರ್ಯಾಶ್ ಆಗಿ ನೋಡಿ ಕಣ್ಣ ಮನೆಗೆ ಸ್ವಲ್ಪ ಭಯ ಆಗುತ್ತೆ. ಅಯ್ಯಪ್ಪನ್ ಅವರ ಹೆಂಡತಿ ಹತ್ತಿರ, ಕೋಶಿಗಿರುವ ಕೊಬ್ಬು ಅವನ ಮನೆಯಿಂದಾನೇ ಬಂದಿದೆ, ಇವತ್ತು ರಾತ್ರಿ ಅವನ ಮಗನ ಫೋನ್ ಇಂದಾನೆ ಅವನ ಮಗನನ್ನ ಕೊಳ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ದೀನಿ, ಕೋಶಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೋಶಿಗೆ ಫೋನ್ ಮಾಡ್ತಾ ಇರ್ತಾರೆ. ಆದ್ರೆ ಕೋಶಿಯ ಫೋನ್ ನನ್ನ ಹತ್ರ ಇದೆ, ಕೋಶಿಗೆ ಏನಾಗಿದೆ, ಅವನು ಜೀವಂತವಾಗಿದ್ದಾನ ಆರಾಮಾಗಿದ್ದಾನ ಅಂತ ಅವರ ಕುಟುಂಬ ಇವತ್ತು ನರಳಬೇಕು, ಬರೀ ಒಂದು ನೈಟ್ ಅಲ್ವಾ, ಹೀಗೆ ನರಳಿದ್ರೆ ಏನಾಗೋಲ್ಲ ಅಂತ ಹೇಳಿ ಆ ಕಡೆ ಕೋಶಿ ಅವರಪ್ಪ ತುಂಬಾನೇ ಟೆನ್ಷನ್ ಆಗಿ MLA ಗೆ ಕಾಲ್ ಮಾಡಿ ಹೆಲ್ಪ್ ಅನ್ನ ಕೇಳ್ತಾರೆ. ಆದ್ರೆ ಆ MLA ಹೆಲ್ಪ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ಸರಿ ಅಂತ ಹೇಳಿ ಕೋಶಿಯ ಫ್ರೆಂಡ್ಸ್ ಗೆ ಕಾಲ್ ಮಾಡ್ತಾನೆ. ಏನು ನಡೀತಾ ಇದೆ ಅಲ್ಲಿ, ಕೋಶಿ ಹತ್ರನು ಫೋನ್ ಇಲ್ಲ, ಆ ಡ್ರೈವರ್ ಬೇರೆ ಫೋನ್ ಅನ್ನ ಎತ್ತುತ್ತಾ ಇಲ್ಲ, ಏನಾಗಿದೆ ಅಂತ ಸ್ವಲ್ಪ ಹೋಗಿ ನೋಡಿ ಅಂತ ಹೇಳಿ ಕೋಶಿಯ ಫ್ರೆಂಡ್ಸ್ ಅನ್ನ ಅಲ್ಲಿಗೆ ಕಳಿಸ್ತಾನೆ. ಈ ಕಡೆ ತುಂಬಾ ದೂರ ನಡ್ಕೊಂಡು ಬಂದ ಕೋಶಿ ಫುಲ್ ಸುಸ್ತಾಗಿರ್ತಾನೆ. ಒಂದು ಲಾಡ್ಜ್ ಹತ್ರ ಹೋಗಿ ರೂಮ್ ಇದೆಯಾ ಅಂತ ಕೇಳ್ಬೇಕಾದ್ರೆ ಆ ಲಾಡ್ಜ್ ಓನರ್ ಕಾಸಿದೇನಪ್ಪ ಅಂತ ಕೇಳ್ತಾರೆ. ಆದ್ರೆ ಇಲ್ಲಿ ಕೋಶಿ ಹತ್ರ ಕಾಸಿರೋದಿಲ್ಲ, ಯಾಕಂದ್ರೆ ಕಾರಲ್ಲೇ ಎಲ್ಲವನ್ನು ಬಿಟ್ಟಿರ್ತಾನೆ. ಇಲ್ಲಿ ಎಲ್ಲರೂ ಆ ಅಯ್ಯಪ್ಪನಿಗೆ ಸಪೋರ್ಟ್ ಆಗಿದ್ದಾರೆ ಅಂತ ತಿಳಿದು ಕೋಶಿ ಅಲ್ಲೇ ಇದ್ದ ಟ್ಯಾಪ್ ಅಲ್ಲಿ ನೀರ್ ಕುಡ್ಕೋತಾನೆ. ಇಲ್ಲಿ ಸ್ಟೇಷನ್ ಅಲ್ಲಿ ಕೋಶಿ ಇಲ್ಲ, ಕೋಶಿಗೇನೋ ಆಗಿದೆ, ಕೋಶಿಯ ಫೋನ್ ಇಂದಲೇ ಯಾರೋ ಫೋನ್ ಮಾಡಿ ಅವರ ಅಪ್ಪನಿಗೆ ಹೆದರಿಸಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಗೆ ಹೇಗೋ ಇನ್ಫಾರ್ಮೇಶನ್ ಬರುತ್ತೆ. ಇನ್ಸ್ಪೆಕ್ಟರ್ ಅದನ್ನ ತುಂಬಾ ಟೆನ್ಷನ್ ಆಗಿ ಸ್ಟೇಷನ್ ಅಲ್ಲಿ ಹೇಳಿ, ಯಾರೋ ಅದು ಕೋಶಿಯ ಫೋನ್ ಅಯ್ಯಪ್ಪನಿಗೆ ಕೊಟ್ಟಿದ್ದು ಯಾರು ಅಂತ ಕೂಗಾಡ್ತಾ ಇರ್ತಾರೆ. ಒಬ್ಬ ಪೊಲೀಸ್ ಆಫೀಸರ್ ಮುಂದೆ ಬಂದು, ನಾನೇ ಸರ್, ಕೋಶಿಯ ಫೋನ್ ಅನ್ನ ಅಯ್ಯಪ್ಪರಿಗೆ ಕೊಟ್ಟಿದ್ದು ಅಂತ ಹೇಳ್ತಾನೆ. ಅಯ್ಯಪ್ಪನ ಸರ್ ಹತ್ರ ನ್ಯಾಯ ಇದೆ, ಅದು ನನಗೂ ಗೊತ್ತು ನಿಮಗೂ
ಗೊತ್ತು, ಎಲ್ಲರಿಗೂ ಗೊತ್ತು. ಅದರಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋದು ಏನ್ ತಪ್ಪಾಗುತ್ತೆ ಸರ್? ಇದರಿಂದ ನನ್ ಕೆಲ್ಸ ಹೋಗುತ್ತೆ ಅಂದ್ರೂ ಪರವಾಗಿಲ್ಲ, ನಾನು ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಇನ್ಸ್ಪೆಕ್ಟರ್ ಆ ಪೊಲೀಸ್ ಆಫೀಸರ್ಗೆ ವಾರ್ನಿಂಗ್ ಅನ್ನ ಕೊಟ್ಟು ಈಗ ಕೋಶಿ ಎಲ್ಲಿದ್ದಾನೋ ಅದೇನ್ ಮಾಡ್ತಿದ್ದಾನೋ ಅಂತ ಟೆನ್ಷನ್ ಆಗಿರ್ಬೇಕಾದ್ರೆ ಆ ಆಫೀಸರ್ ಸರ್ ಕೋಶಿ ಯಾವ್ದೋ ಒಂದು ಲಾಡ್ಜ್ ಪಕ್ಕ ಇದ್ದಾನೆ ಅಂತ ಹೇಳ್ತಾನೆ. ಹಾಗೆ ಕೋಶಿಯನ್ನ ನೋಡೋದಕ್ಕೆ ಅಂತ ಇನ್ಸ್ಪೆಕ್ಟರ್ ಅಲ್ಲಿಗೆ ಹೋಗ್ತಾರೆ. ಕೋಶಿ ಆಚೆನೆ ಮಲಗಿರ್ತಾನೆ. ಇನ್ಸ್ಪೆಕ್ಟರ್ ಕೋಶಿಗೆ ಏನಾದ್ರು ಸಹಾಯ ಬೇಕಾ ಅಂತ ಕೇಳಿದ್ರೆ ಕೋಶಿ ನನಗೆ ಯಾರ ಸಹಾಯನೂ ಬೇಕಿಲ್ಲ, ನನಗೆ ಇದೆಲ್ಲ ಕಾಮನ್ ಅಂತ ಹೇಳ್ತಾನೆ. ಹಾಗೆ ಇನ್ಸ್ಪೆಕ್ಟರ್ ಗೆ ಕಾಲ್ ಬರುತ್ತೆ ಕೋಶಿ ಸಿಕ್ಕದ್ನಾ ಅಂತ. ಕೋಶಿ ಮುಂದ್ಗಡೆನೆ ಇನ್ಸ್ಪೆಕ್ಟರ್ ಸರ್ ಕೋಶಿಯಲ್ಲೂ ಕಾಣಿಸ್ತಾ ಇಲ್ಲ ಸರ್, ಕೋಶಿ ಇನ್ನು ನಮ್ಮ ಕೈಗೆ ಸಿಕ್ಕಿಲ್ಲ, ಅವನೇನಾದ್ರು ಸಿಕ್ಕಿದ್ರೆ ಖಂಡಿತ ನಿಮ್ಗೆ ಹೇಳ್ತೀನಿ ಅಂತ ಕೋಶಿಯ ಮುಂದೆನೆ ಹೇಳ್ತಾರೆ. ಅಷ್ಟೇ, ಈಗ ಕೋಶಿಗೆ ಅರ್ಥ ಆಗುತ್ತೆ ಎಲ್ಲರೂ ಅಯ್ಯಪ್ಪನಿಗೆ ಸಪೋರ್ಟ್ ಆಗಿದ್ದಾರೆ ಅಂತ. ಅರ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ ಕೋಶಿಯನ್ನ ಹುಡ್ಕೊಂಡು ಅವರ ಫ್ರೆಂಡ್ಸ್ ಬಂದಿರ್ತಾರೆ. ಆಚೆನೆ ಮಲಗಿದ ಕೋಶಿಯನ್ನ ನೋಡಿ ಸೇಫ್ ಆಗಿದ್ದಾನೆ ಅಂತ ಸಂತೋಷ ಪಡ್ತಾರೆ. ಮತ್ತೆ ಅಲ್ಲಿ ಒಬ್ಬ ಅವರ ಅಪ್ಪನಿಗೆ ಕಾಲ್ ಮಾಡಿ ಕೊಡ್ತಾನೆ. ಹಾಗೆ ಅವರ ಅಪ್ಪನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಕಾರಲ್ಲಿ ಸ್ವಲ್ಪ ಜನ ಆ ಲಾಡ್ಜ್ ಒಳಗೆ ಹೋಗ್ತಾರೆ. ಅದನ್ನ ಅವರ ಫ್ರೆಂಡ್ಸ್ ನೋಡಿ ಕೋಶಿಯನ್ನ ರೂಮಿಗೆ ಹೋಗು ಅಂತ ಹೇಳ್ತಾರೆ. ಕೋಶಿ ಆ ಲಾಯರ್ ಗೆ ಕಾಲ್ ಮಾಡಿ ಡ್ರೈವರ್ ಗೆ ಜಾಮೀನನ್ನ ಕೊಡ್ಸೋಕೆ ನೋಡು ಅಂತ ಹೇಳ್ತಾನೆ. ಕೋಶಿ ಒಳಗಡೆ ಹೋದ್ಮೇಲೆ ಕೋಶಿಯ ಫ್ರೆಂಡ್ಸ್ ರೌಡಿ ಹತ್ರ ಬಂದು ಅದೇ ಕಾರ್ ನಲ್ಲಿ ಬಂದಿರ್ತಾರಲ್ಲ ಲಾಡ್ಜ್ ಗೆ, ಅವ್ರ ಹತ್ರ ಬಂದು ನೋಡಿ ನಿಮ್ನ ಕೋಶಿ ಅವರ ಅಪ್ಪನ ಇಲ್ಲಿಗೆ ಕರ್ಸಿರೋದು ಅಂತ ಕೋಶಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು, ನೀವು ಅವನನ್ನ ಸೇಫ್ ಮಾಡೋಕೆ ಬಂದಿರೋದು, ಮತ್ತೆ ಏನಾದ್ರೂ ಆದ್ರೆ ಆ ಅಯ್ಯಪ್ಪನ ಮುಗಿಸೋಕೆ ಬಂದಿರೋದು ಅಂತ ಕೋಶಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಹಾಗೆ ಅವರಿಗೂ ಅದೇ ಲಾಡ್ಜ್ ಅಲ್ಲಿ ರೂಮ್ ಅನ್ನ ಕೊಟ್ಟಿರ್ತಾರೆ. ಕೋಶಿಗೆ ಅಂತಾನೆ ಬ್ಯಾಗ್ ಅಲ್ಲಿ ಬಟ್ಟೆಗಳನ್ನ ತಂದಿರ್ತಾರೆ, ಅದರಲ್ಲಿ ಗನ್ ಕೂಡ ತಂದಿರ್ತಾರೆ. ಹೊರಗಡೆ ಅಯ್ಯಪ್ಪನ್ ಆ ಲಾಡ್ಜ್ ನ ಪಕ್ಕದಲ್ಲಿ ಟೀ ಕುಡಿಯಕ್ಕೆ ಅಂತ ಬಂದಿರ್ತಾನೆ. ಅವನನ್ನ ನೋಡಿ ಕೋಶಿ ಟೆನ್ಷನ್ ಆಗ್ತಾನೆ. ಮತ್ತೆ ಅವನ ಫ್ರೆಂಡ್ಸ್ ರೌಡಿಗಳ ಹತ್ರ ಹೋಗಿ ಅಯ್ಯಪ್ಪನ್ ಯಾರು ಅಂತ ತೋರಿಸ್ತಾರೆ. ಅಯ್ಯಪ್ಪನ್ ಕೋಶಿ ನೋಡ್ತಾ ಇರೋದನ್ನ ಅಬ್ಸರ್ವ್ ಮಾಡಿ ಅವನ ಫೋನ್ ಅನ್ನ ಹಾಗೆ ರೋಡ್ ಅಲ್ಲಿ ಬಿಸಾಕ್ತಾನೆ. ಆ ಫೋನ್ ಮೇಲೆ ಒಂದು ವೆಹಿಕಲ್ ಸಹ ಹೊರಟೋಗುತ್ತೆ. ಇದನ್ನ ನೋಡಿ ಕೋಶಿಗೆ ತುಂಬಾನೇ ಕೋಪ ಬರುತ್ತೆ. ಹಾಗೆ ಅಯ್ಯಪ್ಪನ ಹತ್ತಿರ ಜಗಳ ಮಾಡೋದಕ್ಕೆ ಅಂತ ಹೋಗಿರ್ತಾನೆ. ಅಲ್ಲಿದ್ದ ಅವರ ಫ್ರೆಂಡ್ಸ್ ಎಲ್ಲ ಅವನನ್ನ ತಡಿತಾರೆ. ಅಲ್ಲಿದ್ದ ರೌಡಿಗಳುವೆ ಆ ಊರಿನ ಜನರಂತೆ ಕೋಶಿಯನ್ನ ಮತ್ತೆ ಆ ಅಯ್ಯಪ್ಪನನ್ನ ತಡೆದಿರ್ತಾರೆ. ಹಾಗೆ ಸ್ವಲ್ಪ ಕೋಪದಿಂದ ಕೋಶಿ ನಿನ್ನ ಮಾತ್ರ ಅಲ್ಲ ಕಣೋ, ನಿನ್ನ ಕುಟುಂಬವನ್ನೇ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಅಯ್ಯಪ್ಪನ್ಗೆ ಅವರನ್ನ ತಡೆದಿರೋದು ಯಾವ್ದೇ ರೀತಿ ಊರಿನ ಜನ ಅಲ್ಲ, ಅವರನ್ನ ಕೋಶಿ ಅವರಪ್ಪ ಕಳ್ಸಿರೋದು ಅಂತ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಕೋಶಿ ಲಾಯರ್ನ ಜೊತೆ ಕುಟ್ಟಮಣಿ ಹತ್ರ ಬಂದು ಅಯ್ಯಪ್ಪನ ಮೇಲೆ ಕಂಪ್ಲೇಂಟ್ ಅನ್ನು ಕೊಡು ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಸರ್, ನನ್ ಮಾಡಿ ಮೇಲಿಂದ ಬಿದ್ದು ಇಷ್ಟು ಗಾಯಗಳಾಗಿದೆ, ನನ್ನ ಯಾರು ಹೊಡೆದಿಲ್ಲ ಅಂತ ಹೇಳಿ ತುಂಬಾನೇ ಭಯ ಬೀಳ್ತಿರ್ತಾನೆ. ಸಾರಿ ಸರ್, ಈ ವಿಷಯದಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಆಗಲ್ಲ. ಆ ಅಯ್ಯಪ್ಪನ ಜೈಲಿಗೆ ಕಳ್ಸೋದಕ್ಕಿಂತ ಅವನ ಹೆಂಡತಿಯನ್ನ ಜೈಲಿಗೆ ಕಳ್ಸಿ, ಅವಾಗ ಅವನಿಗೆ ಇನ್ನು ನೋವು ಜಾಸ್ತಿನೇ ಆಗುತ್ತೆ ಅಂತ ಕುಟ್ಟಮಣಿ ಹೇಳ್ತಾನೆ. ಇದನ್ನ ಕೇಳಿದ ಕೋಶಿ ಇದರಲ್ಲೆಲ್ಲ ಹೆಂಗಸರನ್ನ ತರಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಕೋಶಿಯ ಫ್ರೆಂಡ್ಸ್ ಕೋಶಿಗೆ ಗೊತ್ತಾಗದೆ ಇದ್ದಂತೆ ಕುಟ್ಟಮಣಿ ಹತ್ರ ಡೀಲ್ ಅನ್ನ ಮಾಡ್ಕೊಂಡು ಅವರ ಅಪ್ಪನ ಹತ್ತಿರ ತಗೊಂಡು ಹೋಗಿರ್ತಾರೆ. ಇಲ್ಲಿ ಕೋಶಿ ಅಪ್ಪ ಅಯ್ಯಪ್ಪನ ಹೆಂಡತಿಯನ್ನ ಯಾವ್ದಾರ ಕೇಸ್ ಅಲ್ಲಿ ಒಳಗೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ DSP ಇನ್ಸ್ಪೆಕ್ಟರ್ ನ ಹತ್ತಿರ ಆ ಕಣ್ಣಮ್ಮ ಒಬ್ಬ ಅಧಿಕಾರಿಗೆ ಹೊಡೆದು ಹೊರಗಡೆನೆ ಇದ್ದಾಳೆ. ಯಾವುದೇ ರೀತಿ ಬೇಲ್ ಅನ್ನ ತಗೊಳ್ಳದೆ ಹಾಗೆ ಇದ್ದಾಳೆ. ಆ ಕೇಸ್ ನಲ್ಲಿ ಕಣ್ಣಮ್ಮ ಒಂದು ರೌಡಿ ಗ್ಯಾಂಗ್ ಅನ್ನ ಕರ್ಕೊಂಡೋಗಿ ಒಬ್ಬ ಗೌರ್ಮೆಂಟ್ ಆಫೀಸರ್ ಗೆ ಕೆಲಸ ಮಾಡೋದಕ್ಕೆ ಬಿಡದೆ ಮತ್ತೆ ಆ ಗೌರ್ಮೆಂಟ್ ಆಫೀಸರ್ ಗೆ ಹೊಡೆದಿದ್ದಕ್ಕೆ ಅವಳನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ ಅಂತ DSP ಹೇಳ್ತಾರೆ. ಇದನ್ನ ಕೇಳಿದ ಇನ್ಸ್ಪೆಕ್ಟರ್ ಸರ್ ಅವರಿಗೆ ಒಂದು ಚಿಕ್ಕ ಮಗು ಇದೆ ಸರ್, ಹೀಗೆಲ್ಲ ಮಾಡಬೇಡಿ ಅಂತ ಹೇಳ್ಬೇಕಾದ್ರೆ ನಿನ್ ಫ್ರೆಂಡ್ ಅಯ್ಯಪ್ಪನಿಂದನೇ ಕಣೋ ಅವನು ಫ್ರೀ ಆಗಿರೋದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು, ಅವನಿಗೆ ಹೇಳು ಆ ದೊಡ್ಡವ್ರ ಹತ್ರ ಏನಾರು ಒಂದು ಮಾತಾಡ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಈ ಕತೆ ಇನ್ನು ಹೀಗೆ ಹೋಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಕಟ್ ಮಾಡ್ತಾರೆ. ಇಲ್ಲಿ ಇನ್ಸ್ಪೆಕ್ಟರ್ ಅಯ್ಯಪ್ಪನ ಹತ್ತಿರ ಈ ತರ ಹೈಯರ್ ಆಫೀಸರ್ ನಿನ್ನ ಹೆಂಡತಿಯನ್ನ ಅರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಈಗ ಏನ್ ಮಾಡೋದು ಅಂತ ಕೇಳ್ಬೇಕಾದ್ರೆ ಅಯ್ಯಪ್ಪನ್ ಇದನ್ನ ಫಸ್ಟ್ ನಾನು ಶುರು ಮಾಡ್ಲಿಲ್ಲ, ಅವನೇ ಶುರು ಮಾಡಿದ್ದು, ಅವನು ಸತ್ರೇನೆ ಇದಕ್ಕೆಲ್ಲ ಒಂದು ಅಂತ್ಯ ಆಗೋದು, ನಾನು ಇದನ್ನೆಲ್ಲ ಪರ್ಸನಲ್ ಆಗಿ ಇಟ್ಕೊಂಡು ಯಾವುದನ್ನು ಮಾಡ್ತಾ ಇಲ್ಲ, ರೂಲ್ಸ್ ಗಳನ್ನ ಅಧಿಕಾರಗಳನ್ನ ದುರುಪಯೋಗ ಮಾಡ್ಕೋತಿರೋದಕ್ಕೆ ನಾನು ಈ ತರ ಮಾಡ್ತಾ ಇರೋದು. ಹಾಗೆ ಅಲ್ಲಿಗೆ ಕೋಶಿ ಬರ್ತಾನೆ. ಇದನ್ನ ನೋಡಿ ಅಯ್ಯಪ್ಪನ್ ಕೋಪದಿಂದ ಹೋಗ್ಬೇಕಾದ್ರೆ ಇನ್ಸ್ಪೆಕ್ಟರ್ ಅಯ್ಯಪ್ಪನಿಗೆ ಅಲ್ಲೇ ಕೂತ್ಕೋ ಅಂತ ಹೇಳ್ತಾರೆ. ಹಿಂದೆ ನೋಡಿದ್ರೆ ಆ ರೌಡಿಗಳು ಕೂಡ ಅಲ್ಲಿಗೆ ಬಂದಿರ್ತಾರೆ. ನೋಡಿ ಸರ್ ರೌಡಿಗಳನ್ನೆಲ್ಲ ಕರೆಸಿದ್ದಾನೆ ಅಂತ ಹೇಳ್ಬೇಕಾದ್ರೆ ಇನ್ಸ್ಪೆಕ್ಟರ್ ನನಗೆ ಇದು ನಿನ್ನೆಯಿಂದನೇ ಗೊತ್ತು, ಏನಾದ್ರೂ ಆದ್ರೆ ನಾನು ಆಕ್ಷನ್ ಅನ್ನ ತಗೋತೀನಿ ಅಂತ ಹೇಳ್ತಾರ. ಏನಾದ್ರೂ ಆದ್ರೆ ತಾನೆ ಅದನ್ನ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಆಚೆ ಕೂತಿದ್ದ ಕೋಶಿಯನ್ನ ಒಳಗೆ ಕರೀತಾನೆ. ಹಾಗೆ ಕೋಶಿ ಸೈನ್ ಅನ್ನ ಮಾಡ್ಬೇಕಾದ್ರೆ ಕೇಸನ್ನ ಸ್ವಲ್ಪ ಸಮಾಧಾನವಾಗಿ ತಗೋ ಹೋಗ್ಬೋದಲ್ವಾ ಅಂತ ಹೇಳ್ಬೇಕಾದ್ರೆ ಕೋಶಿ ಹಾಗೆ ನಕ್ ಬಿಡ್ತಾನೆ. ಇದನ್ನ ತಡೆಯಕ್ಕಾಗದೆ ಅಯ್ಯಪ್ಪನಿಗೆ ಅವನು ಮತ್ತೆ ಕೋಶಿ ಇಬ್ರು ಜಗಳಕ್ಕೆ ಬೀಳ್ತಾರೆ. ಸ್ಟೇಷನ್ ಒಳಗೇನೆ ಒಡೆದಾಡ್ತಾ ಇರ್ತಾರೆ. ಆಚೆ ಇದ್ದ ರೌಡಿಗಳು ಆಚೆಗೆ ಬಂದ್ರೆ ನೋಡ್ಕೋಬಹುದು, ಆದ್ರೆ ಅವರು ಒಳಗೆ ಕಿತ್ತಾಡ್ತಾ ಇದ್ದಾರೆ, ಒಳಗಂತೂ ಹೋಗೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲ ಪೊಲೀಸ್ ಆಫೀಸರ್ಸ್ ಅವರ ಇಬ್ಬರನ್ನ ಕಂಟ್ರೋಲ್ ಮಾಡಿ ಕೋಶಿಯನ್ನ ಹಾಗೆ ಆಚೆ ತಳ್ಳಿ ಬಿಟ್ಟಿರ್ತಾರೆ. ಹೊರಗೆ ಇರೋ ಕೋಶಿ ಧೈರ್ಯ ಇದ್ರೆ ಆಚೆಗೆ ಬರೋ ಹಾಗೆ ಹೀಗೆ ಅಂತ ಕಿರ್ಚಾಡ್ತಾ ಇರ್ತಾನೆ. ಇಲ್ಲಿ ಇನ್ಸ್ಪೆಕ್ಟರ್ ಲಾಡ್ಜ್ ನಲ್ಲಿ ಯಾವಾಗ ಬೇಕಾದ್ರೂ ಗಲಾಟೆ ಆಗ್ಬೋದು ಅಂತ
ಅಂತ ಕೋಶಿಯ ರೂಮ್ ಪಕ್ಕದಲ್ಲೇ ಇಬ್ರು ಆಫೀಸರ್ಸ್ ನ ಅಪಾಯಿಂಟ್ ಮಾಡ್ತಾರೆ. ಅಯ್ಯಪ್ಪನ ಹತ್ತಿರ ನಾನು ಹೇಳುವಷ್ಟು ಹೇಳಿದೀನಿ, ಇನ್ನು ನಿನ್ನ ಇಷ್ಟ ಅಂತ ಹೇಳ್ಬೇಕಾದ್ರೆ ಅಯ್ಯಪ್ಪನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಅವರು ಹೇಳ್ದಂತೆ ಕೋಶಿಯ ರೂಮ್ ಹತ್ರ ಇಬ್ರು ಪೊಲೀಸ್ ಆಫೀಸರ್ ಇರ್ತಾರೆ. ಅವರನ್ನ ನೋಡಿ ಕೋಶಿ ಬೈದು ಬಿಟ್ಟು ಮತ್ತೆ ಒಳಗೊಟ್ಟೋಗ್ತಾನೆ. ಅದೇ ಟೈಮ್ ನಲ್ಲಿ ಅಯ್ಯಪ್ಪನ್ ಲಾಡ್ಜ್ ನ ಕಡೆ ಬರ್ತಾ ಇರ್ತಾನೆ. ಎಲ್ಲಿ ಮೆಟ್ಲನ್ನ ಹತ್ಕೊಂಡು ಮೇಲೆ ಬಂದ್ಬಿಡ್ತಾನೆ ಅಂತ ರೌಡಿಗಳು ಆ ಗೇಟ್ ಅನ್ನ ಕ್ಲೋಸ್ ಮಾಡ್ತಾರೆ. ಅಯ್ಯಪ್ಪನ್ ಹಾಗೆ ಕೂಲ್ ಆಗಿ ಬರ್ತಾರೆ. ಮತ್ತೆ ಅಲ್ಲಿ ನೋಡಿದ್ರೆ ಗೇಟ್ ಲಾಕ್ ಮಾಡಿರ್ತಾರೆ. ಪಕ್ಕದಲ್ಲೇ ಇದ್ದ ಸುಮೋನ ಹತ್ಕೊಂಡು ಮೇಲೆ ಹೋಗ್ತಾರೆ. ಹಾಗೆ ಅವರೇ ಆ ರೌಡಿಗಳ ಮುಂದೆ ಹೋಗಿ ನಿಂತ್ಕೋತಾರೆ. ಆ ರೌಡಿಗಳು ಇವರನ್ನ ಅಟ್ಯಾಕ್ ಮಾಡೋಕೆ ಮುಂಚೆ ಇವರೇ ತಗೋ ತಗೋ ಅಂತ ಹೇಳಿ ಸರ್ಸರಾಗಿ ಕೊಡ್ತಾ ಇರ್ತಾರೆ. ಒಬ್ಬೊಬ್ಬರನ್ನ ಮೇಲಿಂದ ಹಾಗೆ ಕೆಳಗೆ ಬಿಸಾಕೋ ಸೌಂಡ್ ಅನ್ನ ಕೇಳಿ ಕೋಶಿ ಒಳಗಿಂದ ಬಂದು ಇವರೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ, ಇವ್ರಿಗೂ ನನಗೂ ಏನು ಸಂಬಂಧನೇ ಇಲ್ಲ, ಇವ್ರನ್ನ ಯಾಕೆ ಇಷ್ಟೆಲ್ಲ ಹೊಡಿತಾ ಇದೆ ಅಂತ ಕೇಳ್ಬೇಕಾದ್ರೆ ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ವಾ ಅಂತ ಕೇಳಿದ್ರೆ ಕೋಶಿ ಇಲ್ಲ ಇವರೆಲ್ಲ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗೆ ಮೇಲಿನಿಂದ ಅಯ್ಯಪ್ಪನ್ ಒಬ್ಬನನ್ನ ಕೆಳಗೆ ಬಿಸಾಕಿ ಅಲ್ಲೇ ಇದ್ದ ಪೊಲೀಸ್ ಆಫೀಸರ್ ಹತ್ರ ಒಂದು ಲಾಠಿಯನ್ನ ತಗೊಂಡು ಹೇಗೆ ಹತ್ತದ್ನೋ ಹಾಗೆ ಇಳ್ಕೋತಾನೆ. ಹೇಗೆ ಕಾರನ್ನ ಹತ್ಕೊಂಡು ಮೇಲೆ ಹೋದ್ನೋ ಹಾಗೆ ಕಾರನ್ನ ಇಳ್ಕೊಂಡು ಕೆಳಗೆ ಬಂದು ಆ ರೌಡಿಗಳಿಗೆ ತಗೋ ತಗೋ ಅಂತ ಸರ್ಸರಾಗಿ ಹೊಡಿತಾ ಇರ್ತಾನೆ. ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬರ್ತಾರೆ. ಬಂದವರು ಅಯ್ಯಪ್ಪನಿಗೆ ಏನು ಹೇಳದೆ ಹಾಗೆ ನಿಂತ್ಕೊಬಿಡ್ತಾರೆ. ಅದೇ ಅವರು ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಕೊಂಡಿರ್ತಾರಲ್ವಾ, ಏನಾದ್ರು ಪ್ರಾಬ್ಲಮ್ ಆದ್ರೆ ಆಕ್ಷನ್ ತಗೋತೀನಿ ಅಂತ, ಅದೇ ರೀತಿ ಇಲ್ಲಿ ಅಯ್ಯಪ್ಪನೇ ಪ್ರಾಬ್ಲಮ್ ಮಾಡಿ ಅವರನ್ನ ಅರೆಸ್ಟ್ ಮಾಡಿರ್ತಾರೆ. ಈ ಕಡೆ ನೋಡಿದ್ರೆ ಕೋಶಿಯ ಫ್ರೆಂಡ್ ಅವನಿಗೆ ಗೊತ್ತಾಗದೇ ಇದ್ದಂತೆ ಅವರ ಅಪ್ಪನಿಗೆ ಕಾಲ್ ಮಾಡಿ ನಾವು ಪ್ಲಾನ್ ಮಾಡಿ ರೌಡಿಗಳನ್ನ ಕರ್ಸ್ಕೊಂಡಿದ್ವಲ್ಲ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಮಾತಾಡ್ಬೇಕಾದ್ರೆ ಕೋಶಿ ಹಾಗೆ ಕೇಳಿಸ್ಕೊತಿರ್ತಾನೆ. ಹಾಗೆ ಒಂದು ಕೊಡ್ತಾನೆ ನೋಡಿ ಅವನ ಫ್ರೆಂಡ್ಗೆನೆ, ಯಾಕ್ರು ನನಗಿಷ್ಟು ಅಸಹ್ಯ ಪಡಿಸ್ಬಿಟ್ರಲ್ಲ ಅಂತ ಕೇಳ್ಬೇಕಾದ್ರೆ ನಿಮ್ಮ ತಂದೆನೆ ನಮಗೆ ಹೇಳಿದ್ದು ನಿನಗೆ ಗೊತ್ತಾಗದೇ ಇದ್ದಾಗೆ ನಿನ್ನನ್ನ ನೋಡ್ಕೊಳ್ಳೋದಿಕ್ಕೆ. ಈ ಕಡೆ ಕೋಶಿಗೆ ಟೆನ್ಷನ್ ಆಗಿ ಅಯ್ಯಪ್ಪನ್ ಮೇಲಿಂದ ಹೇಗಿಳಿದ್ನೋ ಹಾಗೆ ಇಳ್ಕೊಂಡು ಈ ರೌಡಿಗಳನ್ನ ನಾನ್ ಕರ್ಸಿಲ್ಲ, ನನಗೆ ಗೊತ್ತಾಗದೇ ಇದ್ದಂತೆ ನಮ್ಮಪ್ಪ ಹೇಳಿ ಕರ್ಸಿರೋದು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇವಾಗ ನಾನು ರೆಡಿ ಆಗಿದ್ದೀನಿ ಬೋ ಆಡೋಣ ಅಂತ ಕರಿಬೇಕಾದ್ರೆ ನಾನು ರೆಡಿನಿ. ಅರೆ ಈಗ ನೀನು ಪೊಲೀಸ್ ಅಂಡರ್ ಅಲ್ಲಿ ಇದೆಯಾ, ನಿನ್ನ ಜೊತೆ ಇವಾಗ್ಲೇ ಏನಾದ್ರು ನಾನು ಆಡಿದ್ರೆ ನನ್ನ ಮಕ್ಕಳಂತೆ ಇರೋ ಆಫೀಸರ್ ಮೇಲೆ ನಾನೇ ಕೈ ಮಾಡ್ಬೇಕಾಗತ್ತೆ, ಇವತ್ತು ಬೇಡ ಅಂತ ಹೇಳ್ಬೇಕಾದ್ರೆ ಇನ್ಸ್ಪೆಕ್ಟರ್ ಅಲ್ಲಿಂದ ಬಂದು ಈ ರೌಡಿಗಳ ಮೇಲೆ ಕಂಪ್ಲೇಂಟ್ ಅನ್ನ ಕೊಡು ಅಂತ ಹೇಳಿ ಇಲ್ಲಿ ಕೋಶಿಗೆ ನಿಮ್ಮಪ್ಪ ರೌಡಿಗಳನ್ನ ಕರೆಸಿ ಹಿಕ್ ಮಾಡಿದಾರಲ್ಲ ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಕೂಡ ಒಳಗಾಕ್ಬೋದು, ಪಾಪ ಆ ಕಣ್ಣಮ್ಮನ್ನ ಅರೆಸ್ಟ್ ಮಾಡಿಸಿದ್ರಿ ಅಲ್ವಾ, ಆದ್ರೆ ನಾನು ಅದನ್ನ ಬೇರೆ ರೀತಿಯಿಂದಲೇ ಡೀಲ್ ಮಾಡ್ತಾ ಇದ್ದೇನೆ, ಇವಾಗ್ಲಿಂದಾರು ಅವ್ನ ತಂಟೆಗೆ ಹೋಗೋದ್ ಬಿಟ್ಬಿಡು ಅಂತ ಹೇಳ್ತಾರೆ. ಇಲ್ಲಿ ಕೋಶಿ ಅವರಪ್ಪ ಅವನಿಗೆ ಗೊತ್ತಿಲ್ದಂಗೆ ಅವನ ಫ್ರೆಂಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೀಗೆಲ್ಲ ಮಾಡಿರ್ತಾನೆ. ಇದು ಗೊತ್ತಾಗಿ ಟೆನ್ಷನ್ ಆದ ಕೋಶಿ ಫ್ರೆಂಡ್ಸ್ ಅನ್ನ ನೋಡ್ಕೊಂಡು ಗೊತ್ತಾಯ್ತೇನ್ರೋ ಇನ್ ಮುಂದೆ ಯಾರು ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ ಅಂತ ಬೈತಾನೆ. ಇಲ್ಲಿ ಪೊಲೀಸರು ಅವನ ಫ್ರೆಂಡ್ಸ್ ಅನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಕೋಶಿ ಅವನ ಡ್ರೈವರ್ ಮತ್ತೆ ಲಾಯರ್ ಮಾತ್ರ ಇರ್ತಾರೆ. ಇಲ್ಲಿ ಕೋಶಿ ಲಾಯರ್ ಹತ್ರ ಮಾತಾಡ್ಬೇಕು ಅಂತ ಅವರನ್ನ ಕರೆದ್ರೆ ಲಾಯರ್ ನಾನು ಇನ್ನು ಮುಂದೆ ನಿಮ್ ಜೊತೆ ಇರೋದಿಲ್ಲ, ನನಗೂ ಮನ್ಸಾಕ್ಷಿ ಇದೆ, ಅದ್ರ ವಿರುದ್ಧವಾಗಿ ನಾನು ಏನು ಮಾಡೋದಿಲ್ಲ, ನನ್ನನ್ನ ಬಿಟ್ಟು ಇನ್ನು ತುಂಬಾ ಜನ ಆಚೆ ಒಳ್ಳೆ ಒಳ್ಳೆ ಲಾಯರ್ಸ್ ಗಳಿದ್ದಾರೆ, ನನ್ನನ್ನ ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಲಾಯರ್ ಹೊರಡ್ತಾರೆ. ಈ ಕಡೆ ಕೋಶಿಯ ಜೊತೆ ಅವರ ಡ್ರೈವರ್ ಬಿಟ್ರೆ ಇನ್ಯಾರು ಇರೋದಿಲ್ಲ. ತುಂಬಾ ನೊಂದ ಕೋಶಿ ಡ್ರೈವರ್ ಹತ್ರ ಕಾರನ್ನ ಮನೆಗ್ ತಿರ್ಸು, ಫಸ್ಟ್ ಅಪ್ಪನ ಹತ್ರ ಮಾತಾಡ್ಬೇಕು, ಇಲ್ಲಾಂದ್ರೆ ಎಲ್ಲ ಕೈ ಮೀರಿ ಹೋಗ್ಬಿಡುತ್ತೆ, ಮತ್ತೆ ಅವನ ಜೊತೆ ಮಾತಾಡ್ಕೊಂಡು ಇಲ್ಲಿಗೆ ಬರ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಅಯ್ಯಪ್ಪನ್ ತನ್ನ ಹೆಂಡತಿಯನ್ನ ಸೇಫ್ ಆಗಿ ಯಾರಿಗೂ ಗೊತ್ತಾಗದಂತೆ ಅವರ ಆದಿವಾಸಿ ಜನರ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾನೆ. ಈ ಕಡೆ ಕೋಶಿ ಕೂಡ ಅವನ ಮನೆಗೆ ಬಂದಾಯ್ತು. ತನ್ನ ಹೆಂಡತಿ ಮಕ್ಕಳ ಜೊತೆ ಮಾತಾಡ್ಕೊಂಡು ಮನೆಗೆ ಬರಬೇಕಾದ್ರೆ ಅವನ ತಂದೆ ಅಲ್ಲಿಗೆ ಬಂದಿದ್ದಕ್ಕೆ ಹೆಂಡತಿ ಮಕ್ಕಳು ಎದುರುಕೊಂಡು ರೂಮಿಗೆ ಹೊರಟೋಗ್ತಾರೆ. ಅವರ ಅಪ್ಪನನ್ನೇ ನೋಡ್ಕೊಂಡು ಸುಮ್ನೆ ಇಲ್ಲಾರ್ದೆ ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡಿ, ನನಗೂ ಅಯ್ಯಪ್ಪನಿಗೂ ಏನಿದೆ ಅದನ್ನ ನಾನೇ ನೋಡ್ಕೋತೀನಿ, ನನಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಕೀಳಾಗಿ ಆ ಕಣ್ಣಮ್ಮನ ಅರೆಸ್ಟ್ ಮಾಡಿಸಿದಿರಲ್ಲ, ಈ ತರದ್ನೆಲ್ಲ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ, ಬೇಗ ಅವಳನ್ನ ರಿಲೀಸ್ ಮಾಡಿಸಿ. ಹೀಗೆ ಹೇಳಿದ್ಮೇಲೆ ಕೋಶಿ ಅವರ ಅಪ್ಪನು ಟೆನ್ಷನ್ ಆಗಿ ಏಯ್ ನೀನ್ ಅವನ ಕೈಯಿಂದ ಸಾಯ್ಬಾರ್ದು ಅಂತಾನೆ ಕಣೋ ನಾನು ಇಷ್ಟೆಲ್ಲ ಮಾಡಿದ್ದು, ನೀನ್ ನೋಡಿದ್ರೆ ನನಗೆ ಹೇಳ್ಕೊಡ್ತಾ ಇದೀಯಾ, ನಾನೊಬ್ಬನನ್ನ ಏನಾದ್ರು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಿ ಅವನನ್ನ ಮುಗಿಸ್ತೇನೆ. ಹೀಗೆ ಹೇಳಿದ್ಮೇಲೆ ಕೋಶಿ ಇದು ಹೀಗೆ ಮುಂದುವರೆದ್ರೆ ಒಂದು ಕುಟುಂಬ ಕೊಲೆಗಾರ ಕುಟುಂಬ ಆಗಿರುತ್ತೆ, ಇನ್ನೊಂದು ಕುಟುಂಬ ಗಂಡನೆ ಕಳ್ಕೊಂಡಿರೋ ಕುಟುಂಬ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಈ ಕಡೆ ಕೋಶಿ ಹೆಂಡತಿ ಭಯ ಬಿದ್ದು ಕೋಶಿ ಹತ್ರ ಮತ್ತೆ ಯಾವ ತೊಂದ್ರೆನೂ ಬೇಡ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಕೇಳ್ಬೇಕಾದ್ರೆ ಕೋಶಿ ಅವರಪ್ಪ ಏಯ್ ಒಳಗ ಅಂತ ಹೇಳಿದ್ರೆ ನಾನಿಲ್ಲಿ ನನ್ನ ಗಂಡನ ಜೊತೆ ಮಾತಾಡ್ತಾ ಇದ್ದೀನಿ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಒಳಗಡೆ ಹೋಗಿ ಅಂತ ಮಾವಂಗೆನೆ ತಿರುಗಿಸಿ ಮಾತಾಡ್ತಾಳೆ. ಇಲ್ಲಿ ಕೋಶಿ ಚಟ್ ಅಂತ ಹೇಳಿ ಹೆಂಡತಿಗೆ ಒಂದು ಕೊಟ್ಟಿರ್ತಾನೆ. ನಾನೇ ನಮ್ಮ ಅಪ್ಪನ ಮುಂದೆ ಮಾತಾಡೋಕೆ ಹೆದರ್ಕೋತೀನಿ ಅಂತ ಹೇಳಿ ಕೊಟ್ಟಿರ್ತಾನೆ. ಮತ್ತೆ ಇನ್ನೊಂದು ವಿಷಯನ ಹೆಂಡತಿಗೆ ಹೇಳ್ತಾನೆ, ನೀನ್ ಮೊದ್ಲು ಈ ತರ ಅವರಿಗೆ ಮಾತಾಡಿದ್ರೆ ಅವ್ರ ಈ ಕೆಲಸ ಎಲ್ಲ ಮಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಈ ಕಡೆ ನೆಕ್ಸ್ಟ್ ಸೀನ್ ನಲ್ಲಿ ಕೋಶಿ ಐಜಿಯನ್ನ ಮೀಟ್ ಮಾಡಿರ್ತಾನೆ. ಅವ್ರ ಹತ್ರ ನಾನು ಡ್ರಿಂಕ್ಸ್ ಗೆ ತುಂಬಾನೇ ಅಡಿಕ್ಟ್ ಆಗಿದ್ದೀನಿ, ಅದಿಲ್ದೆ ನನ್ನ ಕೈಲಿ ಇರೋದಿಕ್ ಆಗೋದೇ ಇಲ್ಲ, ಡ್ರಿಂಕ್ಸ್ ಅನ್ನ ಮಾಡಿದ್ರೇನೆ ನಾನು ಕಂಟ್ರೋಲ್ ಆಗಿರ್ತೇನೆ, ಇದೇ ಕಾರಣಕ್ಕೋಸ್ಕರ ಅವರು ನನಗೆ ಹೆಲ್ಪ್ ಮಾಡ್ಬೇಕು ಅಂತ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಸೀಲ್ ಆಗಿದ್ದ ಬಾಟಲ್ ನಿಂದ
ಡ್ರಿಂಕ್ಸ್ ಅನ್ನ ಕೊಟ್ಟಿದ್ರು ಅಂತ ಹೇಳ್ತಾ ಅದಕ್ಕೆ ಸಾಕ್ಷಿಯಾಗಿರೋ ಡಾಕ್ಯುಮೆಂಟ್ಸ್ ನ ಐಜಿ ಹತ್ರ ಕೊಡ್ತಾ ಇರ್ತಾನೆ. ಪ್ಲೀಸ್ ಅಯ್ಯಪ್ಪನ ಕೆಲ್ಸಕ್ಕೆ ವಾಪಸ್ ತಗೊಳ್ಳಿ, ಅವನ ಮೈ ಮೇಲೆ ಯೂನಿಫಾರ್ಮ್ ಇದ್ರೇನೆ ಅವ್ರು ಕಂಟ್ರೋಲ್ ಆಗಿರ್ತಾರೆ, ಇಲ್ಲ ಅಂದ್ರೆ ಅವ್ರನ್ನ ಯಾರು ತಡೆಯೋದಕ್ಕಾಗಲ್ಲ ಅಂತ ಐಜಿ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕಾದ್ರೆ ಐಜಿ ಸರಿ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡ್ತೀನಿ ಅಂತ ಹೇಳಿ ಕೋಶಿಯನ್ನ ಕಳಿಸ್ಕೊಡ್ತಾರೆ. ಇಲ್ಲಿ ನೆಕ್ಸ್ಟ್ ಸೀನ್ ನಲ್ಲಿ ಅಯ್ಯಪ್ಪ ಎಲ್ಲಿ ಕೋಶಿ ಊರಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿ ಅವರ ಮನೆಗೆ ಅವನನ್ನ ಹುಡ್ಕೊಂಡು ಬಂದಿರ್ತಾರೆ. ಹಾಗೆ ಹೋಗ್ತಾ ಅವ್ರ ಅಪ್ಪರಿಗೆ ಹೆದರಿಸಿ ಹೋಗಿರ್ತಾನೆ. ಈ ವಿಷಯ ಕೋಶಿಗೆ ತಿಳಿಯುತ್ತೆ. ನನ್ನ ಮನೆಗೆ ಹೋಗುವಷ್ಟು ಧೈರ್ಯ ಬಂದಿದೆ ಅವನ್ಗೆ ಅಂತ ಹೇಳಿ ನೈಟ್ ಬುಲ್ಡೋಸರ್ ನ ತಗೊಂಡು ಅಯ್ಯಪ್ಪನ ಮನೆಯನ್ನ ಛಿದ್ರ ಮಾಡಕ್ ಬಿಡ್ತಾನೆ. ಬೆಳಗಿನ ಜಾವ ಪೊಲೀಸರು ಬಂದು ಅಲ್ಲಿ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಈ ಕೆಲಸ ಕೋಶಿನೇ ಮಾಡಿರ್ತಾರೆ ಅಂತ ಗೆಸ್ ಮಾಡ್ತಾರ. ಈ ವಿಷಯ ಅಯ್ಯಪ್ಪನಿಗೆ ಗೊತ್ತಾ ಅಂತ ಪಕ್ಕದಲ್ಲಿರೋ ಆಫೀಸರ್ ನ ಕೇಳಿದ್ರೆ ಹಾ ಸರ್ ನಾನು ಈಗ ತಾನೇ ಫೋನ್ ಮಾಡಿ ಹೇಳ್ದೆ, ಅವರು ಲಾಡ್ಜ್ ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಗೆ ಟೆನ್ಷನ್ ಆಗಿ ನಡೆಯೋದನ್ನ ತಡಿಬೇಕು ಅಂತ ಹೇಳಿ ಅಲ್ಲಿಂದ ಬೇಗ ಹೊರಡ್ತಾರ. ಈ ಕಡೆ ಅಯ್ಯಪ್ಪನ್ ಸ್ಟೇಷನ್ ಅಲ್ಲಿ ಕೆಲವೊಂದು ಐಟಮ್ಸ್ ಗಳನ್ನ ಸೀಲ್ ಮಾಡಿ ಇಟ್ಟಿರ್ತಾರ. ಯಾವ ವಸ್ತುವನ್ನ ಸಾಗಿಸಬಾರ್ದು ಅಂತ ರೂಲ್ಸ್ ಇರುತ್ತೋ ಅಂತ ವಸ್ತುಗಳನ್ನ ಸೀಸ್ ಮಾಡಿ ಸ್ಟೇಷನ್ ಅಲ್ಲಿ ಇಟ್ಟಿರ್ತಾರೆ. ಅಯ್ಯಪ್ಪನ್ ಅಲ್ಲೇ ಒಂದು ಮದ್ದು ಬಕೆಟ್ ಅನ್ನ ತಗೋತಾನೆ. ಅದೊಂದು ಪೆಟ್ರೋಲ್ ರೀತಿ ಕೆಲಸ ಮಾಡುತ್ತೆ. ಬೆಂಕಿಯನ್ನ ಹಚ್ಚಿದ್ರೆ ಫುಲ್ ಜೋರಾಗಿ ಉರಿಯುತ್ತೆ. ಹಾಗೆ ಅದನ್ನ ತಗೊಂಡು ಲಾಡ್ಜ್ ಗೆ ಹೋಗಿ ಅವನ ಕಾರನ್ನ ಹೊಡೆದು ಆ ಮದ್ದನ್ನೆಲ್ಲ ಕಾರ್ನ ಒಳಗೆ ಹಾಕಿ ಕೋಶಿನ ಕರೆದು ಅವನ ಕಣ್ಣು ಮುಂದೆನೆ ಅವನ ಕಾರನ್ನ ಸುಟ್ಟಾಕ್ಬಿಡ್ತಾನೆ. ಇದನ್ನ ನೋಡಿ ಕೋಶಿ ಅವನಿಗೆ ಹೊಡಿಬೇಕು ಅಂತ ಹೋದ್ರೆ ಹಾಗೆ ಅಯ್ಯಪ್ಪನ ಸ್ಟೈಲ್ ಅಲ್ಲಿ ಅವನನ್ನ ಹಿಡ್ಕೊಂಡು ಹಾಗೆ ಅವನ ಸ್ಟೈಲ್ ಅಲ್ಲೇ ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಕೋಶಿ ಕೈಯಲ್ಲಿ ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಅವನಿಗೆ ಉಸಿರಾಟ ಆಡೋದಕ್ಕೂ ತುಂಬಾನೇ ತೊಂದರೆ ಆಗ್ತಾ ಇದೆ. ಇನ್ನೇನ್ ಅವನ ಕೈಲಿ ಆಗ್ತಾನೆ ಇಲ್ಲ ಅನ್ನೋ ಸಮಯದಲ್ಲಿ ಪೊಲೀಸರು ಬಂದು ಅವರಿಬ್ಬರನ್ನು ಬಿಡಿಸ್ತಾರೆ. ಹಾಗೆ ಇಬ್ಬರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಕೂರಿಸಿರ್ತಾರೆ. ಇಲ್ಲಿ ಇನ್ಸ್ಪೆಕ್ಟರ್ ಇಬ್ರಿಗೂ ಚೆನ್ನಾಗಿ ಬೈದು ಇವರನ್ನ ಲಾಕರ್ ಗೆ ಹಾಕಿ ಅಂತ ಹೇಳ್ತಾರ. ಕೋಶಿ ಜೈಲ್ಗೆ ಹೋದ್ರೆ ನನ್ನ ಸೇಡನ್ನ ತೀರ್ಸ್ಕೊಳಕ್ ಆಗಲ್ಲ ಅಂತ ಹೇಳಿ ಅಯ್ಯಪ್ಪನ್ ಸರ್ ನನ್ನ ಮನೆಯನ್ನ ಯಾರು ಬೇರೆಯವ್ರು ಹೊಡೆದಾಕಿಲ್ಲ, ನಾನೇ ಹೊಡೆದಾಕಿದ್ದು. ಅದು ಸ್ವಲ್ಪ ಮಳೆಗಳೆಲ್ಲ ಬಂದಾಗ ಸೋರ್ತಾ ಇತ್ತು, ಅದಕ್ಕೆ ನಾನೇ ರಿಪೇರಿ ಮಾಡಿಸ್ಬೇಕು ಅಂತ ಮನೆನ ಡೆಮಾಲಿಶ್ ಮಾಡ್ದೆ. ಹೀಗೆ ಹೇಳಿ ಕೋಶಿಯ ಮೇಲೆ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿದ್ರೆ ಕೋಶಿ ನಾನೇ ನನ್ನ ಗಾಡಿಗೆ ಬೆಂಕಿ ಹಾಕಿದ್ದು, ಬೇರೆಯವ್ರು ಯಾರು ಅಲ್ಲ, ಹಾಗೆ ನಾನು ಯಾರ ಮೇಲೂ ಕೂಡ ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಕೋಶಿ ಹೇಳ್ತಾನೆ. ಆದ್ರೆ ರೋಡ್ ಅಲ್ಲಿ ತರ ಮಾಡಿದ ತಪ್ಪು ತಗೊಳ್ಳಿ ಫೈನ್ ಅಂತ ಹೇಳಿ 500 ರೂಪಾಯಿನ ಟೇಬಲ್ ಮೇಲೆ ಇಡ್ತಾನೆ. ಇದನ್ನ ನೋಡಿ ಇನ್ಸ್ಪೆಕ್ಟರ್ ಅಂದ್ರೆ ನೀವಿಬ್ರು ಸೋಲೋ ತರ ಕಾಣ್ತಾ ಇಲ್ಲ ಅಲ್ವಾ ಅಂತ ಹೇಳಿ ಅಯ್ಯಪ್ಪನ ಮೊದಲು ಕಳಿಸ್ತಾರೆ. ಮತ್ತೆ ಪೊಲೀಸರ ಜೊತೆ ಕೋಶಿಯನ್ನ ಲಾಡ್ಜ್ ಗೆ ಸೇಫ್ ಆಗಿ ಬಿಟ್ಬಿಡ್ಬೇಡಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಹೀಗೆ ಕೋಶಿ ಹೋಗ್ಬೇಕಾದ್ರೆ ಇನ್ಸ್ಪೆಕ್ಟರ್ ಅವನನ್ನ ಕರೆದು ಈ ತರ ಏನಾದ್ರೂ ಅವನ ಕೈಯಲ್ಲಿ ಸಿಗಾಕೊಂಡ್ರೆ ನಿನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಒಂದ್ ಟಿಪ್ಸ್ ಹೇಳ್ತೀನಿ ಕೇಳಿಸ್ಕೊ. ಯಾವುದೇ ಕಾರಣಕ್ಕೂ ಅವನಿಗೆ ಬೆನ್ನನ್ನ ತೋರಿಸ್ಬೇಡ. ಅವನು ಒಂದು ಸತಿ ಹಿಡಿದ್ರೆ ಆ ವ್ಯಕ್ತಿ ಎಷ್ಟೇ ಶಕ್ತಿಶಾಲಿಯಾಗಿರ್ಲಿ ಅವನ ಜೀವ ಹೋಗೋದು ಖಂಡಿತ. ಇವತ್ತು ಅವನು ನಿನ್ನ ಹಾಗೆ ಹಿಡ್ಕೊಂಡಿದ್ದಾನ ನೋಡಿ ನಿನ್ನ ಎಲ್ಲಿ ಸಾಯಿಸ್ಬಿಡ್ತಾನೋ ಅಂತ ಅನ್ಕೊಂಡೆ. ನಾನೊಂದು 10 ಸೆಕೆಂಡ್ ಲೇಟ್ ಆಗಿ ಬಂದಿರೋ ಸಾಕು ನಿನ್ನ ಅವನು ಮೇಲೆ ಕಳಿಸ್ಬಿಡ್ತಿದ್ದ. ಕೇಸ್ ನ ಮುಗಿಸ್ಕೊಂಡು ಸುಮ್ನೆ ಊರಿಗೆ ಹೋಗು ಅಂತ ಹೇಳಿ ಅವನನ್ನ ಕಳಿಸ್ತಾರ. ಸರಿ ಅಂತ ಹೇಳಿ ಲಾಡ್ಜ್ ಗೆ ಹೊರಡ್ಬೇಕಾದ್ರೆ ಹೋಗೋ ದಾರಿಯಲ್ಲಿ ಅವ್ರ ಅಪ್ಪನನ್ನ ನೋಡಿ ಶಾಕ್ ಆಗ್ತಾನೆ. ಅವ್ರ ಅಪ್ಪನ ಹತ್ರ ಹೋಗಿ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದ್ರೆ ಅವನು ಯಾವಾಗ ನನ್ನ ಮನೆಗೆ ಬಂದು ನನಗೆ ಆವಾಜ್ ಹಾಕದ್ನೋ ಅವಾಗ್ಲಿಂದ ನನಗೂ ಅವನಿಗೂ ದುಶ್ಮನಿ ಇರೋದು, ನೀನ್ ಇದಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ತಾರೆ. ಇಲ್ಲಿ ಕೋಶಿ ಲಾಡ್ಜ್ ಗೆ ಬರ್ತಾನೆ. ಡ್ರೈವರ್ ಹತ್ರ ನಮ್ಮ ಅಪ್ಪ ಏನಾರು ಇಲ್ಲಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಏನ್ ಮಾಡೋದು ಅಂತ ಹೇಳಿ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ನಾನ್ ಸಾಯ್ದೆ ಇರೋದಕ್ಕೆ ಟಿಪ್ಸ್ ಕೊಡೋದಕ್ಕೆ ನಿಮ್ಗೆ ಥ್ಯಾಂಕ್ಸ್, ನಾನ್ ನಿಮ್ಗೊಂದ್ ಹೆಲ್ಪ್ ಮಾಡೋಣ ಅಂತಿದ್ದೀನಿ. ನಮ್ಮಪ್ಪ ಈ ಊರಿಗೆ ಬಂದಿದ್ದಾರೆ, ಅದು ಹುಡುಗರ ಜೊತೆ ಬಂದಿದ್ದಾರೆ, ನೀವು ಅವರನ್ನ ಹಿಡಿದು ಅರೆಸ್ಟ್ ಮಾಡಿ ಅಂತ ಹೇಳಿ ಸ್ವಂತ ತಂದೆಗೆ ಹಾಕೊಡ್ತಾ ಇದ್ದಾನೆ ಮಗ. ರೌಡಿಗಳನ್ನ ಕರೆಸಿ ಗಲಾಟೆ ಮಾಡಿದ ಕೇಸಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿರ್ತಾನೆ. ಅದೇ ರೀತಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಇಲ್ಲಿ ಅವರಪ್ಪ ಇನ್ಸ್ಪೆಕ್ಟರ್ ಹತ್ರನೇ ನನ್ನ ಅರೆಸ್ಟ್ ಮಾಡಿದಕ್ಕೆ ತುಂಬಾನೇ ಅನುಭವಿಸ್ತಿ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಈ ಅಯ್ಯಪ್ಪನ್ ಮತ್ತೆ ಕೋಶಿ ಪಂಚಾಯತಿ ಮುಗಿಸ್ಬಿಟ್ಟು ಆಮೇಲೆ ನಂದು ನಿಂದು ಪಂಚಾಯತಿ ನೋಡ್ಕೊಳ್ಳೋಣ, ಇವನನ್ನ ಕರ್ಕೊಂಡೋಗಿ ಸೆಲ್ಗಾಕು ಅಂತ ಅಲ್ಲಿದ್ದ ಆಫೀಸರ್ಗೆ ಹೇಳ್ತಾನೆ. ಇಲ್ಲಿ ಅಯ್ಯಪ್ಪನ್ ಕಣ್ಣಮ್ಮನ ಜೊತೆ ನಾನು ಜೈಲಿಗೆ ಹೋಗೋದು ಖಂಡಿತ, ನನ್ನ ಮಗನನ್ನ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಓದಿಸು, ಅವನನ್ನ ದೊಡ್ಡ ವಕೀಲ್ನಾಗಿ ಮಾಡು ಹೇಳಿ ಅಲ್ಲಿಂದ ಅಟ್ಟಪಾಡಿ ಗ್ರಾಮಕ್ಕೆ ಹೊರಡ್ತಾರೆ. ಅಯ್ಯಪ್ಪನ ಹಾಗೆ ಲಾಕ್ ಮಾಡ್ಕೊಂಡು ಕಣ್ಣಮ್ಮನ ಅರೆಸ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. DSP ನೇ ಖುದ್ದಾಗಿ ಅವಳನ್ನ ಅರೆಸ್ಟ್ ಮಾಡಿರ್ತಾರ. ಇದನ್ನ ನೋಡಿ ಅಯ್ಯಪ್ಪನಿಗೆ ಮತ್ತೆ ಅವರ ಜನರಿಗೆ ತುಂಬಾನೇ ಬೇಜಾರಾಗುತ್ತೆ. ಇದಕ್ಕೆ ಕಾರಣ ಆದ ಕೋಶಿ ಅಪ್ಪನನ್ನ ಸುಮ್ನೆ ಬಿಡಬಾರ್ದು ಅಂತ ಹೇಳಿ ಆ ಲಾಡ್ಜ್ ಗೆ ಹೋಗ್ತಾನೆ. ಲಾಡ್ಜ್ ಗೆ ಹೋದ್ರೆ ಕೋಶಿ ಅಲ್ಲಿದ್ದ ರೂಮ್ ಅನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅಲ್ಲೇ ಇದ್ದ ಕೋಶಿ ಫ್ರೆಂಡ್ ಅನ್ನ ಇಟ್ಕೊಂಡು ನಾಳೆ 10 ಗಂಟೆಗೆ ನನ್ನ ಅವನು ಮೀಟ್ ಮಾಡ್ಬೇಕು, ಅವನೇನಾರು ಮೀಟ್ ಮಾಡ್ಲಿಲ್ಲ ಅವನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಮರುದಿನ ಬೆಳಗ್ಗೆ ಅಯ್ಯಪ್ಪನ್ ಆಗ ತಾನೇ ನಿದ್ದೆಯಿಂದ ಎದ್ದೇಳ್ತಾ ಇರ್ತಾನೆ. ಕೋಶಿ ಪಕ್ಕದಲ್ಲೇ ಇರ್ತಾನೆ. ನಾನೇನು ಭಯ ಪಡ್ಕೊಂಡು ಹೋಗಿರ್ಲಿಲ್ಲ, ನಾನು ನೀನು ಜಗಳ ಮಾಡ್ಬೇಕಾದ್ರೆ ಯಾರು ನಮ್ಮನ್ನ ತಡಿಬಾರ್ದು, ಆ ಜಾಗವನ್ನ ಹುಡ್ಕೊಂಡ್ ಬರೋದಕ್ಕೆ ಹೋಗಿದ್ದೆ. ನಾಳೆ ಪಕ್ಕದಲ್ಲಿರೋ ಆನಂದಟಿ ಗ್ರಾಮಕ್ಕೆ ಬಾ, ನಾವು ಜಗಳ ಆಡಿದ್ರೆ ಅಲ್ಲಿ ಯಾರು ನಮ್ಮನ್ನ ತಡೆಯೋರಿಲ್ಲ ಅಂತ ಹೇಳ್ತಾನೆ. ಅದ್ರ ನಾಳೆ ಕೋಶಿ ಅದೇ ಗ್ರಾಮದಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ತುಂಬಾ ಜನ ಪೊಲೀಸರು ಮುಫ್ತಿಯಿಂದ ಅಲ್ಲೇ ಇರ್ತಾರೆ. ಅಯ್ಯಪ್ಪನ್ ಕೂಡ ಕೋಶಿ ಬರೋದನ್ನ ನೋಡ್ತಾರೆ. ತನ್ನ ವಾಚ್ ಅನ್ನ ಬಿಚ್ಚಾಕಿ ಅಲ್ಲೇ ವೆಯ್ಟ್
ಮಾಡ್ಕೋತಾ ಕೂತಿರ್ತಾನೆ. ಕೋಶಿ ತಾನು ಜಗಳ ಆಡೋಕೆ ಹೋಗೋಕು ಮುಂಚೆ ಡ್ರೈವರ್ ಹತ್ರ ನಾನು ಕೇಳಿದ್ದನ್ನ ಸರಿಯಾದ ಟೈಮಿಗೆ ಕೊಡು ಅಂತ ಹೇಳ್ತಾನೆ. ಹಾಗೆ ಹೋಗಿ ನಿಂತ್ಕೋತಾನೆ. ಇಲ್ಲಿ ಅಯ್ಯಪ್ಪನ್ ಕೂಡ ಸ್ಲಿಪ್ಪರ್ ಅನ್ನ ಬಿಚ್ಚಿಟ್ಟು ಜಗಳ ಆಡೋದಕ್ಕೆ ನಿಂತ್ಕೋತಾನೆ. ಹಾಗೆ ಇಬ್ರು ಲುಕ್ ಗಳನ್ನ ಕೊಟ್ಕೊಂಡು ಸ್ವಲ್ಪ ಡೈಲಾಗ್ ಅನ್ನ ಹೇಳಿ ಜಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಕೂಡ ಈಕ್ವಲ್ ಆಗಿ ಜಗಳ ಆಡ್ತಿರ್ತಾರೆ. ಕೋಶಿ ಒಂದು ಟೈಮ್ ನಲ್ಲಿ ಅಯ್ಯಪ್ಪನ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಅವನನ್ನ ಹಿಂದೆಯಿಂದ ಲಾಕ್ ಮಾಡ್ಬಿಡ್ತಾನೆ. ಅಯ್ಯಪ್ಪನ್ ಅವರ ಕಾಲನ್ನ ಯೂಸ್ ಮಾಡ್ಕೊಂಡು ಹಾಗೆ ಮಾಡ್ಕೊಂಡು ಆ ಲಾಕ್ ಇಂದ ಬಿಡಿಸ್ಕೊಬಿಡ್ತಾರೆ. ಹಾಗೆ ಕೈಗೆ ಏನೇನ್ ಸಿಗುತ್ತೆ ಅದನ್ನೆಲ್ಲ ತಗೊಂಡು ಹೊಡೆದಾಡ್ತಾ ಇರ್ತಾರೆ. ಮತ್ತೆ ಅಯ್ಯಪ್ಪನ್ ಅವರ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಮತ್ತೆ ಲಾಕ್ ಮಾಡ್ಬಿಡ್ತಾರೆ. ಕೋಶಿ ಅವ್ರ ಕಾಲಿಂದ ತಪ್ಪಿಸ್ಕೊಂಡ ಟ್ರಿಕ್ ಅನ್ನ ಯೂಸ್ ಮಾಡಿ ಆ ಲಾಕ್ ಇಂದ ತಪ್ಪಿಸ್ಕೊತಾನೆ. ಒಂದು ಟೈಮ್ ನಲ್ಲಿ ಕೋಶಿಯನ್ನ ಇನ್ನೇನ್ ಸಾಯಿಸ್ಬಿಡ್ಬೇಕು ಅನ್ನೋ ಅಷ್ಟರಲ್ಲಿ ಡ್ರೈವರ್ ಗನ್ನನ್ನ ತೆಗೆದು ಅವನಿಗೆ ಕೊಡೋದಕ್ಕೆ ಅಂತ ಹೆಸಿಬೇಕಾದ್ರೆ ಅಲ್ಲಿದ್ದ ಮಫ್ತಿಲಿದ್ದ ಪೊಲೀಸ್ ಆಫೀಸರ್ ಅದನ್ನ ಕಿತ್ಕೋತಾರೆ. ಹಾಗೆ ಇಬ್ರು ಸಮನಾಗಿ ಆಡ್ತಾ ಇರ್ತಾರೆ. ಮತ್ತೆ ಅಯ್ಯಪ್ಪನ್ ಅವರ ಟ್ರಿಕ್ ಅನ್ನ ಯೂಸ್ ಮಾಡಿ ಹಿಂದೆಯಿಂದ ಲಾಕ್ ಮಾಡ್ಬಿಡ್ತಾನೆ. ಕೋಶಿ ಅವನ ಕಾಲನ್ನ ಯೂಸ್ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಆಗ್ತಾ ಇರೋದಿಲ್ಲ. ಅಯ್ಯಪ್ಪನ್ ಅವನನ್ನ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಇನ್ನೇನು ಕೋಶಿ ಜೀವ ಸ್ವಲ್ಪ ಸಮಯದಲ್ಲಿ ಹೋಗ್ತಾ ಇದೆ ಅನ್ನೋಷ್ಟರಲ್ಲಿ 2 ಊರಿನ ಪೊಲೀಸರ್ಸು ಅಲ್ಲಿಗೆ ಬರ್ತಾರೆ. ಅವರು ಬಂದ ತಕ್ಷಣ ಮಫ್ತಿಲಿದ್ದ ಪೊಲೀಸ್ ಆಫೀಸರ್ನೆಲ್ಲ ಮೊದಲು ಹೋಗಿ ಅವರಿಬ್ಬರನ್ನ ತಡಿತಾರೆ. ಹೀಗೆ ಅಯ್ಯಪ್ಪನ ಹಿಡಿದು ಕಂಟ್ರೋಲ್ ಮಾಡ್ಬೇಕಾದ್ರೆ ಇನ್ಸ್ಪೆಕ್ಟರ್ ನಿನಗೆ ನಿನ್ನ ಕೆಲಸ ಮತ್ತೆ ಸಿಕ್ಕಿದೆ ಕಣೋ ಅಂತ ಹೇಳ್ತಾನೆ. ಹಾಗೆ DSP ಕೂಡ ಬಂದು ಹೌದು ನಿನ್ನ ಕೆಲಸ ನಿನಗೆ ಮತ್ತೆ ಸಿಕ್ಕಿದೆ ಅಂತ ಹೇಳ್ತಾರೆ. ಅಯ್ಯಪ್ಪನ್ ನನ್ನ ಹೆಂಡತಿ ಮಕ್ಕಳೆಲ್ಲ ಸ್ಟೇಷನ್ ಅಲ್ಲೇ ಇದ್ದಾರೆ, ನನ್ನ ಬಿಟ್ಬಿಡಿ, ನನಗೆ ಯಾವ ಕೆಲಸ ಕೂಡ ಬೇಡ ಅಂತ ಹೇಳ್ಬೇಕಾದ್ರೆ ಅವರನ್ನ ನಿನ್ನೆ ರಿಲೀಸ್ ಮಾಡಿದ್ದೇನೆ, ಅವರ ಮೇಲೆ ಯಾವ ಕೇಸ್ ಕೂಡ ಇಲ್ಲ. ಅಯ್ಯಪ್ಪ ಕೂಡ ಹಾಗೆ ಕಂಟ್ರೋಲ್ ಗೆ ಬರ್ತಾನೆ. ಇನ್ಸ್ಪೆಕ್ಟರ್ ಬೇಗ ಸ್ಟೇಷನ್ ಗೆ ಬಾ, ಹೆಂಡತಿ ಮಗು ಅಲ್ಲೇ ಇದ್ದಾರೆ, ಮತ್ತೆ ಯೂನಿಫಾರ್ಮ್ ನ ಹಾಕೊಂಡು ನೀನು ಕೆಲಸಕ್ಕೆ ಜಾಯ್ನ್ ಆಗ್ಬೇಕು. ಸರಿ ಸರ್ ಬರ್ತೀನಿ ಅಂತ ಹೇಳಿ ಪಕ್ಕದಲ್ಲಿ ಇದ್ದ ಒಂದು ತೊಟ್ಟಿಯಲ್ಲಿ ನೀರಿರುತ್ತೆ. ಇಬ್ರು ಕೂಡ ಅಲ್ಲೇ ವಾಶ್ ಮಾಡ್ಕೊಂಡು ಅಯ್ಯಪ್ಪನ್ ಕೋಶಿ ಹತ್ರ ಎಲ್ಲಾ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಇನ್ಯಾವ ಇನ್ಫ್ಲೂಯೆನ್ಸ್ ಉಳಿದಿಲ್ಲ ಅಂತಕ್ಕೆ ತಾನೆ ನಿನ್ನ ಜೊತೆ ಜಗಳ ಆಡೋಕೆ ಬಂದಿದ್ದು ಅಂತ ಕೇಳ್ಬೇಕಾದ್ರೆ ಹೌದು, ಆದ್ರೆ ನನ್ನ ಎಲ್ಲಾ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿರೋದು ನನ್ನ ಕಾಪಾಡೋದಕ್ಕಲ್ಲ, ನೀನು ಮತ್ತೆ ನಿನ್ನ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ. ನೀನ್ ಮತ್ತೆ ಆಗ್ತೀಯಲ್ಲ ಯೂನಿಫಾರ್ಮ್ ಶರ್ಟ್, ಅದು ನನ್ನ ಇನ್ಫ್ಲೂಯೆನ್ಸ್ ಇಂದಾನೆ. ಅದೆಲ್ಲ ಬಿಟ್ಟಾಕು, ನಾನು ರಿಟೈರ್ಡ್ ಆದ್ಮೇಲೆ ನಾನು ಯೂನಿಫಾರ್ಮ್ ಎಲ್ಲ ಬಿಚ್ಚಿಟ್ಮೇಲೆ ಮತ್ತೆ ನನ್ನ ಹುಡ್ಕೊಂಡ್ ಬರ್ತೀಯ ಅಂತ ಕೇಳಿದ್ರೆ ಮತ್ತೆ ನೀನು ನಿನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಯಾವ್ದೇ ತೊಂದರೆನ ಮಾಡ್ಲಿಲ್ಲ ಅಂದ್ರೆ ನಿನಗೆ ಒಳ್ಳೇದು ಅಂತ ಹೇಳಿ ತುಂಬಾ ಗತ್ತಿನಿಂದ ಪೊಲೀಸ್ ಆಫೀಸರ್ ತರಾನೇ ಕಾರಲ್ಲಿ ಕೂತ್ಕೋತಾರೆ. ಎಲ್ಲರೂ ಸ್ಟೇಷನ್ ಗೆ ಬರ್ತಾರೆ. ಇಲ್ಲಿ ಇನ್ಸ್ಪೆಕ್ಟರ್ ದಿಢೀರ್ ಅಂತ ಹೇಳಿ ಅಯ್ಯಪ್ಪನ ಸೆಲ್ಲಿಗೆ ತಳ್ಬಿಡ್ತಾನೆ. ನಿನಗೆ ಕೆಲಸ ಕನ್ಫರ್ಮ್, ಆದ್ರೆ ಇನ್ನೂ ಆರ್ಡರ್ ಬಂದಿಲ್ಲ, ಅಲ್ಲಿ ತನಕ ನಿನಗೆ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿ ನಿನ್ನ ಸೆಲ್ಗೆ ಹಾಕಿದೀನಿ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿಗೆ ಹೆಂಡತಿ ಮಗು ಬಂದಿದ್ದನ್ನ ನೋಡಿ ಮನುಷ್ಯ ಸ್ವಲ್ಪ ಸಮಾಧಾನ ಆಗ್ತಾನೆ. ಇಲ್ಲಿ ಕೋಶಿ ಕಾರಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಅಯ್ಯಪ್ಪನಿಗೆ ಕೆಲಸ ಸಿಕ್ಬಿಡ್ತು, ಖುಷಿ ಆಗ್ತಿದೆ ಅಂತ ಯಾರ ಜೊತೆನೋ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ. ಮತ್ತೆ ಹೋಗೋ ದಾರಿಯಲ್ಲಿ ಅಪ್ಪನನ್ನ ಮೀಟ್ ಮಾಡ್ಕೊಂಡು ಹೋಗ್ಬೇಕು. ನಾನ್ ಸಾಯೋ ತನಕ ಅವ್ರು ನನ್ನ ಶ್ರಮಿಸಲ್ಲ. ಯಾಕೆ ಅಂದ್ರೆ ಇವರೇ ತಾನೆ ಅವ್ರ ಅಪ್ಪನನ್ನೇ ಹಾಕೊಟ್ಟು ಅರೆಸ್ಟ್ ಮಾಡಿಸಿದ್ದು. ಕಟ್ ಮಾಡಿದ್ರೆ ಯಾವ್ದೋ ಒಂದು ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ನಿಮಗೆ ರಿಟೈರ್ಡ್ ಆಗೋಕೆ ಇನ್ನು 1 ವರ್ಷ ಇದೆ, ಯಾಕೆ ಇದೇ ಸ್ಟೇಷನ್ ಬೇಕು ಅಂತ ಟ್ರಾನ್ಸ್ಫರ್ ತಗೊಂಡ್ರಿ, ಇನ್ನು 1 ವರ್ಷ ಮಾತ್ರ ಇದೆ, ಇದೇ ಸ್ಟೇಷನ್ ಬೇಕು ಅಂತ ಯಾಕೆ ತಗೊಂಡ್ರಿ, ಏನಾದ್ರು ಪನಿಷ್ಮೆಂಟಾ ಹಂಗಂತ ಕೇಳಿದ್ರೆ ಅಯ್ಯಪ್ಪನ್ ಹಾಗೇನಿಲ್ಲ ಸರ್, ನಾನೇ ಬೇಕು ಅಂತ ಹೇಳಿ ಇಲ್ಲಿಗೆ ಪೋಸ್ಟಿಂಗ್ ಅನ್ನ ಮಾಡಿಸ್ಕೊಂಡಿದ್ದೇನೆ. ಏನು ಅಂತ ನೋಡಿದ್ರೆ ಅದು ಕೋಶಿ ಅವರ ಸ್ವಂತ ಊರೇ. ಮನುಷ್ಯ ಸುಮ್ನೆ ಇದ್ದಾನೆ ಅಂತ ಅನ್ಕೊಂಡ್ರೆ ಅವನು ಆಟ ಆಡ್ತಾ ಇದ್ದಾನೆ. ನೋಡಿದ್ರೆ ಕೋಶಿ ಮನೆಗೆ ಹೋಗಿದ್ದಾನೆ. ಅಯ್ಯಪ್ಪನ ಮತ್ತೆ ನೋಡಿ ಅಪ್ಪನಿಗೂ ಮಗನಿಗೂ ಶಾಕ್ ಆಗಿಬಿಡುತ್ತೆ. ಹಾಗೆ ಕೋಶಿ ಹತ್ರ ಹೋಗಿ ನಾನು ಹೊಸದಾಗಿ ಅಪಾಯಿಂಟ್ ಆಗಿರೋ SI, ನಾನು ಕೆಲಸಕ್ಕೆ ಜಾಯ್ನ್ ಆದ್ಮೇಲೆ ಆ ಊರಿನ ದೊಡ್ಡ ವ್ಯಕ್ತಿಗಳನ್ನ ನೋಡ್ಕೊಂಡು ಬರೋದು ನನ್ನ ಅಭ್ಯಾಸ, ಅದಕ್ಕೆ ನಿಮ್ನ ನೋಡ್ಕೊಂಡು ಹೋಗೋಕೆ ಅಂತ ಬಂದಿದ್ದೀನಿ. ನನ್ನ ಹೆಸರು ಅಯ್ಯಪ್ಪನ್ ನಾಯರ್ ಅಂತ ಹೇಳಿ ಕೈಯನ್ನ ಕೊಡ್ತಾನೆ. ಈ ಕಡೆ ನಾನು ಕೋಶಿ ಕುರಿಯನ್ ಅಂತ ಹೇಳಿ ಕೈಯನ್ನ ಕೊಡ್ತಾನೆ. ಇಬ್ರುವೆ ಒಬ್ಬರನ್ನ ನೋಡ್ಕೊಂಡು ಒಂದು ತರ ಸ್ಮೈಲ್ ಅನ್ನ ಮಾಡ್ತಾರೆ. ಏನೋ ಅದನ್ನ ನೋಡಿದ್ರೆ ಫ್ರೆಂಡ್ಲಿ ಹ್ಯಾಂಡ್ ಶೇಕ್ ತರ ಕಾಣ್ತಾ ಇದೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮತ್ತೆ ಹೇಗಿತ್ತು ಮೂವಿ? ನಿಮಗೆ ಈ ಮೂವಿಯನ್ನ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತಾನೆ ಪಾಯಿಂಟ್ ಟು ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೂವಿ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅನ್ನ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಗೂ ಕಳಿಸಿ ಸಪೋರ್ಟ್ ಅನ್ನ ಮಾಡಿ. ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್ ಅಂಡ್ ಬೈ.